ಈ ದಿನ ನಮ್ಮ 27ನೇ ಬ್ಯಾಚ್ನ 21ನೇ ದಿನ ಮಾಸ್ಟರ್ಸ್. ಅಂದ್ರೆ ಈ ಬ್ಯಾಚ್ನ ಇವತ್ತು ಸಮಾರೋಪ ಸಮಾರಂಭ. ಈ ದಿವಸ ನಮ್ಮ ಇಲ್ಲಿರ್ತಕ್ಕಂಥ ಮಾಸ್ಟರ್ಗಳೆಲ್ಲ ಅಂದ್ರೆ ಏನೆಲ್ಲ ಈ ಒಂದು ತಿಂಗಳು ಅನುಭವವನ್ನ ಪಡ್ಕೊಂಡ್ರಿ, ಮತ್ತೆ ವಿಶ್ವ ಧ್ಯಾನ ದಿನಕ್ಕೆ ಹೋಗಿರ್ತಕ್ಕಂಥವ್ರು ಆ ಅನುಭವಗಳನ್ನ ಶೇರ್ ಮಾಡ್ಕೋಬಹುದು. ಅಥವಾ ನಮ್ಮ ವೇದಿಕೆನಲ್ಲಿ ಯಾವೆಲ್ಲ ತೆರಪುಗಳಿದಾವೆ ಅವನ್ನೆಲ್ಲ ಯಾರ್ಯಾರು ಉಪಯೋಗ ಮಾಡ್ಕೊಂಡಿದ್ದೀರಾ ಅದರ ಅನುಭವಗಳನ್ನ ಹಂಚ್ಕೋಬಹುದು. ಅಲ್ದೇನೆ ಈ ಒಂದು ತಿಂಗಳು ಸಹ ನಾವು ಹಿರಿಯ ಪಿರಮಿಡ್ ಮಾಸ್ಟರ್ಗಳನ್ನ ಕರೆಸಿ ಅವರ ಆಧ್ಯಾತ್ಮಿಕ ಜೀವನದ ಬಗ್ಗೆ ನಾವು ಪರಿಚಯವನ್ನ ಮಾಡ್ಕೊಂಡಿದ್ದೇವೆ ಈ 21 ದಿನಗಳ ಕಾಲ. ಅದರ ಅನುಭವ ಯಾವ ತರ ಇತ್ತು ಅನ್ನೋದನ್ನು ಸಹ ಅಂದ್ರೆ ಈ ವೇದಿಕೆನಲ್ಲಿ ನೀವು ಏನೆಲ್ಲ ಅನುಭವಗಳನ್ನ ಪಡ್ಕೊಂಡಿದ್ದೀರಾ ಅನ್ನೋದನ್ನ ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಅಲ್ದೇನೆ ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನ ಈ ದಿನ ಪ್ರದರ್ಶನ ಮಾಡಬಹುದು. ಎಲ್ಲರೂ ಸಹ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಆದಷ್ಟು ಲಾಸ್ಟ್ ಅಲ್ಲಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ತೀರಾ, ಅದು ಲಾಸ್ಟ್ ಗೆ ಹೇಳ್ಕೊಂಡು ಹೋಗುತ್ತೆ ಮಾಸ್ಟರ್ಸ್. ನಾವು ಆದಷ್ಟು 4:15 ಒಳಗಡೆ ನಾವು ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ಬೇಕು. ಮತ್ತೆ ನಮ್ದು ದಿವಸಗ್ಲೂ ಸಹ 5 ಗಂಟೆ 5:15 ಹಿಂಗ್ ಹೇಳ್ಕೊಂಡೆ ಹೋಗ್ತಾ ಇದೆ. ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ, ಬೇಗ ಬೇಗ ಎಲ್ಲಾರ್ದು ಮುಗಿದು ನಾವು ಕಾರ್ಯಕ್ರಮವನ್ನ ಬೇಗ ಬೇಗ ಮುಗಿಸೋಣ ಮಾಸ್ಟರ್ಸ್. ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡಿ. ಯಾವ ಅನುಭವಗಳನ್ನ ಬೇಕಾದ್ರೂ ನೀವು ಇಲ್ಲಿ ಹಂಚ್ಕೋಬಹುದು ಮಾಸ್ಟರ್ಸ್. ನೀವು ವಿಶ್ವ ಧ್ಯಾನ ದಿನಕ್ಕೆ ಹೋಗಿದ್ದಾದ್ರೂ ಹಂಚ್ಕೋಬಹುದು. ನೀವು ವೇದಿಕೆನಿಂದ ಏನೆಲ್ಲ ಉಪಯೋಗವನ್ನ ಪಡ್ಕೊಂಡಿದ್ದೀರಾ ಅನ್ನೋದನ್ನ ಹಂಚ್ಕೋಬಹುದು. ಅಥವಾ ಈ ಒಂದು ತಿಂಗಳು ನಾವು ಮಾಸ್ಟರ್ಗಳನ್ನ ಕರೆಸಿ ಧ್ಯಾನದ ಬಗ್ಗೆ ಪರಿಚಯವನ್ನ ಮಾಡಿದ್ದೇವೆ, ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿ. ಅಥವಾ ಇನ್ನ ಏನೆಲ್ಲ ಮಾಡ್ಬೋದು ಹೊಸದಾಗಿ, ಅಥವಾ ಇನ್ನ ಏನ್ ಚೇಂಜ್ ಮಾಡ್ಬೇಕು ಎಲ್ಲದನ್ನು ಸಹ ನೀವು ಶೇರ್ ಮಾಡ್ಕೋಬಹುದು. ಅಥವಾ ಏನು ಇಲ್ಲ ಅಂದ್ರೆ ನೀವು ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನ ನೀವು ಪ್ರದರ್ಶನ ಮಾಡ್ಬೋದು. ಆದಷ್ಟು ಸಹ ನಮ್ಮ ವೇದಿಕೆನಲ್ಲಿ ಯಾವ ಕಾರ್ಯಕ್ರಮಗಳನ್ನ ಮಾಡಿದೀವಿ ಅದ್ರ ಉಪಯೋಗ ಏನ್ ಪಡ್ಕೊಂಡಿದೀವಿ ಅನ್ನೋದನ್ನ ಹಂಚ್ಕೊಳ್ಳಿ ಮಾಸ್ಟರ್ಸ್. ಅನ್ಪೂರ್ಣ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಆಗಿದೆ. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ನಮಸ್ತೆ ಮ್ಯಾಮ್. ಈ ತಿಂಗಳ 21 ದಿವಸ ಅದ್ಭುತವಾದ ಇದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಅತ್ಯಂತ ಹಿರಿಯ ದೊಡ್ಡ ಮಾಸ್ಟರ್ಸ್ ಬಂದು ನಮಗೆ ಧ್ಯಾನದ ಅನುಭವಗಳು ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಧ್ಯಾನ ಅನುಭವ ಹೇಳಿದ್ರು. ಒಬ್ರು ಆರೋಗ್ಯದಲ್ಲಿ ಸುಧಾರಣೆ ಆಗಿದ್ದು ಹೇಳಿದ್ರು, ಒಬ್ರು ಅವ್ರ ಮನೆಯಲ್ಲಿ ಚೇಂಜಸ್ ಆಗಿದ್ದು ಹೇಳಿದ್ರು, ಒಬ್ರು ಅವ್ರ ಮಕ್ಕಳು ಚೇಂಜ್ ಆಗಿದ್ರು ಧ್ಯಾನದಿಂದ ಅಂತ ಹೇಳಿದ್ರು, ಕೆಲವೊಬ್ರು ನಾನ್ ವೆಜ್ ಬಿಟ್ವಿ ಅಂತ ಹೇಳಿದ್ರು. ಹೀಗೆ ಅನೇಕ ಬೇರೆ ಬೇರೆ ವಿಭಿನ್ನವಾದಂತ ಅನುಭವ ಹೇಳಿ ನಮ್ಗೆ ಅದ್ಭುತವಾದ ಜ್ಞಾನವನ್ನು ಕೊಟ್ರಂತ ಹೇಳ್ಬೋದು. ಅದ್ರಲ್ಲಿಂದ ನಮಗೂ ಸಾಕಷ್ಟು ಉಪಯೋಗ ಆಗ್ತದೆ. ಯಾಕಂದ್ರೆ ಒಬ್ಬೊಬ್ರ ಅನುಭವದಲ್ಲಿ ಒಂದೊಂದು ನಮ್ ತಿಳ್ಕೊಳೋಂಥದ್ದು ಅನುಭವ ಇರ್ತತಿ. ಹಿಂಗಾಗಿ ಅತ್ಯಂತ ಈ ತಿಂಗಳದ ಕಾರ್ಯಕ್ರಮ ಅದ್ಭುತವಾಗಿತ್ತಂತ ಹೇಳ್ಬೋದು. ಎಲ್ಲರೂ ಹಿರಿಯ ಮಾಸ್ಟರ್ಸ್ಲಿಂದ ನಾವು ಒಂದೊಂದು ಪಾಠ ಕಲ್ತಂಗಾಯ್ತು. ಧ್ಯಾನ ಯಾವ ರೀತಿ ಮಾಡಿದ್ರೆ ಏನೇನಾಗುತ್ತೆ, ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಆಗುತ್ತೆ, ನಮ್ಮಲ್ಲಿದ್ದಂತ ಅಹಂಕಾರ ಹೋಗುತ್ತೆ, ಮತ್ತೆ ನಮ್ಮಲ್ಲಿ ಇದ್ದಂತ ಸಿಟ್ಟು ಹೋಗುತ್ತೆ, ನಮ್ಮಲ್ಲಿದ್ದ ಎಲ್ಲರನ್ನು ಹೇಗೆ ನಾವು ಪ್ರೀತಿಯಿಂದ ನೋಡ್ಕೋಬೇಕು, ಹೇಗೆ ಮಾತಾಡ್ಬೇಕು ನಾವು, ಇದೆಲ್ಲ ಧ್ಯಾನದಿಂದ ಆಗುತ್ತೆ ಅಂತಂದು ಸಾಕಷ್ಟು ಅನುಭವ ಕೊಟ್ರು. ಹಿಂಗಾಗಿ ನಮ್ಗೆ ಈ ತಿಂಗಳದ ಕಾರ್ಯಕ್ರಮ ಅದ್ಭುತವಾಗಿತ್ತ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಗೀತಾ ಬಹಳ ಹಿರಿಯ ಮಾಸ್ಟರ್ಸ್ ಕರ್ಸಿ ಆಕಿ ಈ ಜ್ಞಾನ ಕೊಟ್ಟಿರೋದಕ್ಕೆ ಆಕಿಗೆ ನನಗೆ ಹೃದಯಪೂರ್ವಕ ಧನ್ಯವಾದಗಳನ್ನಂತ ಆಕಿಗೆ ಮೊದ್ಲು ಹೇಳ್ತೀನಿ. ಆಮೇಲೆ ನಿರೂಪಣೆ ಮಾಡಿದಂತ ಲಕ್ಷ್ಮಿ ಮೇಡಮ್ ಅವ್ರಿಗೂ, ಶಶಿಕಲಾ ಮೇಡಮ್ ಅವ್ರಿಗೂ, ಜ್ಯೋತಿ ಮೇಡಮ್ ಅವ್ರಿಗೂ ನನ್ನ ಕೋಟಿ ನಮಸ್ಕಾರಗಳಂತೀನಿ. ಈ ವೇದಿಕೆ ಸೃಷ್ಟಿಸಿದಂತ ಮೊದ್ಲು ನಮ್ಮ ರಂಗನಾಥ್ ಸರ್ಗಂತೂ ಕೋಟಿ ನಮಸ್ಕಾರಗಳಂತ ಹೇಳ್ತೀನಿ ನಾನು. ಇಷ್ಟು ಹೇಳಿ ನಾನು ಮತ್ತೆ ಇನ್ನು ಉಳ್ಕಿದ್ದವ್ರಿಗೆ ನಾನು ಅವ್ರಿಗೆ ಅವಕಾಶ ಕೊಡ್ಬೇಕಂತಂದು ನಾನು ಮಾತು ಮುಗಿಸ್ತೇನೆ. ಖಂಡಿತ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಅನ್ಪೂರ್ಣ ಮೇಡಮ್. ಅಂದ್ರೆ ನೀವು ಎಷ್ಟು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದೀರಾ ಅನ್ನೋದು ನೀವು ಹೇಳೋ ರೀತಿನಲ್ಲೇ ಗೊತ್ತಾಗುತ್ತೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ನೀವು ಯಾವಾಗ್ಲೂ ಸಹ ಮೊದ್ಲಿಗರಾಗಿರ್ತೀರಾ, ಹ್ಯಾಂಡ್ ರೈಸ್ ಮಾಡಿ ಮಾತಾಡೋದಕ್ಕೆ ನೀವು ಯಾವಾಗ್ಲೂ ಮೊದ್ಲಿಗರಾಗಿರ್ತೀರಾ ಮ್ಯಾಮ್. ನಿಮ್ಗೆ ಧನ್ಯವಾದ ಮ್ಯಾಮ್. ನೀವು ಇದೇ ತರ ನಿಮ್ದು ಅಂದ್ರೆ ವೇದಿಕೆನಲ್ಲಿ ಕಾರ್ಯಕ್ರಮಗಳು ಇನ್ನು ನಿಮ್ದು ಸಹ ಹೆಚ್ಚು ಬರ್ಲಿ ಅಂತ ಕೇಳ್ಕೊಂತ, ಇದೇ ತರ ಈ ವೇದಿಕೆಗೆ ನಿಮ್ ಸಹಕಾರ ಇದೇ ತರ ನಡ್ಕೊಂಡು ಹೋಗ್ಲಿ ಮ್ಯಾಮ್. ಥ್ಯಾಂಕ್ ಯು ಅನ್ಪೂರ್ಣ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್, ನಿಮ್ದು ಕೋಸ್ಟ್ ಇದೆ, ನೀವು ಅನ್ಮಿಟ್ ಕೊಡ್ಬೋದಾ ಬೇರೆಯವ್ರಿಗೆ?
ಶಿವಕುಮಾರ್ ಅವ್ರು ರೆಡಿ ಇದಾರೆ ನೋಡ್ರಿ, ಶಿವಕುಮಾರ್ ಸ್ವಾಮಿ ಅವ್ರು ಮಾತಾಡ್ಲಿ. ಕೊಡ್ತೀನಿ ಸರ್. ಅಲ್ಲ, ಪ್ರಿಯಾಂಕಾ ಮೇಡಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಮ್ಯಾಮ್, ನೀವು ಅನ್ಮಿಟ್ ಕೂಡ ಗೊತ್ತಾಗತ್ತಾ ಮ್ಯಾಮ್? ಪ್ರಿಯಾಂಕಾ ಮ್ಯಾಮ್, ನಿಮ್ಗೆ ನೀವು ಮುಂದಿನ ದಿನಗಳಲ್ಲಿ ವೇದಿಕೆನಲ್ಲಿ ನಿರೂಪಣೆಗೆ ಬರ್ಬೋದು ಮ್ಯಾಮ್. ಹಾಗಾಗಿ ಹೇಳ್ಕೊಟ್ರೆ ಕೊಡ್ತೀನಿ ಮಾತಾಜಿ, ಕೊಡಿ ಈಗ ಮಾತಾಜಿ. ಈಗ ಶಿವಕುಮಾರ್ ಅದೇ ಮಂಜುಳಾ ಮ್ಯಾಮ್ ಇದಾರಲ್ಲ, ಶಿವಕುಮಾರ್ ಸ್ವಾಮಿ ಅಂತ, ಇವ್ರ ಹೆಸರು ಮೇಲೆ ಒತ್ತಿ. ಮೇಡಮ್ ಆಲ್ರೆಡಿ ಅನ್ಮ್ಯೂಟ್ ಆಗಿದೆ ನಮ್ದು. ಅದೇ ಇವರು ಸೊಣೆಗೌಡ ಸರ್ ಕೊಟ್ಬಿಟ್ಟಿದಾರ. ನೆಕ್ಸ್ಟ್ ಕೊಡ್ತೀನಿ ಮ್ಯಾಮ್. ಮಂಜುಳಾ ಮ್ಯಾಮ್, ನೀವು ನೆಕ್ಸ್ಟ್ ಹೇಳ್ಕೊಡ್ತೀನಿ ಮ್ಯಾಮ್ ನಿಮ್ಗೆ. ಎಲ್ಲ ಆತ್ಮಪತಿಗಳಿಗೂ ಶರಣಾರ್ಥಿಗಳು. ಮೇಡಮ್, ಈ ಒಂದು ತಿಂಗಳು ವಿಶ್ವ ಧ್ಯಾನ ದಿನಾಚರಣೆ ಪ್ರಯುಕ್ತ ಈ ತಿಂಗಳು ಕರೆಸಿ, ಅದರಲ್ಲೂ ಎಲ್ಲ ಹಿರಿಯ ಪಿರಮಿಡ್ ಮಾಸ್ಟರ್ಸ್ಗಳನ್ನ ಕರೆಸಿ ಅವ್ರವ್ರ ಅನುಭವ ಕೇಳಿದ್ದು ತುಂಬಾ ಚೆನ್ನಾಗಿತ್ತು ಮೇಡಮ್. ಬೇರೆ ಯಾವುದೇ ವಿಷಯಕ್ಕಿಂತ ಇದು ತುಂಬಾನೇ ಮೋಟಿವೇಶನ್ ಸ್ಪೀಚ್ ಆಗಿತ್ತು. ಹಂಗಾಗಿ ನಾವು ಮುಂದೆ ಯಾವ ರೀತಿ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಹೀಗೂ ಉಂಟಾ ಅಂತ ಹೇಳ್ಬಿಟ್ಟು ಒಬ್ಬೊಬ್ರದ್ದು ಅನುಭವ ಒಂದೊಂದ್ ತರ. ಹಾಗಾಗಿ ಅದನ್ನೆಲ್ಲ ಕೇಳ್ತಾ ಇದ್ರೆ ನಮಗೆ ಖುಷಿನೂ ಆಯ್ತು, ಧ್ಯಾನ ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನೋ ಪ್ರೇರೇಪಣೆ ಬಂತು. ಹಾಗಾಗಿ ಇಂಥ ಒಂದು ಹಿರಿಯ ಮಾಸ್ಟರ್ಸ್ನೆಲ್ಲ ಕರೆಸಿ ಈ ಒಂದು ವೇದಿಕೆ ನಿರ್ಮಿಸಿ ಕೊಟ್ಟ ನಮ್ಮ ಮಹಾವತಾರ್ ಫೌಂಡೇಶನ್ನ ರೂವಾರಿಗಳಾದಂತ ರಂಗನಾಥ್ ಗುರೂಜಿ ಅವ್ರಿಗೂ, ಹಾಗೂ ನಮ್ಗೆ ಈ ಹಿರಿಯ ಮಾಸ್ಟರ್ಸ್ನ ಸ್ಪೀಚ್ಗಳನ್ನೆಲ್ಲ ನಮ್ಗೆ ಕೇಳಿಸ್ಲಿಕ್ಕೆ ಅನುವು ಮಾಡಿಕೊಟ್ಟ ಗೀತಾ ನಾಯಕನಟ್ಟಿ ಮೇಡಮ್ಗೂ, ಹಾಗೂ ಈ ಒಂದು ತಿಂಗಳ ನಿರೂಪಣೆ ಆಗಿದ್ದಂತ ಲಕ್ಷ್ಮೀ ಮಹೇಶ್ ಮೇಡಮ್ಗೂ, ಹಾಗೂ ಇಲ್ಲಿ ಎಲ್ಲಾ ನಮ್ಮ ಮಾಸ್ಟರ್ಸ್ಗೂ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಮೇಡಮ್. ಆಮೇಲೆ ನಾನು ಈ ವೇದಿಕೆಗೆ ಅಂದ್ರೆ ಈ ಮಹಾವತಾರ್ ಫೌಂಡೇಶನ್ಗೆ ಬಂದು ವರ್ಷ ಆಗ್ತಾ ಬಂತು. ಇದ್ರಲ್ಲಿ ನಾನೇನ್ ಅಳವಡಿಸ್ಕೊಂಡೆ ಅಂತಂದ್ರೆ, ನಾನು ಅಲ್ಲಿ ಮರ್ಮಾ ಥೆರಪಿನೂ ತಗೊಂಡಿದ್ದೀನಿ. ರಂಗನಾಥ್ ಗುರೂಜಿ ಸರ್ ಮಾರ್ನಿಂಗ್ ಹೇಳೋದ್ನ ಅಂದ್ರೆ, ಫಸ್ಟ್ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ. ಅಂದ್ರೆ 9 ಗಂಟೆ 10 ಗಂಟೆ ಹಿಂಗೆಲ್ಲ ಹೇಳ್ತಿದ್ದು ಮಾರ್ನಿಂಗ್. ಯಾವಾಗ ನನ್ಗೆ ಅಧ್ಯಾತ್ಮದಲ್ಲೂ ಇದ್ದೆ, ಬಟ್ ಯಾವಾಗ ಇಲ್ಲಿಗೆ ಬಂದಾಗ ಇಲ್ಲಿ ಮಾರ್ನಿಂಗ್ ಕೊಡ್ತಕ್ಕಂಥ ಸ್ಪೀಚು ಎಲ್ಲಾ ಕೇಳಿ, ಆಮೇಲೆ ಇಲ್ಲಿ ಬಂದಾಗ ನಾನು ಏನ್ ಕಲ್ತ್ಕೊಂಡೆ ಅಂದ್ರೆ, ಹೆಚ್ಚು ಧ್ಯಾನ ಮಾಡೋದ್ರಿಂದ ನಮ್ಮ ಸಕಲ ನಮ್ಗೇನೇನಿದೆಯೋ ಅದೆಲ್ಲ ನಿವಾರಣೆ ಆಗುತ್ತೆ. ಯಾವುದೇ ಒಂದು ಅಡಚಣೆ ಇರ್ಬೋದು, ಅಥವಾ ಒಂದು ಆರೋಗ್ಯ ಸುಧಾರಣೆ ಇರ್ಬೋದು. ಹಾಗಾಗಿ ತಿಳ್ಕೊಂಡು ಈಗ ಅರ್ಲಿ ಮಾರ್ನಿಂಗು ಎದ್ದೇಳ್ತೀನಿ. ಎದ್ದು ಮಾರ್ನಿಂಗ್ಗೆ ಸಾಧ್ಯವಾದಷ್ಟು 2 hours ಧ್ಯಾನ ಮುಗಿಸ್ಕೊಳ್ತೀನಿ. ಇನ್ ಮಧ್ಯಾಹ್ನ 11:30 ಕ್ಲಾಸಲ್ಲಿ 1 hour ಧ್ಯಾನ. ಹಂಗಾಗಿ ಒಟ್ಟು ದಿನಕ್ಕೆ 3 hours ಧ್ಯಾನ ಮಾಡ್ಕೊಂತ ಶಿವಾಂಬು ಚಿಕಿತ್ಸೆ ಅಂದ್ರೆ, ನಾನು ಇದಕ್ಕೆ ಹುಬ್ಬಳ್ಳಿ ಧ್ಯಾನ ಯಜ್ಞಕ್ಕೆ ಹೋಗಿದ್ದೆ. ಅಲ್ಲಿ ಸಮಗ್ರ ಸ್ವಾಸ್ಥ್ಯ ಜೀವನ ಅದನ್ನ ಹೇಳ್ತಾ ಅಲ್ಲಿ ಮೋಟಿವೇಶನ್ ಆಗಿ ಹೇಳಿದ್ರು ಗುರೂಜಿ. ನಂಗೆ 6 ತಿಂಗಳಾದ್ರೂ ನಾನು ಅಳವಡಿಸ್ಕೊಂಡಿರ್ಲಿಲ್ಲ. ಅಲ್ಲಿ ಹುಬ್ಬಳ್ಳಿಯಿಂದ ಬಂದ್ ನವೆಂಬರ್ 1ನೇ ತಾರೀಕಿನಿಂದ ನಾನು ಶಿವಂಬು ಚಿಕಿತ್ಸೆ ಆಲೆ 1.5 ತಿಂಗಳು ಆಯ್ತು. ಶಿವಂಬು ಚಿಕಿತ್ಸೆನೂ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇನ್ನ ಸ್ವರ ಯೋಗ, ಆಕ್ಯುಪ್ರೆಷರ್, ಈ ತರ ಕ್ಲಾಸಸ್ನ ನಾನು ಕೇಳ್ತಾ ನನ್ನ ಜೀವನದಲ್ಲಿ ಅಳವಡಿಸ್ಕೊಂತ ಈಗ ನಾನು ಬಹಳ ಖುಷಿಯಿಂದ ಇದ್ದೀನಿ ಮೇಡಮ್. ಇಷ್ಟ ಹೇಳಲಿಕ್ಕೆ ಆಯ್ತು. ಎಸ್ ಮ್ಯಾಮ್. ಮಾಸ್ಟರ್ಸ್, ನಮ್ಮ ಮಂಜುಳಾ ಮೇಡಮ್ಗೆ ನಾವು ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಅಂದ್ರೆ ಅವರು ಈ ವೇದಿಕೆಗೆ ಬಂದ ಮೇಲೆ, ಈ ವೇದಿಕೆನಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿ ಅವರು ಎಷ್ಟೆಲ್ಲ ಅಳವಡಿಸ್ಕೊಂಡಿದ್ದಾರೆ, ಮತ್ತೆ ಅವ್ರ ಜೀವನದಲ್ಲಿ ಯಾವ ತರ ಬದಲಾವಣೆ. ಮೇಡಮ್, ನೀವೀಗ ಮೂತ್ರ ಥೆರಪಿ ಇದೆಲ್ಲ ಅಳವಡಿಸ್ಕೊಂಡೆ ನಾನು 1.5 ತಿಂಗಳಿಂದ ಅಂತ ಹೇಳಿದ್ರಿ. ಅದರಿಂದ ಏನೆಲ್ಲ ಬದಲಾವಣೆಗಳಾಗಿದೆ ಮ್ಯಾಮ್ ನಿಮ್ಗೆ? ಮೇಡಮ್, ಮೂತ್ರ ಥೆರಪಿ ನಾನು ಶಿವಂಬು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4-4:30 ನನ್ಗೆ ಯಾವಾಗ ಎಚ್ಚರ ಆಗುತ್ತೆ ಹಂಗೆ, ಒಂದೊಂದ್ ದಿವ್ಸ 3:30 ಅವಾಗ ಎಚ್ಚರ ಆದಾಗ್ಲೇನೆ ನಾನು ಸೇವನೆ ಮಾಡ್ತೀನಿ. ಮಾಡ್ಬಿಟ್ಟು ಇನ್ನ ಕಣ್ಣು ಐ ವಾಶ್ ಮಾಡ್ಕೊಂತೀನಿ. ಐ ವಾಶ್ ಕಪ್ಪಲ್ಲಿ ಕಣ್ಣು ಎಲ್ಲ ಐ ವಾಶ್ ಮಾಡ್ಕೊಂಡು, ಹಂಗಾಗಿ ಈಗ ನನ್ನ ಕಣ್ಣಿನ ದೃಷ್ಟಿ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ಮೇಡಮ್. ಪಾಸಿಟಿವ್ ಆಗಿ ಮುಂದೊಂದ್ ದಿವಸ ನನಗೂ ಇದು ಕ್ಲಿಯರ್ ಆಗುತ್ತೆ ನನ್ಗೆ ಅನ್ನ ನಂಬಿಕೆಲೆ ಈಗ 6 months ಆದ್ಮೇಲೆ ನಾನು ಟೆಸ್ಟ್ ಮಾಡ್ಸೋಣ ಅನ್ಕೊಂಡು ಈಗ ಪಾಸಿಟಿವ್ ಆಗೇನೆ. ಯಾಕೆಂದ್ರೆ ಅಂತ ಕ್ಯಾನ್ಸರೇ ವಾಸಿ ಆಗಿರ್ಬೇಕಾದ್ರೆ ನನಗೂ ಇದ್ರಲ್ಲಿ ವಾಸಿ ಆಗುತ್ತೆ ಈ ಮೂತ್ರ ಥೆರಪಿಲಿ ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗ್ ಏನ್ ಬರುತ್ತೆ ಅದನ್ನ ನಾನು ಸೇವನೆ ಮಾಡ್ಕೊಂತ, ಆಮೇಲೆ ಸ್ನಾನಕ್ಕೆ ಹೋದಾಗ್ಲೂ
ಆ ನನಗೆ ಬಾಡಿ ಮಸಾಜ್, ಆಮೇಲೆ ತಲೆಗೂನು ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಮಾರ್ನಿಂಗ್ ಏನ್ ಕಲೆಕ್ಟ್ ಮಾಡಿರ್ತೀನಿ ಅದನ್ನ ತಲೆಗೆಲ್ಲ ಹಚ್ಕೊಂಡು ಒಂದ್ ಅಲ್ಲೇ ಬಚ್ಚಲ್ ಮನೇಲೆ ಒಂದ್ ½ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಈ ತರ ಎಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಅಂದ್ರೆ ನೀವು ಈ ಮೂತ್ರ ಥೆರಪಿಯನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಅಂದ್ರೆ ಈಗ ನೀವು ಚೆಕ್ ಮಾಡ್ಸಿಲ್ಲ ಅಂದ್ರೂ ಅದರಿಂದ ಉಪಯೋಗ ಅಂತೂ ಆಗಿದೆ ಅನ್ನೋದು ನಿಮ್ಮ ಕಾನ್ಫಿಡೆನ್ಸ್ ಇದೆ. ಹ್ಞೂ ಮೇಡಮ್, ನಾನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇರ್ತೀನಿ. ಹಂಗಾಗಿ ಆಮೇಲೆ ನನಗೆ ಈ ನರ್ವಸ್ ಇದು ಮೇಡಮ್, ಕೈ ಒಂದೊಂದ್ಸರ್ತಿ ಹಂಗಂಗೆ ಯಪ್ಪ ಅಂತ ಹೇಳ್ಬಿಟ್ಟು ಹಂಗಂಗೆ ಲಾಕ್ ಆಗೋದು, ಅದೆಲ್ಲ ಈಗ ಆಗ್ತಾ ಇಲ್ಲ ಮೇಡಮ್. ಅದು ಬಿದ್ದು ನಾನು 2 ವೀಲರ್ ಅಲ್ಲಿ ಸುಮಾರು ಸರ್ತಿ ಮೇಜರ್ ಆಗಿ ಬಿದ್ದ್ಬಿಟ್ಟಿದ್ದೀನಿ. ಬಿದ್ದು ಏಟ್ ಆಗಿರೋದ್ರಿಂದ ಅದು ಸ್ವಲ್ಪ ಈಗ ಪರವಾಗಿಲ್ಲ ಮೇಡಮ್. ಹಂತವಾಗಿ ನಾನು ಸುಧಾರಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಈಗ ಮುದ್ರಾ ಥೆರಪಿಗಳನ್ನು ನೀವು ಅಳವಡಿಸ್ಕೊಂತಾ ಇದ್ದೀರಾ, ಮತ್ತೆ ಆಕ್ಯುಪ್ರೆಷರ್, ಮೇಡಮ್. ಥೆರಪಿ ಎಲ್ಲಾ ಸಹ ಹೌದೌದು, ಮುದ್ರಾ ಅಳವಡಿಸ್ಕೊಂತಾ ಇದ್ದೀರಾ ನೀವು ಈಗ? ಹೌದು ಮೇಡಮ್. ಇಲ್ಲಿ ಏನ್ ಗುರೂಜಿಯವರು ಕೊಡ್ತಾರೆ ಕ್ಲಾಸಸ್ನ, ಆಮೇಲೆ ಕಲರ್ ಥೆರಪಿ ಎಲ್ಲದನ್ನು ಕ್ಲಾಸಸ್ನ ನಾನು ಗುರ್ತಾಕೊಂತೀನಿ. ನಾನು ಅದನ್ನ ಅಳವಡಿಸ್ಕೊಳ್ತಾ ಇದ್ದೀನಿ ಮೇಡಮ್. ನಮ್ಮ ಆಮೇಲೆ ಮಂಜುಳಾ ಊಟ ಮೇಡಮ್ ಅಳವಡಿಸ್ಕೊಂತಾ ಇದಾರೆ ಅನ್ನೋದಕ್ಕೆ ಅವರು ಕ್ಲಾಸ್ ಅಲ್ಲಿ ಕೂತ್ಕೊಂಡು ಒಂದೊಂದು ಕ್ವಶನ್ ಕೇಳ್ತಾ ಇರ್ತಾರೆ ಮಾಸ್ಟರ್ಸ್. ಅಂದ್ರೆ ಅವ್ರಿಗೆ ಡೌಟ್ ಆಮೇಲೆ ಆಗ್ಬಾರ್ದು. ಟಿಪ್ ಡಯಟ್ ಅಳವಡಿಸ್ಕೊಂಡಿದೀನಿ. ಹಾಗಾಗಿ ಮೇಡಮ್ ಏನು ಅದೇ ಇಲ್ದೇನೆ ಮೇನ್ ನಾವು ಉದ್ದೇಶ ಜೀವನ ಮೇಡಮ್. ಮಾಡ್ಬೋದು. ಏನು ಊಟ ಸಿಕ್ಕಿದ್ರು ಸರಿ, ಸಿಗ್ಲಿಲ್ಲ ಅಂದ್ರೂ ಅದಕ್ಕೂ ರೆಡಿ ಅನ್ನೋ ರೀತಿ ಎಲ್ಲವಕ್ಕೂ ರೆಡಿ ಆಗಿದೀವಿ ಮೇಡಮ್. ಅಂದ್ರೆ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿಗಳ ಉದ್ದೇಶನೇ ಅದು ಮ್ಯಾಮ್. ಅಂದ್ರೆ ನಾವು ಏನೆಲ್ಲ ಹೇಳ್ತೀವಿ ಅದನ್ನ ಎಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ ಮೇನ್. ಅದರಿಂದ ಉಪಯೋಗ ಅಂತೂ ಅಳವಡಿಸ್ಕೊಂಡಿದ ತಕ್ಷಣ ಬರಲ್ಲ, ಅದ್ ಸ್ವಲ್ಪ ಟೈಮ್ ಅಂತೂ ತಗೊಳತ್ತೆ. ಆದ್ರೆ ಎಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ, ಅದ್ರ ಪ್ರಯೋಜನ ಎಷ್ಟು ಪಡ್ಕೊಂಡಿದ್ದಾರೆ ಅಂತ ನಾವ್ ಇಂಥದನ್ನ ಮಾಡ್ತಾ ಇದೀವಿ, ಇಂಥದನ್ನ ಅಳವಡಿಸ್ಕೊಂಡಿದೀವಿ, ಇಷ್ಟು ಉಪಯೋಗ ಪಡ್ಕೊಂಡಿದೀವಿ ಅಂತ ಅದಕ್ಕಿಂತ ಹೆಚ್ಚು ಖುಷಿ ಪಡೋದು ನಮ್ಮ ಗುರುಜಿಗಳು. ಅಂದ್ರೆ ಇದೇ ಒಪಿನಿಯನ್ ಅವ್ರಿಗೆ. ಏನಂದ್ರೆ ಅಲೋಪತಿ ಔಷಧಿಗಳನ್ನ ಬಿಟ್ಟು ನಾವು ಸ್ವಯಂವಾಗಿ ಏನು ಅಂದ್ರೆ ಥೆರಪಿಗಳನ್ನ ಮಾಡ್ಕೊಂಡು ನಾವು ಉಪಯೋಗವನ್ನ ಮಾಡ್ಕೋಬೇಕು ಅನ್ನೋದೇ ನಮ್ಮ ಗುರಿಗಳ ಉದ್ದೇಶ. ಅದನ್ನ ಮಾಡ್ಕೊಂಡು ನಾವು ಎಲ್ರೂ ಸಹ ನಾವ್ ಈ ತರ ಉಪಯೋಗ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಖುಷಿ ಯಾವುದೂ ಇಲ್ಲ. ಅದೇ ಬೇಕಾಗಿರೋದು ನಮ್ ಗುರುಜಿಗೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವ ಅಂದ್ರೆ ನೀವು ವೇದಿಕೆನಲ್ಲಿ ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ, ಅದರಿಂದ ಏನೆಲ್ಲ ಉಪಯೋಗಗಳನ್ನ ಪಡ್ಕೊಂಡಿದ್ದೀರಾ ಅಂತ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಮಂಜುಳಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್. ಥ್ಯಾಂಕ್ ಯು ಒಂದು ಮೇಡಮ್. ರಿಕ್ವೆಸ್ಟ್ ಮೇಡಮ್, 39 ಜನ ಇದ್ದಾರೆ, ಪ್ರತಿಯೊಬ್ಬರು ಇವತ್ತು ಮಾತಾಡ್ಲೇಬೇಕು. ಮಾಸ್ಟರ್ಸ್ ಯಾರಾದ್ರೂ ನೀವು ಹೊರಗಡೆ ಹೋಗೋದು, ಲೆಫ್ಟ್ ಆಗೋರಿದ್ರೆ, ಕೆಲ್ಸಕ್ಕೆ ಹೋಗೋದಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಫಸ್ಟ್ ಅವಕಾಶ ಕೊಡ್ತೀವಿ. ನಿಮಗೆ ಹ್ಯಾಂಡ್ ರೈಸ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಕೈ ಮೇಲೆ ಎತ್ತಿದ್ರು ಕೂಡ ಗೊತ್ತಾಗುತ್ತೆ, ಅಂತವ್ರಿಗೆ ಅನ್ಮಿಟ್ ಕೊಡ್ತೀವಿ. ಪ್ರತಿಯೊಬ್ರು ಇವತ್ತು 39 ಜನ ಮಾತಾಡ್ಲೇಬೇಕು. ನಂಬರ್ ಇದ್ದ ಹೆಸರು ಬರಿತಾ ಹೋಗಿ ಮೇಡಮ್, ಸಾಧ್ಯ ಆದ್ರೆ ಯಾರ್ಯಾರು ಮಾತಾಡಿದ್ರು ಅಂತೇಳಿ. ಉಳಿದವ್ರನ್ನಂತೂ ಕೊನೆಯದಾಗಿ ಮಾತಾಡಿಸ್ಲೇಬೇಕು ಇವತ್ತು. ಎಸ್ ಸರ್. ಮಾಸ್ಟರ್ಸ್ ಆದಷ್ಟು ಹೊಸ ಮಾಸ್ಟರ್ಗಳು ಮಾತಾಡಿ, ಹೊಸ ಮಾಸ್ಟರ್ಗಳು ತುಂಬಾ ಇದ್ದೀರಾ. ನೀವು ಈ 1 ತಿಂಗಳು ಸಹ ಒಳ್ಳೊಳ್ಳೆ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಅವರ ಧ್ಯಾನದ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಅದ್ರ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ. ಯಾವುದೇ ಏನೇ ಕ್ವಶನ್ಸ್ ಗಳಿದ್ರು ಇಲ್ಲಿ ಏನೋ ಅಲ್ಪ ಸ್ವಲ್ಪ ಗೊತ್ತಿರೋ ಮಾಸ್ಟರ್ಗಳಂತೂ ಇಲ್ಲಿ ಇದ್ದೇ ಇದ್ದಾರೆ. ಎಲ್ಲರೂ ಸಹ ನಿಮ್ಗೆ ಆನ್ಸರ್ ಮಾಡ್ತಾರೆ. ಏನೇ ಕ್ವಶನ್ಸ್ ಗಳಿದ್ರು ಸಹ ನೀವು ಮಾತಾಡ್ಬೋದು ಮಾಸ್ಟರ್ಸ್. ಪ್ರಿಯಾಂಕಾ ಮ್ಯಾಮ್, ಈಗ ಮಮತಾ ಉಮೇಶ್ ಮೇಲೆ ಟಚ್ ಮಾಡಿ ಮ್ಯಾಮ್. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಿಯಾ. ಟಚ್ ಮಾಡಿದ್ರಾ? ಮಮತಾ ಉಮೇಶ್. ಮಮತಾ ಉಮೇಶ್ ಟಚ್ ಮಾಡಿದ್ವಿ. ಅಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ ಮ್ಯಾಮ್, ಆಸ್ಕ್ ಟು ಅನ್ಮ್ಯೂಟ್ ಅಂತ ಇದೆ. ಬರ್ತಾ ಇಲ್ವಲ್ಲ? ಬಂತು ಮೇಡಮ್. ಅದ್ರ ಮೇಲೆ ಪ್ರೆಸ್ ಮಾಡಿ. ಟಚ್ ಮಾಡಿದೆ ಮ್ಯಾಮ್. ಅವ್ರಿಗೆ ಆಪ್ಷನ್ ಹೋಗಿರುತ್ತೆ, ಅವ್ರು ಅನ್ಮ್ಯೂಟ್ ಮಾಡ್ಕೊಂತಾರೆ ಮ್ಯಾಮ್. ಆಯ್ತು Okay, ಮೇಡಮ್. madam. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ, ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ನಾನು ಸುಮಾರು 1.5 ತಿಂಗಳಿಂದ ಅಟೆಂಡ್ ಮಾಡ್ತಿದ್ದೀನಿ. 3 ಗಂಟೆಯಿಂದ 3:30 ಧ್ಯಾನ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ತುಂಬಾ ಹೈ ಎನರ್ಜಿ ಇರುತ್ತೆ. ಆಮೇಲೆ ನಾನು ಮುಂಚೆ ಪಿರಮಿಡ್ ಹಾಕೊಂಡ್ ಮಾಡ್ತಿರ್ಲಿಲ್ಲ. ಇಲ್ಲಿ ಕೆಲವು ಮಾಸ್ಟರ್ಸ್ ಹಾಕೊಳ್ತಾ ಇರೋದನ್ನ ನೋಡ್ಬಿಟ್ಟು ತೆಗ್ದಿಟ್ಟಿರೋ ಪಿರಮಿಡ್ ನ ತಗೊಂಡು ಹಾಕೊಳ್ತಾ ಇದೀನಿ. ಇನ್ನೂ ಮೋರ್ ಎಫೆಕ್ಟಿವ್ ಆಗಿದೆ. ತುಂಬಾ ಚೆನ್ನಾಗಿ ಅನಿಸ್ತು ಧ್ಯಾನ. ಮತ್ತೆ ಅನುಭವ ಹಂಚಿಕೆಗಳು ಅಷ್ಟೇ. ಪ್ರತಿಯೊಬ್ಬ ಮಾಸ್ಟರ್ದು ತುಂಬಾ ಚೆನ್ನಾಗಿ ಇತ್ತು ಮೇಡಮ್. ಒಬ್ರೊಬ್ರಿಂದ ಒಂದೊಂದನ್ನ ಕಲ್ತ್ಕೊಂಡ್ವಿ. ಅವ್ರು ಹೇಗೆ ಅವ್ರ ಬಾಲ್ಯ ದಿನಗಳಲ್ಲಿ ಅಲ್ಲಿ ಯಾವ ತರ
ಮನೆಯಲ್ಲಿ ಒಂದು ಬೆಳ್ಕೊಂಡ್ ಬಂದಿರ್ತಾರೆ, ಅದನ್ನು ಕೂಡ ಹೇಳಿದ್ರು. ಹಾಗೆ ಇಲ್ಲಿ ಈ ಒಂದು ಧ್ಯಾನದಲ್ಲಿ ಯಾವ ತರ ತೊಡಗಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ರು. ತುಂಬಾ ಅದ್ಭುತವಾಗಿತ್ತು. ಸೊ ನಾವು ಅದರಿಂದ ಮುಂದೆ ನಾವು ಯಾವ ತರ ನಾವು ನಮ್ಮ ಕೈಲಾದ ಸೇವೆ ನಾವು ಮಾಡ್ಬೋದು, ಯಾವ ತರ ಧ್ಯಾನ ಪ್ರಚಾರ ಮಾಡ್ಬೇಕು, ಎಲ್ಲೇ ಹೊರಗಡೆ ಹೋಗ್ಬೇಕು ಅಂತೇನಿಲ್ಲ, ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು, ಜ್ಞಾನ ಹಂಚಿಕೆ ಮಾಡ್ಬೋದು. ಹಾಗೂ ನಮ್ಗೆ ಯಾರು ವಾಕಿಂಗ್ ಫ್ರೆಂಡ್ಸ್ ಆಗಿರ್ಬೋದು, ಯಾರು ಸಿಗ್ತಾರೋ ಅವ್ರಿಗೆ ನಾವ್ ಏನ್ ಓದಿರ್ತೀವೋ ಅದನ್ನ ಹೇಳೋದು, ನಮ್ಮ ಅನುಭವನ ಹೇಳೋದು, ಈ ತರ ಧ್ಯಾನ ಮಾಡಿ ಅಂತ ಹೇಳೋದು, ಅದನ್ನ ನಾನು ಅಳವಡಿಸ್ಕೊಂತ ಬಂದೆ ಮೇಡಮ್. ಸೊ ಈ ಒಂದು ವೇದಿಕೆಯಿಂದ ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ. ಹಾಗೂ 11:30ಇಂದ 12:30 ಬ್ಯಾಚ್ ಅಲ್ಲಿ ಒಬ್ರು ಸರ್ ಚಕ್ರ ಧ್ಯಾನ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಆಕ್ಚುಲಿ ಮುಂಚೆ ಮಾಡ್ತಿದ್ದೆ, ಈ ಆನಾಪಾನಸತಿ ಧ್ಯಾನ ಮಾಡಿದ್ಮೇಲೆ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಲಾಸ್ಟ್ 2 ವೀಕ್ಸ್ ಇಂದ ಮಾಡಿಸ್ತಾ ಇದ್ದಾರೆ ಸರ್, ಶುಕ್ರವಾರ. ಅದಂತೂ ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೇಡಮ್. ಸೊ ಹೀಗೆ ನಾನು ತುಂಬಾ ಅಳವಡಿಸ್ಕೊಂಡಿದ್ದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮ್ಯಾಮ್. ಮಾಸ್ಟರ್ಸ್, ನಮ್ಮ ಮಮತಾ ಉಮೇಶ್ ಮೇಡಮ್ ಅವರು 1.5 ತಿಂಗಳ ಕಾಲ ಆಯ್ತು ನಾನು ಈ ವೇದಿಕೆಗೆ ಬಂದು ಅಂತ ಹೇಳಿದ್ರು. ಅವ್ರು ಈ ವೇದಿಕೆಗೆ ಬಂದು 1.5 ತಿಂಗಳ ಕಾಲ ಆಗಿದ್ರು ಸಹ ಆಗ್ಲೇ ನಮ್ಮ ವೇದಿಕೆನಲ್ಲಿ ಸ್ವಾಧ್ಯಾಯವನ್ನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮಮತಾ ಉಮೇಶ್ ಮೇಡಮ್. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಆಗ್ಲೇ ಲಾಸ್ಟ್ ಮಂತ್ ಅಲ್ಲಿ ಅವರು 2 ಕ್ಲಾಸ್ಗಳನ್ನ ಅಂದ್ರೆ ಸೀತಾಯಣ ಅನ್ನೋ ಸಬ್ಜೆಕ್ಟ್ ಅನ್ನ ತಗೊಂಡು ಅವ್ರ ಈ ವೇದಿಕೆನಲ್ಲಿ ಸ್ವಾಧ್ಯಾಯವನ್ನ ಕೊಟ್ರು. ಈ ತಿಂಗಳು ಸಹ ಇತ್ತು, ಆದ್ರೆ ಇಲ್ಲಿ ಪಿರಮಿಡ್ಗಳ ಅಂದ್ರೆ ಮಾಸ್ಟರ್ಗಳ ಅನುಭವ ಶೇರಿಂಗ್ ಇದ್ದಿದ್ರಿಂದ ನಮ್ಮ ಮಮತಾ ಉಮೇಶ್ ಮೇಡಮ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಅವರ ಅನುಭವನ ಶೇರ್ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಈ ತಿಂಗಳಲ್ಲಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡ್ತಾ, ಅವರು ಅಂದ್ರೆ ಈ ವೇದಿಕೆನಲ್ಲಿ ಇದೇ ತರ ಕಂಟಿನ್ಯೂ ಆಗ್ಲಿ ಅವ್ರ ಸ್ವಾಧ್ಯಾಯ ಮತ್ತೆ ಅವರ ಅಂದ್ರೆ ವೇದಿಕೆಯಲ್ಲಿ ಅವ್ರು ಮುಂದುವರಿಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ನಿಮ್ಮ ಮುಂದಿನ ತಿಂಗಳಿಂದ ನೆಕ್ಸ್ಟ್ ಅದು ಕಂಟಿನ್ಯೂ ಆಗುತ್ತೆ ನಿಮ್ಮ ಸೀತಾಯಣ ಸಬ್ಜೆಕ್ಟ್. ಇದು 1 ತಿಂಗಳು ಅಂದ್ರೆ ಧ್ಯಾನದ ಬಗ್ಗೆ ಮಾತ್ರ ಪರಿಚಯ ಇದರಿಂದ ಸ್ಟಾಪ್ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ನೀವು ಇಲ್ಲಿ ಬಂದು ಸ್ವಾಧ್ಯಾಯ ಕೊಡೋದಕ್ಕೆ ಖುಷಿಯಾಗಿ ಒಪ್ಕೊಂಡ್ರಿ, ಅದೇ ತರ ಸ್ವಾಧ್ಯಾಯವನ್ನು ಕೊಟ್ಟಿದ್ದೀರಾ. ಮುಂದೆನೂ ಸಹ ಅದೇ ತರ ಕಂಟಿನ್ಯೂ ಆಗ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಅನುಭವ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್, ನೆಕ್ಸ್ಟ್ ಅದು ಹೆಸರು ಮೇಲೆ ಮಾಡಿ ಕೊಡಿ ಮ್ಯಾಮ್, ಗೊತ್ತಾಗುತ್ತಲ್ಲ. ವಿಜಯ ಅವ್ರಿಗೆ ಕೊಡ್ಲಾ ಮೇಡಮ್? ಕೊಡಿ ಮ್ಯಾಮ್, ಹಂಗೆ ಕಂಟಿನ್ಯೂ ಸ್ಟೆಪ್ ಅಂಡ್ ಸ್ಟೆಪ್ ಹೋಗಿ ಅವ್ರಿಗೆ ಅನ್ಬಿಟ್ ಕೊಡಿ ಆಪ್ಷನ್. ವಿಜಯ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೆ ನೋಡಿ. ಹಲೋ, ಮಾತಾಡಿ ಮ್ಯಾಮ್. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಮಾತಾಡಿ. ನಮಸ್ಕಾರ ಮೇಡಮ್. ಎಲ್ಲಾ ಧ್ಯಾನಿಗಳಿಗೂ ನನ್ನ ನಮಸ್ಕಾರ. ನಾನಿರೋದು ಬರೋಡಾ, ಗುಜರಾತ್ ಅಲ್ಲಿ. ನಾನು PMC ಕನ್ನಡ ನೋಡ್ತಿದ್ದೆ. ಆಮೇಲೆ ಮಹಾವತಾರ ನೋಡಿ ಬಹಳಷ್ಟು ಯೂಟ್ಯೂಬೇ ನೋಡಿ, ನಾನು ಯಾವ್ದು ಕ್ಲಾಸಸ್ ಅಟೆಂಡ್ ಮಾಡಿಲ್ಲ, ಯೂಟ್ಯೂಬ್ ನೋಡಿ ಬಹಳಷ್ಟು ಕಲ್ತೆ. ನಾನು ಡೆಲ್ಲಿನಲ್ಲಿ ಇದ್ದಾಗ ಕ್ರಿಯಾ ಯೋಗ ಎಲ್ಲ ಕಲ್ತಿದ್ದೆ. ಕ್ರಿಯಾನಂದ ಅಂತ ಯೋಗಾನಂದಜಿ ಡೈರೆಕ್ಟ್ ಡಿಸೈಪಲ್ ಇಂದ ಕಲ್ತಿದ್ದೆ. ಅಲ್ಲ, ಹನ್ಸೋ ಟೆಕ್ನಿಕ್ ಆಫ್ ಕ್ರಿಯಾ ಯೋಗ ಎಲ್ಲ ಮಾಡ್ತಾ ಇದ್ವಿ. ಆದ್ರೂ ನನ್ಗೆ ಇವ್ರದ್ದು ಮೆಡಿಟೇಷನ್ ಹೈಯರ್ ಲೆವೆಲ್ ಕಲಿಬೇಕಿತ್ತು ಅಂತ ಇತ್ತು. ಹಾಗೆ ಸರ್ಚ್ ಮಾಡುವಾಗ PMC ಚಾನಲ್ ಅಲ್ಲಿ ಗೊತ್ತಾಯ್ತು. ಆಮೇಲೆ ಮಹಾವತಾರ ಡೈಲಿನೇ ನೋಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ಎತ್ತ ತರ ಮಾಡಿರ್ತಾರೆ ಧ್ಯಾನಗಳು ಅಂತ ಹೇಳ್ಬಿಟ್ಟು. ನಾನು ಇವಾಗ ಮೇನ್ 3 ಇದು ನನಗೆ ಏನು ಉಪಯೋಗ ಆಗಿದೆ ಅನ್ನೋದು, ನೀವು ಕಮ್ಮಿ ಟೈಮ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ಬಿಡ್ತೀನಿ. ಫಸ್ಟ್ ಏನಾಯ್ತು, ನಮ್ಮ ಮಾವನವ್ರಿಗೆ 85 ಇಯರ್ ಓಲ್ಡ್ ಇರುವಾಗ ಸಮ್ ಇಯರ್ಸ್ ಬ್ಯಾಕ್ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋಯ್ತು. ನಾನು ಯೂಟ್ಯೂಬ್ ನೋಡೇ ಕಲ್ತಿರೋದು, PMC ಚಾನಲ್ ನೋಡಿ ಮೆಡಿಟೇಷನ್ ಎಲ್ಲ ಕಲ್ತಿರೋದು. ನನಗ್ ಬಂದಂಗೆ ನಾನೇನ್ ಮಾಡ್ದೆ, ದೇವ್ರೆ ಈಗ ತಾನೇ ನಾವು ಮೆಡಿಟೇಷನ್ ಕಲಿತಾ ಇದ್ದೀವಿ, ಇವರು ಪ್ಯಾರಾಲಿಸಿಸ್ ಆಗಿ ಬೆಡ್ ಎಲ್ಲ ಆಗೋದ್ರೆ ನಮ್ಗೆ ಟೈಮೇ ಇರೋದಿಲ್ಲ ಮೆಡಿಟೇಷನ್ ಮಾಡಕ್ಕೆ. ನನ್ಗೆ ಬರೀ ಹೂವು ಹಾಕೋದು, ಹಬ್ಬ ಹಾಕೋದು, ಈ ತರದ್ರಲ್ಲಿಗಿನ್ನ ಜಾಸ್ತಿ ಇದ್ರಲ್ಲಿ ಬಿಲೀಫ್ ಇದೆ. ಏನ್ ಮಾಡೋದು, ಹೇಗೈನಾ ಮಾಡಿ ಅವ್ರು ಇರೋದಂಕ ನಡೆಯೋ ತರ ಮಾಡ್ಬಿಡು. ನಿಜವಾಗೂ ಹಂಗೆ ಒಂದು 5 ನಿಮಿಷ ಪ್ರೇಯರ್ ಮಾಡ್ಕೊಂಡೆ ಅಷ್ಟೇ. ಆಗ ಯಾರೋ ಪಂಜಾಬಿ ಅವರು ನಮ್ಮ ಮನೆಗ್ ಬಂದು ಬಾಗಿಲು ತಟ್ಟಿದ್ರು. ಹೇಳಿದ್ರು, ನಿಮ್ ಮನೇಲಿ ಯಾರೇನ ತಮಿಳ್ ಮಾತಾಡೋರು ಇದಾರ, ನಮಗ್ ತಮಿಳ್ ಬರೆಯೋದ್ ಬೇಕು ಅಂತಂದ್ರು. ನಮ್ಮ ಮಾವನವ್ರಿಗೆ ತಮಿಳ್ ಬರುತ್ತೆ. ಬಲ್ಲಗಡೆ ಫುಲ್ ಸ್ಟ್ರೋಕ್ ಆಗಿತ್ತು. ಅವಾಗ ಹಾಸ್ಪಿಟಲ್ ಇಂದ ಕರ್ಕೊಂಬಂದಿದ್ದೆ. ಅವ್ರಂದ್ರು ಕರಿ ಅವ್ರನ್ನ ಒಳಗೆ ಅಂತ. ಜ್ಞಾನ ಇತ್ತು ಅದರಿಂದ. ಸರಿ, ಜ್ಞಾನ ಕಳೆದ್ಮೇಲೆ ಅವರು ಋಷಿಕೇಶ್ ಇಂದ ಯಾರ್ದು ತಮಿಳ್ದು ಟ್ರಾನ್ಸ್ಲೇಷನ್, ತಮಿಳ್ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬುಕ್ ತಂದಿದ್ರು. ನಮ್ಗೆ ತಮಿಳ್ ಬರೆಯೋರು, ತಮಿಳ್ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅವ್ರು ಯಾರೂ ಇಲ್ಲ. ನಾನೊಬ್ಬ ಪಂಜಾಬಿ ಬ್ರಾಹ್ಮಿನ್, ಸಮ್ ಡೆಲ್ಲಿ ಯೂನಿವರ್ಸಿಟಿದು ಸಮ್ ಹೈಯರ್ ಲೆವೆಲ್ ಆಫೀಸರು ಹುಡುಕ್ತಾ ಇದ್ದೀನಿ. ನಂಗೆ ಯಾಕೋ ಅನ್ನಿಸ್ತು ನಿಮ್ ಮನೆಗ್ ಬರ್ಬೇಕು ಅಂತ. ನಾವಿದ್ದಿದ್ದು ಬಹಳ ದೊಡ್ಡ ಫ್ಲಾಟ್ಸ್ ಅಲ್ಲಿ, ನಮ್ಮನೇನೆ ಬರ್ಬೇಕು ಅಂತ ಹೇಗೆ ಅಂತ ನನ್ಗೆ ಇದ್ವರ್ನಂಗ ಗೊತ್ತಾಗ್ಲಿಲ್ಲ.
ಸುಮ್ನೆ ನಾನು ಅನ್ಕೊಂಡೆ ಯಾರೋ ಮಧ್ಯಾಹ್ನದ ಹೊತ್ತು ಬರ್ತಾರಲ್ಲ ಸೇಲ್ಸ್ ಅವ್ರು ಅನ್ಕೊಂಡ್ ಬಾಗಲ್ ತೆಗ್ದೆ, ನೋಡಿದ್ರೆ ಅವ್ರು ಬಂದು ಬುಕ್ ಕೊಟ್ಬಿಟ್ಟು ಹೋದ್ರು. ಆಮೇಲೆ ನಮ್ಮ ಮಾವನವರು ಪೂಜೆ ಸಂಧ್ಯಾವನೆ ಮಾಡೋದು ಅಷ್ಟೇ ಅವ್ರಿಗೆ ಇದೆಲ್ಲ ಇರ್ಲಿಲ್ಲ. ಬಟ್ ನಮ್ಮನೆಗ್ ಬಂದಾಗ ಯೋಗಾನಂದಜಿ ಬುಕ್ಸ್ ಎಲ್ಲ ಓದೋರು. ಓ ಈ ತರನೂ ಇರುತ್ತಾ ಅಂದ್ಮೇಲೆ ಮಾರನೇ ದಿನ ಏನ್ ಮಾಡಿದ್ರು, 21 ದಿನ ವಿಭೂತಿ ಎಲ್ಲ ಇಟ್ಕೊಂಡ್ಬಿಟ್ಟು ಬರೆಯಕ್ ಶುರು ಮಾಡ್ರು. ಅವ್ರು ಬರೆಯಕ್ಕೆ ಪ್ಯಾರಾಲಿಸಿಸ್ ಅಂದ್ರೆ ಬರೆಯೋದ್ ಹೇಗೆ, ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ಇದ್ವರ್ದಂಕ ಆಶ್ಚರ್ಯ ಆತಂಗ 20ನೇ ದಿನ ಆಗೋದಕ್ಕೆ ಫುಲ್ ಕ್ಯೂರ್ ಆಗೋಯ್ತು. ಫುಲ್ ಅಂದ್ರೆ ಏನು ಮೆಡಿಸಿನ್ ಇಲ್ಲ, ಏನು ಆಪರೇಷನ್ ಇಲ್ಲ, ಫುಲ್ ಕ್ಯೂರ್ ಆಗೋಯ್ತು. ಇವತ್ತಿನ ತನಕ ನಮ್ಮ ಮನೇಲಿ ಎಲ್ರಿಗೂ ಕ್ವಶನ್ ಹೇಗೆ ಕ್ಯೂರ್ ಆಯ್ತು ಅಂತ. ಅದಾದ್ಮೇಲೆ ಆತ ಆ ಲಾಸ್ಟ್ ಪೇಜಲ್ಲಿ ಆತ ಹೋದ್ಮೇಲೆ ನೋಡಿದ್ವಿ, ನನ್ಗೆ ನೀವು 10 ಪೇಜ್ ಕೊಟ್ಟಿದ್ದೀರಾ ಬರೆಯಕ್ಕೆ, ಇದರಿಂದ ನನ್ 10 ವರ್ಷ ಆಯಸ್ಸು ಜಾಸ್ತಿ ಆಗುತ್ತೆ, ನಾನು 95 ವರ್ಷ ತನಕ ಇರ್ತೀನಿ ಅಂತ ಆತ ಬರ್ದಿದ್ರು. ನಾವು ಓದಿರ್ಲಿಲ್ಲ. ಆತ ಫೆಬ್ರವರಿಲಿ ಹೋಗಿ 1 ವರ್ಷ ಆಯ್ತು. ಆಮೇಲೆ ಆತನ ಬುಕ್ಸ್ ಕಬೋರ್ಡ್ ಎಲ್ಲ ತೆಗೆದು ಹೋದ್ರೆ ಅದ್ರಲ್ಲಿ ಬರ್ದಿದ್ರು ನಂಗೆ 10 ವರ್ಷ ಲೈಫ್ ಈ ಬುಕ್ ಟ್ರಾನ್ಸ್ಲೇಷನ್ ಇಂದ ಕೊಟ್ಟಿದೆ, 10 ಪೇಜ್ ಬುಕ್, ಅದರಿಂದ 10 ವರ್ಷ ನನ್ನ ಲೈಫ್ ಇರುತ್ತೆ ಅಂತ ಬರ್ದಿದ್ರು. ಅಂಡ್ ಅದ್ರಲ್ಲಿ ಬರ್ದಿದ್ರು ನಾನು ಅವ್ರದ್ದು ರೇವತಿ ನಕ್ಷತ್ರ ಅದ್ರಲ್ಲೇ ಹೋಗ್ಬೇಕು ಅಂತ ಬರ್ದಿದ್ರು. ಲಾಸ್ಟ್ ಇಯರ್ ಫೆಬ್ರವರಿಲಿ ಹೊಟ್ಟೋದ್ರು. ಅವಾಗ ಒಂದು ದಿನಾನು ನಾನು ಅವ್ರದ್ದು ಏನೊಂದ್ ಪ್ಲೇಟ್ ತೊಳೆಯೋದು, ತಟ್ಟೆ, ನಾನಾಗ್ಲಿ ನಮ್ಮ ಅತ್ತೆ ಅವ್ರಾಗ್ಲಿ ಏನು ಕೆಲಸ ಮಾಡೇ ಇಲ್ಲ. ಅವ್ರು ಹೋಗೋ ದಿನ ಚಾಕ್ಲೇಟ್ ನಾನು ತಿನ್ಬೇಕಲ್ಲಮ್ಮ ಅಂತಂದ್ರು. ನಾನ್ ನಾರ್ಮಲಿ ನಾಳೆ ಬೆಳಗ್ಗೆ ತಂದ್ಕೊಡ್ತೀನಿ ಅಂದೆ. ಆಮೇಲೆ ನಂಗೂ ಏನೋ ಸೆನ್ಸೇಷನ್ ಬಂತು, ನಾಳೆ ಅನ್ನೋದು ಇರ್ತಾರೋ ಇಲ್ವೋ ಅಂತ ಹೋಗಿ ಅಂಗಡಿಗೆ ಹೋಗಿ ತಂದ್ಕೊಟ್ಮೇಲೆ ಆತ ಅಮಾವಾಸ್ಯೆ ಬಂತು. ನಾನ್ ಕೇಳ್ದೆ, ಇವಾಗ ಅಮಾವಾಸ್ಯೆ ಬರ್ತಾ ಇದೆ ಅಂದ್ರು. ಅಮಾವಾಸ್ಯೆ ದಿನ ನಾನು ಹೋಗೋದಿಲ್ಲ, ನನ್ನ ನಕ್ಷತ್ರಕ್ಕೆ ನಾನು ಹೋಗ್ಬೇಕು ಅಂದ್ರು. ಅವ್ರು ನಿಜವಾಗ್ಲೂ ನೀವ್ ತೋರ್ಸಿರೋ ಮೆಡಿಟೇಷನ್ನೇ ನಾನ್ ಮಾಡ್ತಾ ಇದ್ದೆ. ಈತನ್ಗೆ ಇಷ್ಟು ವರ್ಷ ಇದ್ದಾರೆ ಅಂದ್ರೆ ಅವ್ರು ಹೋಗೋ ತರ ಅವ್ರ ನಕ್ಷತ್ರ ನಾನು ನೋಡಿರ್ಲಿಲ್ಲ, ನೋಡಿಲ್ಲ ಯಾವ ನಕ್ಷತ್ರ ಏನು ಅಂತ. ಮೆಡಿಟೇಷನ್ ಮಾಡದ್ಮೇಲೆ 3 ದಿನದಲ್ಲಿ ಅವ್ರ ನಕ್ಷತ್ರ ಬಂತು. ನಕ್ಷತ್ರದ ದಿನಾನೇ ಹೋಗಿದ್ದಾರೆ ಅವ್ರು 95ನೇ ವರ್ಷಕ್ಕೆ. ಅದು ನನಗೆ ಶೇರ್ ಮಾಡ್ಬೇಕಿತ್ತು ಅಂತ ಇತ್ತು. ಇನ್ನೊಂದೇನಾಯ್ತು, ನನ್ನ ಮಗನ್ಗೆ ಕೈ ಮೇಲೆ ಗಡ್ಡೆ ಬಂದಿತ್ತು, ದಪ್ಪತ್. ಪ್ರಾಣಾಯಾಮ ಮಾಡ್ತಾ ಇದ್ದೆ ನಾನು, ರಾಮದೇವ್ ಬಾಬಾನಿಂದ ಹರಿದ್ವಾರಿಂದ ಎಲ್ಲ ಕಲ್ತು ಬಂದಿದ್ದೆ. ಪ್ರಾಣಾಯಾಮನು ಮಾಡ್ತಾ ಇದ್ದೆ, ಅಫರ್ಮೇಶನ್ ಮಾಡ್ತಿದ್ದೆ. ಅಂಡ್ ನಿಮ್ದು ನೋಡಾದ್ಮೇಲೆ ನನ್ಗೆ ತುಂಬಾ ನಂಬಿಕೆ ಬಂತು. ಪ್ರಾಣಾಯಾಮ ಆ ಕಡೆ ಗಡ್ಡೆನೆ ನೋಡ್ಬೇಡ, ಸ್ವಲ್ಪ ಕಲರ್ ಥೆರಪಿನ ಯೂಟ್ಯೂಬ್ ಅಲ್ಲಿ ನೋಡೇ ಮಾಡ್ದೆ. ನೋಡ್ಲೇಬೇಡ ಗಡ್ಡೆ, ಕಪಾಲ್ಭಾತಿ ಮಾಡು ನೋಡೋಣ ಅಂತ ಕಪಾಲ್ಭಾತಿ ಮಾಡ್ತಾ ಇದ್ದ ಆ ಗಡ್ಡೆ ತರ ಕರ್ಗೋಗಿದೆ ಅನ್ನೋದನ್ನು ನನ್ಗೆ ಯಾವಾಗ ಕರ್ಗೋಯ್ತು ಅವನ್ಗೆ ಗೊತ್ತಿಲ್ಲ, ಫುಲ್ ಕರ್ಗೋಯ್ತು. ಅಯ್ಯೋ ಈ ತರ ಆಗತ್ತಾ ಅಮ್ಮ ಅಂತ ದಿನಾನು ಮಕ್ಕಳು ಕೈ ಮೇಲೆ ದಪ್ಪದು ನೋವಿರ್ಲಿಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಆಪರೇಷನ್ ಮಾಡ್ಬೇಕು ಅದು ಇದು ಅಂದ್ರು. ನಂಗೆ ಅವನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆಯೋನು, ಲೆಫ್ಟ್ ಹ್ಯಾಂಡ್ ಮೇಲೆ ಗಡ್ಡೆ ದಪ್ಪಕ್ ಬೆಳೀತಾ ಬಂತು. ಆಮೇಲೆ ಡಾಕ್ಟರ್ ಹತ್ರ ಎಲ್ಲ ಬೇಡ, ಇವ್ರು ಹೇಳಿದಾರೆ ಅಂದ್ಮೇಲೆ ಇರುತ್ತೆ, ನಾವು ಪ್ರಾಣಾಯಾಮ ಹೆಂಗಿದ್ರು ಬರುತ್ತಲ್ಲ ಮಾಡ್ತಾ ಇರೋಣ ಅಂತ 20 ನಿಮಿಷ ಡೈಲಿ 2-3 ಮಂತ್ಸ್ ಮಾಡ್ದೆ. ಆಮೇಲೆ ಹೆಂಗೆ ಅಂದ ಗಡ್ಡೆ ಇರ್ಲಿಲ್ಲ, ಕರ್ಗೋಗ್ಬಿಟ್ಟಿದೆ, ಫುಲ್ ಕರ್ಗೋಯ್ತು ಮೇಡಮ್. ಇಷ್ಟು ದಪ್ಪ ಇತ್ತು ಗಡ್ಡೆ. ಆಮೇಲೆ ಇನ್ನ ಒಂದು ಏನಿತ್ತು ಅಂದ್ರೆ ನನ್ಗೆ ಇವಾಗ 54 ಏಜು, 51 ಬಂದ್ಮೇಲೆ ಮೆನೋಪಾಸ್ ರೆಗ್ಯುಲರ್ ಆಯ್ತು ಪೀರಿಯಡ್ಸ್. ಸಡನ್ ಆಗಿ ಪೀರಿಯಡ್ಸ್ ಇದ್ದಾಗ ಯೂಟರಸ್ ಎನ್ಲಾರ್ಜ್ ಅಂತ ಬಂತು. ಸ್ಕ್ಯಾನಿಂಗ್ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಬಹಳ ದೊಡ್ಡ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಅಂದ್ರು, ಮೇಡಮ್ 51-52 ಯಾರು ಪೀರಿಯಡ್ಸ್ ಆಗೋದಿಲ್ಲ, ನೀವು ಯೂಟರಸ್ ತೆಗೆದ್ಬಿಡ್ಬೇಕು, ತುಂಬಾ ಜಾಸ್ತಿ ಎನ್ಲಾರ್ಜ್ ಆಗೋಗ್ಬಿಟ್ಟಿದೆ ಅಂತ ಅಂದ್ರು. ಆಮೇಲೆ ನಾನು ಅಂದೆ, ನಿಮ್ಗೆ ಏನಿದೆಯೋ ಸರ್ ರಿಪೋರ್ಟ್ ಕೊಡಿ, ಮುಂದೆ ನಾವು ನೋಡ್ಕೋತೀವಿ ಅಂತ ಬಂದೆ ಮೇಡಮ್. ಮಾರ್ನಿಂಗ್ ದಿನಾಗ್ಲೂ ನಾನು ಒಂದು 3-4 ತಿಂಗಳು ಅನುಲೋಮ್ ವಿನುಲೋಮ್ ಪ್ರಾಣಾಯಾಮ ಅಂಡ್ ಮೆಡಿಟೇಷನ್ ಮಾಡಿ ಅದಾಗದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಆಮೇಲೆ 6 ತಿಂಗಳಾದ್ಮೇಲೆ ಸುಮ್ನೆ ನೋಡೋಣ ಅಂತ ಟೆಸ್ಟ್ ಮಾಡಿದ್ರೆ ಬಿಲ್ಕುಲ್ ನಾರ್ಮಲ್. ಆಮೇಲೆ ಅದಷ್ಟೇ ಖುಷಿಯಾಗಿ ನಂದು ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಇದ್ದಿದ್ದು ನಿಂತೆ ಹೋಯ್ತು. ಇದೇನ ಕೇಳ್ತಿದ್ದೀನಿ ಅಂದ್ರೆ ನಮ್ದು ಧ್ಯಾನಿಗಳ ಸಂಘ ಆಗಿದೆ ಈಗ. ಈ ತರ ಪ್ರಾಬ್ಲಮ್ಸ್ ಏನಿದ್ರು ಈ ತರ ಕ್ಯೂರ್ ಮಾಡ್ಕೋಬಹುದು, ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಡೇ ನಾನು ನಿಮ್ದು ಈ ಚಾನಲ್ ಅಲ್ಲಿ ಇವಾಗ 3-4:30 ಇದಂದ್ರೆ ನಂಗೆ ಫಸ್ಟ್ ಡೇ ಅನ್ನಿಸ್ತು, ನಂಗೆ ಕನ್ನಡ ಮಾತಾಡಿದ್ರು ನಮ್ ಬೇರೆ ಸ್ಟೇಟ್ ಅಲ್ಲಿ ಇದ್ದೀನಿ, ನಮ್ಮನೆ ಸೇರ್ಸ್ಕೋತಾರ ಇಲ್ವೋ ಅನ್ನೋ ತರ ಒಂಥರ ಹಂಗಾಯ್ತು. ಬಟ್ ಆಮೇಲೆ ನಮ್ಮ ವೇದಿಕೆನಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ನನ್ಗೆ ಗೊತ್ತಾಗ್ಲಿಲ್ಲ ಮೇಡಮ್ ಈ ತರ ಜಾಯಿನ್ ಆಗ್ಬೇಕು ಅಂತ. ನಾನು ಬರೀ ಯೂಟ್ಯೂಬ್ ನೋಡೇ ಇದ್ ಮಾಡ್ತಾ ಇದ್ದೀನಿ.
ಆದ್ರೆ ಯೂಟ್ಯೂಬ್ ಅಲ್ಲಿ ಬರೋ ನೀವು ವಿಡಿಯೋಸ್ ನೋಡ್ಕೊಂಡೆ ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದೀರಿ. ಹೌದು ಮೇಡಮ್, ನಾನು ಕ್ಲಾಸಸ್ ಎಲ್ಲ ಹೇಗ್ ಜಾಯಿನ್ ಆಗ್ಬೇಕು ನಾನು ಒಂದೆರಡು ಸಲ ಅದ್ರಲ್ಲಿ ಕಾಮೆಂಟ್ಸ್ ಎಲ್ಲ ಹಾಕಿದ್ದೆ, ನಂಗೆ ಯಾರ್ದೇನ ಫೋನ್ ನಂಬರ್ ಕೊಡ್ತೀರಾ ಏನು ಎತ್ತ ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಅದಕ್ಕೆ ಇವಾಗೇನೆ ನಾನ್ ನಂಬರ್ ಸಿಕ್ಕಿದ್ರೆ ಏನೇನ ಈ ತರ ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡು ಈ ಕಡೆ ಯಾರೇನ ಒಳ್ಳೆಯವ್ರಿದ್ರೆ ಇದಾಗಿ ಧ್ಯಾನಿಗಳ ತರ ಇದ್ರೆ ಹೇಳಕ್ಕೆ ಅನುಕೂಲ ಆಗುತ್ತೆ ಅನ್ಕೊಂಡೆ. ಈಗ ಯಾವ್ದು ಹೆಂಗೆ ನಿಮ್ಗೆ ಲಿಂಕ್ ಸಿಕ್ತು ಇದು? ಆಮೇಲೆ ಸ್ಪಿರಿಚುವಲ್ ಸೀಡ್ಸ್ ಅವ್ರಿಗೆ ಒಂದ್ಸಲ ಅವ್ರ ಕ್ಲಾಸಸ್ ಇದ್ರಲ್ಲಿ ಜಾಯಿನ್ ಆಗಿದ್ದೆ, ಅವ್ರು ಕಳ್ಸಿರೋದು. ಎಷ್ಟ್ ದಿವಸದಿಂದ ಇದ್ದೀರಾ ಈಗ? ಅಂದ್ರೆ ಆನ್ಲೈನ್ ಕ್ಲಾಸ್ಗೆ ಎಷ್ಟ್ ದಿವಸದಿಂದ ಜಾಯ್ನ್ ಆಗ್ತಿದ್ದೀರಾ ನೀವು? ಆನ್ಲೈನ್ ಅಲ್ಲ ಮೇಡಮ್, ಇದು ನೀವು ಇವಾಗ ನಡೆಸ್ತಿದ್ದೀರಲ್ಲ, ಹೌದೌದು. ಅದು ಸೆಕೆಂಡ್ ಯಾವಾಗಿಂದ ಅವ್ರು ಕಳ್ಸಿದಾರೆ ಸ್ಪಿರಿಚುವಲ್ ಸೀಡ್ ಅವರು, December 7th 8th ಕಳ್ಸಿದ್ರು. ಅವಾಗಿಂದ ಒನ್ ಇಯರ್ ಇಂದ ಇದ್ದೀರಾ? ಒನ್ ಇಯರ್ ಇಂದ ಇದ್ದೀರಾ ವೇದಿಕೆನಲ್ಲಿ ನೀವು? ಅವ್ನವ್ನು ನಾನ್ ಮಹಾವತಾರ್ ಯೂಟ್ಯೂಬ್ ರೆಗ್ಯುಲರ್ ನೋಡ್ತಾ ಇರ್ತೀನಿ. ಅದರಿಂದ ನನ್ ಮೆಡಿಟೇಷನ್ ತುಂಬಾ ಜಾಸ್ತಿನೇ ಪರ್ಫೆಕ್ಷನ್ ಆಯ್ತು. ಎಲ್ಲೆಲ್ಲಿ ಡೌಟ್ಸ್ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅಂದ್ರೆ ಬೆಳಗಿನ ಕ್ಲಾಸ್ಗಳಲ್ಲೂ ಎಲ್ಲ ಜಾಯ್ನ್ ಆಗ್ತೀರಾ? ಈಗ ಬ್ರಹ್ಮ ಮುಹೂರ್ತ, ಮತ್ತೆ 5 ಗಂಟೆ ಕ್ಲಾಸು, 11 ಗಂಟೆ ಕ್ಲಾಸು, 3:30 ಕ್ಲಾಸು, ಮತ್ತೆ ನೈಟ್ 9 ಗಂಟೆ ಕ್ಲಾಸು, ಇಷ್ಟು ಕ್ಲಾಸ್ ವೇದಿಕೆನಲ್ಲಿ ನಡೀತಾ ಇದೆ. ಇಲ್ಲ ಮೇಡಮ್, ಅದು ಯೂಟ್ಯೂಬ್ ನೋಡ್ಕೊಂಡು ಜಾಯ್ನ್ ಆಗ್ಬೇಕಿತ್ತ ಹೇಗೆ ಅಂತ ನನಗೆ ಗೊತ್ತಾಗಿಲ್ಲ. ಬರೀ ನಾನು ಯೂಟ್ಯೂಬ್ ನೋಡಿದೀನಿ ಅಷ್ಟೇ. ನಿಮ್ ನಂಬರ್ ಕೊಡಿ ಮ್ಯಾಮ್, ನಾನು ಗ್ರೂಪ್ಗೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಮಾಡ್ತೀನಿ. ಒಂದ್ ಗ್ರೂಪ್ ಜಾಯ್ನ್ ಆದ್ರೂ ನೀವು, ನಾವು ಲಿಂಕ್ ಶೇರ್ ಮಾಡ್ತಾ ಇರ್ತೀವಿ. ಎಲ್ಲಾ ಟೈಮಿಂಗ್ಸ್ ಬರ್ತಾ ಇರುತ್ತೆ ನಿಮ್ಗೆ. ಇವತ್ತು 2 ಗ್ರೂಪು ಎಂಡ್ ಆಗುತ್ತೆ. ಅಂದ್ರೆ 21 ದಿನಗಳ ಕಾರ್ಯಕ್ರಮ ಇದು. 21ನೇ ದಿವಸ ಆದ್ಮೇಲೆ ಇನ್ನು ಮತ್ತೆ 1ನೇ ತಾರೀಕಿಂದ 2 ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ನಾನ್ ಚಾಟ್ ಅಲ್ಲಿ ಹಾಕ್ಬಿಡ್ತೀನಿ ಮೇಡಮ್ ನಂಬರ್. ಓಕೆ, ಹಾಕಿ. ಮತ್ತೆ ನಿಮ್ಗೆ ಈಗ ಸದ್ಯದಲ್ಲಿ ಇವತ್ತಿಗೆ 2 ಗ್ರೂಪ್ ಅಂದ್ರೆ ಎಂಡ್ ಆಗುತ್ತೆ. ಮೊನ್ನೆ ಅಂದ್ರೆ ಮೊನ್ನೆಗೆ 1 ಗ್ರೂಪ್, ಅದು 365 ಡೇಸ್ 365 ದಿವಸನೂ ಇರುತ್ತೆ. ಬ್ರಹ್ಮ ಮುಹೂರ್ತ ಧ್ಯಾನ ಮತ್ತೆ ಬೆಳಿಗ್ಗೆ 5 ಗಂಟೆಯಿಂದ ಧ್ಯಾನ, ಅದು 365 ದಿವಸನೂ ಇರುತ್ತೆ ವರ್ಷದಲ್ಲಿ. ಜಾಯಿನ್ ಆಗ್ತೀನಿ ಮೇಡಮ್. ನೀವು ನಂಬರ್ ಕೊಟ್ರೆ ನಾವು ಆಡ್ ಮಾಡ್ತೀವಿ. ನಿಮ್ಗೆ ಬ್ರಹ್ಮ ಮುಹೂರ್ತ ಧ್ಯಾನ ಇವಾಗ ಸಿಗತ್ತೆ ಡೈಲಿ. ತಕ್ಷಣಕ್ಕೆ ಈಗ 5 ಗಂಟೆದು ಸ್ಟಾಪ್ ಆಗಿದೆ. ಯಾಕೆ ಅಂದ್ರೆ ಕಡತಾಳ್ನಲ್ಲಿ ಪ್ರೋಗ್ರಾಮ್ ನಡೀತಾ ಇದೆಲ್ಲ, ಅಲ್ಲಿಗೆ ನಾವು ಗುರುಜಿಗೆ ಹೋಗೋದ್ರಿಂದ ಆ ಕಾರ್ಯಕ್ರಮ ಈಗ ಸದ್ಯದಲ್ಲಿ 365 ದಿವಸದ್ದು ಈಗ ಎಂಡ್ ಆಗಿದೆ. 1ನೇ ತಾರೀಕಿಂದ ಎಲ್ಲಾವು ನಿಮ್ಗೆ ಇನ್ನು 4-5 ಪ್ರೋಗ್ರಾಮ್ ಸಿಗುತ್ತೆ ಮೇಡಮ್ 1ನೇ ತಾರೀಕಿಂದ. ಈಗ ಡೈಲಿ ನೀವು ಸದ್ಯದಲ್ಲಿ ಬ್ರಹ್ಮ ಮುಹೂರ್ತ ಧ್ಯಾನ 3:30 ಅದನ್ನ ಅದಕ್ಕೆ ಜಾಯ್ನ್ ಆಗ. ನಿಮ್ಗೆ ಲಿಂಕ್ ಶೇರ್ ಆಗ್ತಾ ಇರುತ್ತೆ ಡೈಲಿ, ಎಲ್ಲಾ ಟೀಮ್ದು ಶೇರ್ ಆಗ್ತಾ ಇರುತ್ತೆ. ನೋಡ್ಕೊಂಡ್ ಮಾಡ್ಕೊಬೋದು. ಅಂಡ್ ಇನ್ನೊಂದು, ಬರೋಡಾ ಕಡೆ ಬಂದ್ರೆ ಎಲ್ಲಾ ಧ್ಯಾನಿಗಳು ನಮ್ಮ ಮನೆಗ್ ಬನ್ನಿ, ನಾನ್ ಫೋನ್ ನಂಬರ್ ಕೊಟ್ಟಿರ್ತೀನಿ. ಎಲ್ಲಾರು ನೀವು ಯಾರನ್ನ ಬೇಕಾದ್ರೂ ಜಾಯಿನ್ ಮಾಡ್ಬೋದು ಮ್ಯಾಮ್. ನೀವು ಗ್ರೂಪ್ಗೆ ನೀವು ಫಸ್ಟ್ ಜಾಯಿನ್ ಆಗಿ, ನೀವು ಆಮೇಲೆ ನಂಬರ್ಸ್ ಕೊಟ್ರು ನಮ್ಗೆ ಯಾರನ್ನ ಬೇಕಾದ್ರೂ ನಾವು ಜಾಯಿನ್ ಆಗ್ತೀವಿ, ಜಾಯಿನ್ ಮಾಡ್ತೀವಿ. ನಿಮ್ ನಂಬರ್ ಕಳ್ಸಿರಿ ಚಾಟ್ ಬಾಕ್ಸ್ ಅಲ್ಲಿ. ನಾವು ವಾಟ್ಸ್ಆಪ್ 1 ಗ್ರೂಪ್ಗೆ ನಿಮ್ಮನ್ನ ಜಾಯಿನ್ ಮಾಡಿದ್ರು ನೀವು ಎಲ್ಲಾ ಕ್ಲಾಸು ಸಹ ಅಟೆಂಡ್ ಮಾಡ್ಬೋದು. ಅಂದ್ರೆ ನೀವು ಈಗ ತಕ್ಷಣಕ್ಕೆ ಇದು ಒಂದೇ ಕ್ಲಾಸ್ ಜಾಯಿನ್ ಆಗ್ತಾ ಇರೋದು ನೀವು. ಓಕೆ ಮೇಡಮ್. ಇದಕ್ಕಿಂತ ಇನ್ನೂ ಹೆಚ್ಚು ನಿಮ್ಗೆ ಉಪಯೋಗ ಆಗುವಂತ ತರಗತಿಗಳು ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಗೆ ನಮ್ಮ ಮೇನ್ ಗುರುಜಿನೇ ಇರ್ತಾರೆ ಮೇಡಮ್. ನಿಮ್ದು ಏನೇ ಕ್ವಶನ್ಸ್ ಇದ್ರು ಅಲ್ಲಿ ಕೇಳ್ಬೋದು. ನಮ್ಮ ಕಾರ್ಯಕ್ರಮದಲ್ಲಿ 24 ಥೆರಪಿಗಳು ಇದೆ. ಅಂದ್ರೆ ಆಕ್ಯುಪ್ರೆಷರ್, ಮೂತ್ರ ಥೆರಪಿ, ಮರ್ಮ ಥೆರಪಿ, ಈ ತರ 24 ಕಲರ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಈ ತರ ಎಲ್ಲ 24 ಥೆರಪಿಗಳಿದೆ. ಇದ್ರದ್ದು ನಿಮ್ಗೆ ಈಗ ಮಧ್ಯಾಹ್ನ ಕ್ಲಾಸ್ಗಿಂತ ಹೆಚ್ಚು ಮಾಹಿತಿ ನಿಮ್ಗೆ ಬೆಳಗಿನ ಕ್ಲಾಸ್ ಅಲ್ಲಿ ಸಿಗುತ್ತೆ. ಗುರುಜಿನೇ ಬ್ರಹ್ಮ ಮುಹೂರ್ತದಲ್ಲ. ಖಂಡಿತ ನಂಗೆ ಸ್ವಲ್ಪ ಡೈರೆಕ್ಷನ್ ಕೊಡಿ ಮೇಡಮ್, ನಾ ಮಾಡ್ತೀನಿ. ಯಾವ್ದು ಮೇಡಮ್? ಅಲ್ಲ, ಎಲ್ಲಿ ಜಾಯಿನ್ ಆಗ್ಬೇಕು, ಯಾವ ಕ್ಲಾಸ್ ಅಂತ ಸ್ವಲ್ಪ ನಂಗೆ ಡೈರೆಕ್ಷನ್. ನೀವೀಗ ನೀವು ನಂಬರ್ ಕೊಡಿ, ನಾನು ಗ್ರೂಪ್ಗೆ ಆಡ್ ಮಾಡ್ತೀನಿ ಅಷ್ಟೇ. ನಿಮ್ಗೆ ಲಿಂಕ್ಗಳು ಶೇರ್ ಆಗ್ತಾ ಇರುತ್ತೆ. ಅದ್ರ ಮುಖಾಂತರ ನೀವು ಟೈಮಿಂಗ್ಸ್ ನೋಡ್ಕೊಂಡ್ರೆ ಆ ಟೈಮಿಂಗ್ಸ್ ಅಲ್ಲಿ ನೀವು ಜಾಯಿನ್ ಆಗ್ತಾ ಇರ್ಬೋದು. ಎಸ್ ಅಂಡ್ ಆಕ್ಯುಪ್ರೆಷರ್ ಅದೆಲ್ಲ ಕಲಿಬೇಕು ನಾನು, ಅದಕ್ಕೆ. ಓಕೆ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು ತುಂಬಾ. ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾವು ಆಡ್ ಮಾಡಿರ್ತೀವಿ. ಖಂಡಿತ ಹಾಕ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಗ್ರೂಪ್ ಅಡ್ಮಿನ್ ಮಾಡ್ತೀವಿ, ನೀವೇ ಬೇರೆಯವ್ರನ್ನು ನೀವು ಕೂಡ ಆಡ್ ಮಾಡಬಹುದು. ನೀವು ಗೊತ್ತು ಪರಿಚಯ ಇರೋರ್ನ ಈ ಗ್ರೂಪಿಗೆ ಆಡ್ ಮಾಡಬಹುದು, ನೀವೇ ಮಾಡಬಹುದು. ನಿಮ್ಮನ್ನ ಅಡ್ಮಿನ್ ಮಾಡ್ತೀವಿ ಬೇಕಿದ್ರೆ. ಫಸ್ಟ್ ನೀವು ಆಗಿ ಗೊತ್ತಾಗುತ್ತೆ. ಫಸ್ಟ್ ನಾನು ಅನುಭವ ಮಾಡ್ಕೊಂಡು ಒಂಚೂರು ಎಕ್ಸ್ಪರ್ಟ್ ಆಗ್ಲಿ ನಿಮ್ಮ ಗ್ರೂಪ್ ಅಲ್ಲಿ, ಆಮೇಲೆ ನೀವು ಮಾಡಿ ಸರ್, ಪರವಾಗಿಲ್ಲ, ನನಗೂ ಇಷ್ಟ ಅಲ್ವಾ. ನಾನು ನಮ್ಮ ವೇದಿಕೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಮ್ಯಾಮ್. ಅಂದ್ರೆ ಯೂನಿವರ್ಸ್ ನಾವೇನ್ ಕೇಳ್ಕೊಂಡ್ರು ಅದೆಲ್ಲ ನಾವು ಧ್ಯಾನಿಗಳಿಗೆ ನಮ್ಗೆಲ್ಲಾ ಕೊಡುತ್ತೆ ಯೂನಿವರ್ಸ್ ಅನ್ನೋದಕ್ಕೆ ನೀವೇ ಉದಾಹರಣೆ ಮ್ಯಾಮ್. ಅಂದ್ರೆ ಈಗ ಮ್ಯಾಮ್ ಅವ್ರು ಕೇಳ್ಕೊಂಡಿದ್ ಡೇಟ್ ಅಲ್ಲೇ ಅವರು ಪ್ರಾಣವನ್ನ
ತ್ಯಜಿಸಿದ್ರು ಅಂದ್ರೆ ಹೌದು ಮೇಡಮ್. ಯೋಗಾನಂದರದ್ದು ಟ್ರಾನ್ಸ್ಲೇಟ್ ಮಾಡ್ತಾರೆ. ನಂಗೆ ಯಾರಿಗೂ ಇದು ಏನಕ್ಕೆ ಹೇಳ್ತಂದ್ರೆ ಇದು ಯಾರಿಗೂ ಹೇಳ್ಕೊಳಕ್ ಆಗಲ್ಲ, ಯಾರು ನಂಬೋದಿಲ್ಲ. ಧ್ಯಾನಿಗಳಿದ್ರೆ ನೀವುಗಳು ನಂಬ್ತೀರಾ ಅಲ್ವಾ? ಹೌದು ಮ್ಯಾಮ್. 1 ವರ್ಷದಿಂದ ಇದ್ದಿತ್ತು ಹೇಗಿತ್ತು, ಹೇಗೆ ಹೇಳೋದು, ಯಾರಿಗ್ ಹೇಳೋದು, ಒಂದ್ಸಲ ಅನ್ಸುತ್ತೆ ಯಾರ ಹತ್ರನ ಶೇರ್ ಮಾಡೋಣ ಅನ್ನಕ್ಕೆ. ಒಂದು ಶೇರ್ ಮಾಡಕ್ ವೇದಿಕೆ ತುಂಬಾ ಇದಾಯ್ತು, ಚೆನ್ನಾಗಾಯ್ತು. ಅಂಡ್ ನಾನ್ ನಿನ್ನೆ ಮೊದ್ಲೇನೆ ಪಾಯಿಂಟ್ ಬರ್ಕೊಂಡ್ಬಿಟ್ಟೆ, ಯಾಕಂದ್ರೆ ಲೇಟ್ ಆಗ್ಬಾರ್ದು, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಪಾಯಿಂಟ್ ಬರ್ಕೊಂಡ್ಬಿಟ್ಟೆ ಹೇಳ್ದೆ ಮೇಡಮ್. ಸೂಪರ್ ಮ್ಯಾಮ್, ಸೂಪರ್ ಮ್ಯಾಮ್. ನಿಮ್ಮ ತುಂಬಾ ಅಂದ್ರೆ ಧ್ಯಾನದ ಅಂದ್ರೆ ಇದೇ ತರ ಕಂಟಿನ್ಯೂ ಆಗ್ಲಿ ನಮ್ಮ ವೇದಿಕೆನಲ್ಲಿ. ನಿಮ್ಗೆ ಏನೇ ಬೇಕಂದ್ರೂ ನಮ್ಮ ವೇದಿಕೆನಲ್ಲಿ ಎಲ್ಲಾ ತರಹದ ಸಹಕಾರನೂ ಸಿಗುತ್ತೆ ಮ್ಯಾಮ್. ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು ಮ್ಯಾಮ್. ಅದು ನಮ್ಗೆ ಆಲ್ ಓವರ್ ಇಂಡಿಯಾ ಅಲ್ಲ, ಹೊರಗಿನ ದೇಶದಲ್ಲೂ ಯಾರಿದ್ರು ಸಹ ನಮ್ಮ ಲಿಂಕ್ ಅಲ್ಲಿ ಜಾಯಿನ್ ಆಗ್ಬೋದು ಮೇಡಮ್. ಎಲ್ಲರಿಗೂ ನಂಗೆ ಅನ್ನಿಸ್ತು ಬಲೆ ನಾವ್ ಇದ್ರಲ್ಲಿ ನೋಡಿದ್ರು ಏನೋ ಬಹಳ ಕ್ಲೋಸ್ ಫ್ರೆಂಡ್, ನಂದೇ ಆದ ಇವ್ರು ಇಲ್ಲೇ ಇದಾರೇನೋ, ನನ್ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅನ್ನೋ ತರ ಫೀಲಿಂಗ್ ಬಂದ್ಬಿಡ್ತು ಮೇಡಮ್ ಇವತ್ತು ನನ್ಗೆ. ನಾವೆಲ್ಲ ಒಂದು ಧ್ಯಾನಿಗಳಾಗಿರೋದ್ರಿಂದ ಆ ತರ ಭಾವನೆ ಖಂಡಿತ ಶೇರ್ ಮಾಡ್ತೀನಿ ಮೇಡಮ್ ನಾನು. ಹೇಳ್ತಿರ್ತಾರೆ ಮ್ಯಾಮ್, ನಾವೆಲ್ಲ ವಸುದೈವ ಕುಟುಂಬಕಂ ಅಂತ, ಎಲ್ಲೇ ಇದ್ರು ವಸುದೈವ ಕುಟುಂಬ. ಎಸ್ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು, ಹೇಳ್ತೀನಿ. ಓಕೆ, ಪ್ರಿಯಾಂಕಾ ಮ್ಯಾಮ್ ನೆಕ್ಸ್ಟ್ ಕೊಡಿ ಮ್ಯಾಮ್ ಆಪ್ಷನ್. ಮಂಜುನಾಥ್ ಮಾಲೂರ್ ಸರ್, ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಮೇಡಮ್ ಮಂಜುನಾಥ್ ಅವ್ರಿಗೆ ಕೊಡಿ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ತಿರ್ಬೇಕು ಪ್ರಿಯಾಂಕಾ ಮೇಡಮ್, ಇಲ್ಲಿ ಅವಾಗ ನೀವು ಪಾರ್ಟಿಸಿಪೆಂಟ್ ಅಂತ ಐತಲ್ಲ, ಅದನ್ನ ಟಚ್ ಮಾಡಿದ್ರೆ ಯಾರಾದ್ರೂ ಮಾತಾಡಿದವ್ರ ಹ್ಯಾಂಡ್ ರೇಸ್ ಇತ್ತು ಅಂದ್ರೆ ಅದನ್ನ ಟಚ್ ಮಾಡಿದ್ರೆ ಅದನ್ನ ಲೋ ಮಾಡ್ಲಿಕ್ಕೆ ನೀವೇ ಮಾಡ್ಬೋದು. ಅವ್ರು ಮ್ಯೂಟ್ ಮಾಡ್ಕೊಂಡಿದ್ಲ ಅಂದ್ರೆ ನೀವೇ ಅವ್ರನ್ನ ಟಚ್ ಮಾಡಿ ಮ್ಯೂಟ್ ಮಾಡ್ಬೋದು. ಎರಡದು ನಿಮ್ ಕಡೆಯಿಂದ ಸಾಧ್ಯತೆ ಇರುತ್ತೆ, ತಿಳ್ಕೊಳ್ರಿ ಅದನ್ನ. ಓಕೆ ಗುರುಜಿ, ಓಕೆ ಗುರುಜಿ. ಅದ್ರ ಮೇಲೆನೆ ಇರುತ್ತೆ ನೋಡಿ ಮ್ಯಾಮ್, ನೀವು ಮಾತಾಡಿದ್ದು ಆದ್ಮೇಲೆ ಮೇಲ್ಗಡೆ ಲೋಯರ್ ಹ್ಯಾಂಡ್ ಅಂತ ಬರುತ್ತೆ ನೋಡ್ರಿ. ಅನ್ಮ್ಯೂಟ್ ಆಪ್ಷನ್ ಮೇಲ್ಗಡೆನೆ ಇರುತ್ತೆ ಲೋಯರ್ ಹ್ಯಾಂಡ್ ಅಂತ. ಮಾತಾಡ್ದವ್ರದನ್ನ ಲೋಯರ್ ಹ್ಯಾಂಡ್ ಕೊಟ್ರೆ ಡೌನ್ ಆಗುತ್ತೆ. ಓಕೆ ಸರ್, ಮಂಜುನಾಥ್ ಸರ್ ಮಾತಾಡಿ ಸರ್. ಕಾಣಿಸ್ತಾ ಇಲ್ಲ, ಅವರು ಹೊಟ್ಟೋದ್ರ? ಇದಾರೆ. ನೆಕ್ಸ್ಟ್ ಆಪ್ಷನ್ ಕೊಡಿ ಮ್ಯಾಮ್. ಮ್ಯೂಟ್ ಆಗೋಗಿದೆ ಅವ್ರದ್ದು, ಆಪ್ಷನ್ ಕೊಡಿ. ಇದಾರೆ ನೋಡಿ, ಮಂಜುನಾಥ್ ಮಾಲೂರ್ ಅಂತ ಇದಾರೆ. ಕೊಟ್ಟಿದೀನಿ, ಅವ್ರು ಮಾಡ್ಕೋಬೇಕು. ಕೊಟ್ಟಿದೀನಿ ನಾನು ಅವರಿಗೆ. ಮಂಜುನಾಥ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ, ನೆಕ್ಸ್ಟ್ ಅವ್ರಿಗೆ ಕೊಡಿ ಮ್ಯಾಮ್. ಏನೋ ಅವ್ರದ್ದೇನು ಆಗ್ತಾ ಇಲ್ಲ. ನೆಕ್ಸ್ಟ್ ಅನುರಾಧ ಮ್ಯಾಮ್. ಆಸ್ಕ್ ಟು ಅನ್ಮ್ಯೂಟ್ ಅಲ್ವಾ ಮಾತಾಜಿ? ಹೌದೌದು, ಆಗಿದೆ ಅನ್ಮ್ಯೂಟ್ ಆಗಿದೆ. ಮೇಡಮ್ ನಮಸ್ತೆ. ಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಕನ್ಗೌಡ್ರು ಸರ್ ಇದು ನಮಸ್ತೆ. ಮೇಡಮ್ ಅನುಭವ ಹೇಳ್ಬೇಕು, 21 ದಿನ ಚೆನ್ನಾಗೆಲ್ಲ ನಡೀತು ಮೇಡಮ್. ನಮಗೆ ಈ ಫೌಂಡೇಶನ್ ಇದು ಸಿಕ್ಕಿರೋದೇ ನಮ್ಮ ಅದೃಷ್ಟ. ನಮ್ಗೇನೇನು ಗೊತ್ತಿರ್ಲಿಲ್ಲ, ಮುದ್ರೆಗಳ ಬಗ್ಗೆನೇ ಆಗ್ಲಿ ಏನೋ ಯಾವ್ದ್ರ ಬಗ್ಗೆನೂ ಏನೋ ಗೊತ್ತಿರ್ಲಿಲ್ಲ. ಬರೀ ಧ್ಯಾನದೊಂದು ಸ್ವಲ್ಪ ಗೊತ್ತಿತ್ತು, ಮತ್ತೆ ಎಲ್ಲಾನು ಹೇಳ್ಕೊಟ್ಟಿರೋದ್ರಿಂದ ಈ ಚಕ್ರ ಧ್ಯಾನನೇ ಆಗ್ಲಿ ಈಗಾಗ್ಲೇ 10-11 ಕ್ಲಾಸಲ್ಲಿ ಎಲ್ಲ ಬಾಯ್ಪಾಠ ಕಲ್ತು ಬಿಟ್ಟಿದ್ದಾರೆ, ಎಲ್ಲರೂ ಚೆನ್ನಾಗಿ ರೂಢಿಯಾಗಿದ್ದಾರೆ. ಮತ್ತೆ ಮೇಡಮ್ ಈ ಮಹಾತಾರ ಫೌಂಡೇಶನ್ ಇಂದ ನಮ್ಗೆ ಎಲ್ಲ ತುಂಬಾ ಪ್ರಯೋಜನ ಆಗಿದೆ. ಯೋಗಾಭ್ಯಾಸ ಮಾಡಿಸ್ತಾರೆ, ಧ್ಯಾನ, ಜ್ಞಾನ ಹಂಚಿಕೆ ಎಲ್ಲ ಕೊಟ್ಟಿದೆ. ಮತ್ತೆ ಶಿವಂಬು ಚಿಕಿತ್ಸೆ ಇದು ಈಗ ನಾನು ಶುರು ಮಾಡಿದೀನಿ. ಒಂದು ವಾರ ಆಯ್ತು. ಇನ್ನು ರಿಸಲ್ಟ್ ನೋಡ್ಬೇಕು, ಇನ್ನೊಂದ್ ಸ್ವಲ್ಪ ದಿನ ಆಗ್ಲಿ ಅಂತ ನೋಡ್ತಾ ಇದ್ದೀನಿ. ಮತ್ತೆ ಎಲ್ಲ ಆರೋಗ್ಯ ಸುಧಾರಣೆ ಆಗಿದೆ. ಮತ್ತೆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಇರುತ್ತೆ, ನೆನಪಿನ ಶಕ್ತಿ ಇರುತ್ತೆ. ಮತ್ತೆ ಮೇಡಮ್ ಎಲ್ಲಾರನ್ನು ಕರೆಸಿ ಧ್ಯಾನ ಹಂಚಿಕೆ ಮಾಡ್ಸಿರೋದ್ರಿಂದ ನಮ್ಗೂನು ಅವ್ರನ್ನೆಲ್ಲ ನೋಡಿ ಅವರಂತೆ ನಾವು ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತ ನಮಗೂ ತಿಳುವಳಿಕೆ ಬಂದಿದೆ. ಅವ್ರು ಹೇಳಿರೋದೆಲ್ಲ ಒಳ್ಳೆ ಇವನ್ನೆಲ್ಲ ಅಳವಡಿಸ್ಕೊಂಡಿದೀವಿ. ಮನೆ ಮದ್ದುಗಳ ಬಗ್ಗೆ ಮೇಡಮ್ ಹೇಳ್ತಾ ಇರ್ತಾರೆ, ಅದನ್ನು ನಾವು ಮನೆ ಮದ್ದನ್ನು ಈಗ ಮಾಡ್ಕೊಂತಿದೀವಿ. ಶೀತ ಇರೋದ್ರಿಂದ, ಚಳಿಗಾಲ ಇರೋದ್ರಿಂದ ನಾವು ಕಷಾಯ ಮಾಡ್ಕೊಂಡು ಕುಡಿಯೋದು ಇವೆಲ್ಲ ಮಾಡ್ತಾ ಇದೀವಿ. ಮತ್ತೆ ಧ್ಯಾನ ಯಾಕೆ ಮಾಡ್ಬೇಕು ಏನು ಅಂತ ನಾವೆಲ್ಲ ತಿಳ್ಕೊಂಡ್ವಿ. ಮತ್ತೊಂದು ಶನಿವಾರ ಬಂದಾಗ ನಮಗೆ ಖುಷಿನೇ ಖುಷಿ. ಯಾಕೆ ಅಂದ್ರೆ ನಮ್ಗೆ ಬಿಟ್ಕೊಡ್ತೀರಾ, ನಿಮ್ಗೆ ಏನೇನೋ ಇದಿದೆ ಎಲ್ಲ ಹಾಡಾಡಕ್ಕೆ ಭಜನೆ ಅದೊಂದು ಖುಷಿ ಆಗುತ್ತೆ ನಮಗೆ. ಶನಿವಾರ ಬಂದ್ರೆ ಕಾಯ್ತಾ ಇರ್ತೀವಿ. ಮತ್ತೆ ನೀವುಗಳು ಅಷ್ಟೇ, ನೀವು ಎಲ್ಲ ನಮಗೋಸ್ಕರ ಪಾಪ ಎಲ್ಲ ಸಣ್ಣ ಸರ್ ಅಂತೂ
ಎಲ್ಲಾರ್ನು ಜ್ಞಾನವಂತರನ್ನಾಗಿ ಮಾಡ್ಬೇಕು. ಎಲ್ಲರೂ ಆ ಮಾಸ್ಟರ್ ತರಾನೇ ಆಗ್ಬೇಕು, ರಂಗನಾಥ್ ಸರ್ ತರಾನೇ ಆಗ್ಬೇಕು ಅಂತ ಬೆಳಗ್ಗೆನು ಅಂದ್ರು. ಹಂಗಾಗಿ ಮತ್ತೆ ಸರ್ ವೆಂಕಟರಮಣ ಸರ್ ಅಷ್ಟೇ, ಮತ್ತೆ ಎಲ್ಲಾ ಇದ್ರಲ್ಲೂ 11:30 ಮಾಡೋರು, 3 ಗಂಟೆ ನೀವುಗಳು ಎಲ್ಲ ಇವೆಲ್ಲ ನಮಗೆ ತುಂಬಾ ಪ್ರಯೋಜನ ಆಗಿದೆ. ತುಂಬಾ ಮತ್ತೆ ನಮ್ದು ಆರೋಗ್ಯ ಎಲ್ಲ ಸುಧಾರಣೆ ಆಗಿದೆ. ನಮ್ಗಂತೂ ಎಲ್ಲ ಚೆನ್ನಾಗ್ ಆಗಿದೆ. ಇಷ್ಟೇ ಹೇಳ್ತೀನಿ ಮೇಡಮ್. ಧನ್ಯವಾದಗಳು ಮೇಡಮ್, ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅನುರಾಧ ಮ್ಯಾಮ್. ಅಂದ್ರೆ ನೀವು ಈ ವೇದಿಕೆಯಿಂದ ತುಂಬಾ ಪ್ರಯೋಜನಗಳನ್ನ ಪಡ್ಕೊಂಡಿದ್ದೀರಾ. ಪ್ರಯೋಜನ ಆಗಿದೆ, ತುಂಬಾನೇ ಆಗಿದೆ. ಖಂಡಿತ ನಮಗೆ ma'am. ಮುದ್ರೆಗಳ ಹೆಸರುಗಳೇ ಬರ್ತಿರ್ಲಿಲ್ಲ, ಈಗೆಲ್ಲ ಹೇಳ್ತೀವಿ. ಯಾವ್ಯಾವ ಮುದ್ರೆ ಇಟ್ಕೋಬೇಕು ಅನ್ನೋದು ಗೊತ್ತಾಗಿದೆ. ಮಾಡ್ತೀವಿ ನಾವೊಂದು ಜಾಸ್ತಿ ಒಂದು 20 ನಿಮಿಷ ಮಾಡ್ಲಿಲ್ಲ ಅಂದ್ರೆ ನಾನು 10 ನಿಮಿಷನಾದ್ರೂ ಮಾಡ್ತೀನಿ ಬೆಳಿಗ್ಗೆ ಮತ್ತು ಚೆನ್ನಾಗಿದೆ ವೇದಿಕೆ. ಖಂಡಿತ ನಿಮಗೂ ma'am. ಧನ್ಯವಾದ. ಹಿಂಗೆ ಇಲ್ಲಿ ಬರ್ತಕ್ಕಂತ ಎಲ್ಲ ಅಂದ್ರೆ ಥೆರಪಿಗಳನ್ನ ಅಳವಡಿಸ್ಕೊಳ್ಳಿ, ಹೆಚ್ಚು ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೀವಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮಂಜುನಾಥ್ ಸರ್ಗೆ ಕೊಡಿ ಮ್ಯಾಮ್, ಈಗ ಹ್ಯಾಂಡ್ ರೈಸ್ ಮಾಡಿದಾರೆ ಅವ್ರು. ಮಂಜುನಾಥ್ ಸರ್ ಕೊಟ್ಟಿದೆ. ಮಂಜುನಾಥ್ ಎಲ್ಲ ಜ್ಞಾನಾರ್ಥಿಗಳಿಗೆ, ಶರಣಾರ್ಥಿ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ತೆ ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಂಜುನಾಥ್ ಸರ್. ಕೇಳಿಸ್ತಾ ಇದೆಯಾ ಮೇಡಮ್? ಹಾ, ಕೇಳಿಸ್ತಾ ಇದೆ ಸರ್. ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿದ್ರೆ ಉತ್ತಮ. ಅಷ್ಟೊಂದು ಪ್ರೈಸ್ ಇಲ್ಲ ಆದ್ರೂ ಮಾತಾಡಿ ಸರ್. ವಿಡಿಯೋ ಆಫ್ ಮಾಡ್ತೀನಿ ಮೇಡಮ್, ಅಷ್ಟೊಂದು ಪ್ರೈಸ್ ಇಲ್ಲ ಹಂಗಾಗಿ. ಓಕೆ ಸರ್. ಮೇಡಮ್, ನಾವು ಪ್ರತಿದಿನ ದೇಹಕ್ಕೆ ಸ್ನಾನ ಮಾಡ್ಕೊಳ್ತೀವಿ ಮೇಡಮ್. ಪ್ರತಿದಿನ ನಾವು ದೈಹಿಕವಾಗಿ ಸ್ವಚ್ಛವಾಗಿರೋದಕ್ಕೆ ಪ್ರತಿದಿನ ನಾವು ದೇಹಕ್ಕೆ ಸ್ನಾನ ಮಾಡ್ತೇವೆ, ಹಲ್ಲುಜ್ಜುತ್ತೇವೆ, ಎಲ್ಲ ಪಂಚಕರ್ಮಗಳನ್ನ ಮುಗಿಸ್ಕೊಂಡು ಶುದ್ಧ ಆಗ್ತೇವೆ. ಸಾಮಾನ್ಯವಾಗಿ ಎಲ್ಲ ಜನರು ಕೂಡ ಇದೇ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ದೈಹಿಕವಾಗಿ ಶುದ್ಧತ್ವಕ್ಕೋಸ್ಕರವಾಗಿ ಪ್ರತಿದಿನ ಸ್ನಾನ ಮಾಡ್ತಕ್ಕಂಥದ್ದು, ಈ ತರದ ಕೆಲಸಗಳನ್ನ ಸಹಜವಾಗಿ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಈ ಮಹಾವತಾರ್ ಫೌಂಡೇಶನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿದಿನ ನಮ್ಗೆ ಆಂತರಿಕವಾದ ಸ್ನಾನವನ್ನು ಮಾಡಿಸ್ತಾ ಇದೆ. ಮಾನಸಿಕವಾಗಿರ್ತಕ್ಕಂಥ ಸ್ನಾನ, ಅಂತರ್ಶುದ್ಧಿ ಮಾಡಿ ನಮ್ಮ ಮಾನಸಿಕ ಆರೋಗ್ಯವನ್ನ, ಆಧ್ಯಾತ್ಮಿಕ ಆರೋಗ್ಯವನ್ನ ಉತ್ತಮಪಡಿಸುವುದರಲ್ಲಿ ಈ ಮಹಾವತಾರ್ ಫೌಂಡೇಶನ್ ಅನ್ನುವಂತ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿಯಲ್ಲಿ ನಾವು ವಿದ್ಯಾರ್ಥಿಗಳಿದ್ದೀರಿ. ತಾವೆಲ್ಲರೂ ಕೂಡ ಉಪನ್ಯಾಸಕರುಗಳಾಗಿ ಬಂದು ನಮ್ಮ ಆಧ್ಯಾತ್ಮಿಕವಾದ ಹಸಿವನ್ನ ನೀಗಿಸಿ, ಒಂದು ಕಡೆ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ಸಾಧಿಸ್ತಾ ಇದ್ದೇವೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆರೋಗ್ಯ ಉತ್ತಮ ಆಗ್ತಾ ಇದೆ, ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಸುಧಾರಿಸ್ತಾ ಇದೆ, ಮಾನಸಿಕವಾಗಿ ನಾವು ಹೆಚ್ಚು ಅಂತರ್ಯಾಮಿಗಳಾಗಿ, ಅಂತರ್ಮುಖಿಗಳಾಗಿ ಪರಿಶುದ್ಧರಾಗ್ತಾ ಹೋಗ್ತಾ ಇದ್ದೀವಿ ಮೇಡಮ್. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರಲ್ಲೂ ಕೂಡ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನ ನಾವು ನಿರಂತರವಾಗಿ ಕಾಣ್ತಾ ಇರ್ತೇವೆ. ಇವತ್ತು 70%, 80% ಕಾಯಿಲೆಗಳು ಯಾಕೆ ಬರ್ತಾ ಇದಾವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಮಾನಸಿಕವಾಗಿ ಏನ್ ಟೆನ್ಷನ್ಗಳಿದಾವೆ, ಬೇರೆ ಬೇರೆ ರೀತಿಯಾದ ಮಾನಸಿಕ ವಿಕಾರಗಳಿದಾವೆ. ಆ ಕಾರಣಕ್ಕೋಸ್ಕರವಾಗಿ ಬಹುತೇಕ ಕಾಯಿಲೆಗಳು ಬರ್ತಕ್ಕಂಥ ವಾತಾವರಣ ಇದೆ. ಇವತ್ತು ನೀವು ನಮ್ಮ ಮಾನಸಿಕವಾಗಿ ನಮ್ಗೆ ಆರೋಗ್ಯವನ್ನ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳು ನಿರ್ಮೂಲನೆ ಆಗ್ತಾ ಇದ್ದಾವೆ. ಮಾನಸಿಕ ಆರೋಗ್ಯದ ಕಾರಣಕ್ಕೋಸ್ಕರವಾಗಿ ಈ ಕಾಯಿಲೆಗಳು ನಮ್ಗೆ ಬರ್ತಕ್ಕಂಥದ್ದು ಕಡಿಮೆ ಆಗಿದೆ. ಎಲ್ಲೋ ಒಂದು ರೀತಿಯಲ್ಲಿ ನೆಮ್ಮದಿಯುತವಾಗಿರ್ತಕ್ಕಂಥ ನಾವು ಬದುಕುಗಳನ್ನ ಕಟ್ಟಿಕೊಳ್ಳುವುದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಈ ವೇದಿಕೆಯ ಮುಖಾಂತರವಾಗಿ ಕೊಡ್ತಾ ಇದ್ದೀವಿ. ಆಮೇಲೆ ಮುದ್ರೆಯ ವಿಚಾರಕ್ಕೆ ಬಂದ್ರೆ, ಇವತ್ತು ಅಪಾನ ಮುದ್ರೆ ಅಂತೇಳಿ ರಂಗನಾಥ್ ಸರ್ ಅವ್ರು ಕೂಡ ಹೇಳ್ತಾ ಇದ್ರು, ಮತ್ತೆ ವೆಂಕಟರಮಣ ಸರ್ ಕೂಡ ಹೇಳ್ತಾ ಇದ್ರು. ಅಪಾನ ಮುದ್ರೆಯಿಂದಾಗಿ ಏನಾಗ್ತಾ ಇದೆ, ನಮ್ಮ ದೇಹ ಶುದ್ಧ ಆಗ್ತಾ ಇದೆ, ಮಾನಸಿಕವಾಗಿ ಕೂಡ ಶುದ್ಧತೆಯನ್ನ ನಾವು ಕಾಣ್ತಾ ಇದ್ವಿ. ಈ ಅಪಾನ ಮುದ್ರೆಯನ್ನ ಮಾಡೋದ್ರಿಂದ ದೇಹದ ಎಲ್ಲ ಮುದ್ರೆಗಳು, ಒಟ್ಟಾರೆ ಮುದ್ರಾ ವಿಜ್ಞಾನ ಅನ್ನುವಂಥದ್ದೇನಿದೆ,
ಇದು ಒಂದು ಫಿಸಿಯೋಥೆರಪಿ ಇದ್ದಂಗೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಣುವನ್ನು ಕೂಡ ಅದು ಪರಿಶುದ್ಧ ಮಾಡ್ತದೆ. ಈ ಅಪಾನ ಮುದ್ರೆಯನ್ನ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಇಡೀ ದೇಹ ಶುದ್ಧತೆಯನ್ನ ಕಾಣ್ತದೆ ಮತ್ತು ಮಾನಸಿಕ ಶುದ್ಧತೆಯನ್ನು ಕೂಡ ನಾವು ಈ ಅಪಾನ ಮುದ್ರೆಯಿಂದ ಮಾಡ್ತೇವೆ. ಈ ಚಿನ್ಮುದ್ರೆಯಿಂದ ಮಾನಸಿಕವಾಗಿರ್ತಕ್ಕಂಥ ಶಾಂತಿ, ಮನೋವಿಕಾರಗಳು, ಮಾನಸಿಕ ಶುದ್ಧತೆಯನ್ನು ಕೂಡ ನಮ್ಮಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಈ ಮುದ್ರೆಗಳಿಂದ, ನೀವು ನೀಡ್ತಕ್ಕಂಥ ಉಪನ್ಯಾಸಗಳಿಂದ, ನೀವು ನೀಡಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನದಿಂದ ಪ್ರತಿದಿನ ಯಾರು ಮಾಸ್ಟರ್ಗಳು ಪಿರಮಿಡ್ ಜ್ಞಾನಾಸಕ್ತರು ಬರ್ತಾ ಇದ್ದಾರೆ, ಅವರ ಒಟ್ಟಾರೆ ಬದುಕು ಹಸನಾಗ್ತಾ ಇದೆ, ಅವರ ಕುಟುಂಬಗಳಲ್ಲಿ ಶಾಂತಿ ಇದೆ, ಅವರ ಕುಟುಂಬಗಳಲ್ಲಿ ನೆಮ್ಮದಿಯನ್ನ ಕಾಣ್ತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರ ಮನೆಗಳಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಮ್ಮ ಮನೆಗಳಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ವಾತಾವರಣ, ನಮ್ಮ ಬದುಕುಗಳು ಹಸನಾಗ್ತಾ ಇದ್ದಾವೆ, ಸಕಾರಾತ್ಮಕವಾಗಿ ನಮ್ಮ ಬದುಕುಗಳು ಬದಲಾಗ್ತಾ ಇದೆ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನೂ ಸಾಕಷ್ಟು ಜನ ಮಾತನಾಡ್ತಕ್ಕಂಥ ಧ್ಯಾನಿಗಳಿದ್ದೀರಿ, ಮಾಸ್ಟರ್ಗಳಿದ್ದೀರಿ. ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ನೀವು ಹೇಳಿದ್ದು ಒಟ್ಟಾರೆಯಾಗಿ ನಾವು ಧ್ಯಾನವನ್ನ ಮಾಡ್ತಾ ಮಾನಸಿಕವಾಗಿ ಶುದ್ಧಿಯನ್ನ ಮಾಡ್ಕೋಬಹುದು, ಮುದ್ರೆಗಳನ್ನ ಮಾಡ್ತಾ ದೇಹದ ಕಾಯಿಲೆಗಳನ್ನ, ಮತ್ತೆ ಇಲ್ಲಿ ಮಾಸ್ಟರ್ಗಳು ಬಂದು ಸ್ವಾಧ್ಯಾಯ ಕೊಡ್ತಕ್ಕಂಥದ್ದನ್ನ ಅಳವಡಿಸಿಕೊಂಡು ನಾವು ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡ್ಕೊಂಡು ನಾವು ಸಂಸಾರದಲ್ಲಿ ಸಹ ಶಾಂತಿಯುತವಾದಂತಹ ಜೀವನವನ್ನ ಮಾಡಬಹುದು. ಅಂದ್ರೆ ಮಾಡ್ತಾ ಇದೀವಿ, ಈ ವೇದಿಕೆಯಿಂದ ಸಿಗ್ತಕ್ಕಂಥದ್ದನ್ನೆಲ್ಲ ಉಪಯೋಗ ಮಾಡ್ಕೊಂಡು ಅಂತ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದೀರಾ ಸರ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೇ ತರ ಕಂಟಿನ್ಯೂ ಆಗ್ಲಿ ನಿಮ್ಮ ಜೀವನ ಸಹ ನಮ್ಮ ವೇದಿಕೆನಲ್ಲಿ. ಹಾಗೇನೆ ನಾವು ಆದಷ್ಟು ನಮ್ಮ ವೇದಿಕೆನಲ್ಲಿ ನಿಮ್ಮ ಸ್ವಾಧ್ಯಾಯ ಬರ್ಲಿ ಅಂತ ಕೇಳ್ಕೊತೀವಿ ಸರ್. ಆದಷ್ಟು ಅಂದ್ರೆ ನಿಮ್ಮ ಮಾತಿನ ರೀತಿ, ನಿಮ್ಮ ಪದಗಳ ಅಂದ್ರೆ ಬಳಸುವಿಕೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಹಾಗಾಗಿ ನೀವು ಸಹ ಈ ವೇದಿಕೆಯಲ್ಲಿ ಸ್ವಾಧ್ಯಾಯವನ್ನ ಕೊಟ್ರೆ ನಮಗೂ ಸಹ, ಅಂದ್ರೆ ನಮ್ಮಂತ ಮಾಸ್ಟರ್ಗಳಿಗೂ ಸಹ ಹೆಚ್ಚು ಉಪಯೋಗ ಆಗತ್ತೆ ಅಂತ ಕೇಳ್ಕೊತೀವಿ. ಆದಷ್ಟು ಬೇಗ ನಿಮ್ಮ ಸ್ವಾಧ್ಯಾಯ ಬರ್ಲಿ ಸರ್ ನಮ್ಮ ವೇದಿಕೆನಲ್ಲಿ. ಓಕೆ ಸರ್, ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಬರ್ಲಿ ಸರ್, ಇದೊಂದು ರಿಕ್ವೆಸ್ಟ್ ನಿಮ್ಗೆ. ಅನುರಾಧ ಮ್ಯಾಮ್ ಆಗಿದೆಯಲ್ಲ? ಖಂಡಿತ ಮೇಡಮ್. ನನಗೂ ಕೂಡ ಈ ವೇದಿಕೆಗೆ ಬಂದು, ಯಾಕೆಂದ್ರೆ ನಾವು ಮಾತಾಡ್ಲಿಕ್ಕೆ ವೇದಿಕೆಗಳು ಸಿಗೋದು ಬಹಳ ಕಷ್ಟ ಇದೆ ಮೇಡಮ್. ಎಷ್ಟು ಕಷ್ಟ ಇದೆ ವೇದಿಕೆಗಳು ಸಿಗೋದು ಅಂತ ಹೇಳಿದ್ರೆ, ಬಹಳ ಕಷ್ಟ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ತರ ವೇದಿಕೆ ಎಲ್ಲೂ ಸಿಗೋದು ಇಲ್ಲ ಸರ್, ಸಿಗೋದೇ ಇಲ್ಲ. ಹೌದು, ನಾವು ಜ್ಞಾನವನ್ನ ಪಡ್ಕೋಬಹುದು, ಜ್ಞಾನವನ್ನ ಕೊಡಬಹುದು. ಎಷ್ಟೋ ಈ ತರ ಒಂದು ಕುಟುಂಬದ ತರನು ಸಹ ಯಾರು ಕೂತ್ಕೊಂಡು ಇಷ್ಟೆಲ್ಲ ಶೇರ್ ಮಾಡ್ಕೊಳಕ್ಕೆ ಯಾವ ವೇದಿಕೆನಲ್ಲೂ ಇಲ್ಲ ಸರ್ ಅವಕಾಶ. ಅದು ಈ ಮಹಾವತಾರ ಫೌಂಡೇಶನ್ ಅಲ್ಲಿ ಇದೆ. ಅದಕ್ಕೋಸ್ಕರ ವಿಶೇಷ ಅದು ನಿಶುಲ್ಕವಾಗಿ ರಂಗನಾಥ್ ಸರ್ ಅವರು ಈ ವೇದಿಕೆಯನ್ನ ನಡೆಸ್ತಾ ಇದ್ದಾರೆ, ಜ್ಞಾನದ ಹಂಚಿಕೆಯನ್ನ ಮಾಡ್ತಾರೆ. ಮೇಡಮ್, ನಾನು ಒಂದು ಅಭಿಪ್ರಾಯ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಏನು ಅಂತ ಹೇಳಿದ್ರೆ ಮೇಡಮ್, ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜ್ಞಾನ ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು 1 ವಾರನೋ 15 ದಿನನೋ 20 ದಿನನೋ ತಿಂಗಳು ಅವರು ಜ್ಞಾನದ ಹಂಚಿಕೆಯನ್ನ ಮಾಡ್ತಾರೆ. ಅದಕ್ಕೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದ್ರೆ, ಶುಲ್ಕ ವಿಧಿಸಿ 30,000, 40,000, 50,000 ಈ ರೀತಿಯಲ್ಲಿ ಶುಲ್ಕವನ್ನ ತೆಗೆದುಕೊಂಡು ಅವರು ಆಧ್ಯಾತ್ಮಿಕ ಜ್ಞಾನವನ್ನ ಹಂಚಿಕೆ ಮಾಡ್ತಕ್ಕಂಥದ್ದು, ಈ ಥೆರಪಿಗಳನ್ನ ಹೇಳ್ಕೊಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಅವರು ಹಣವನ್ನ ತೆಗೆದುಕೊಂಡು ಜ್ಞಾನ ಪ್ರಸಾರ ಮಾಡ್ತಾ ಇದ್ದಾರೆ. ಆದ್ರೆ ರಂಗನಾಥ್ ಸರ್ ಅವರು ಈ ಪಿರಮಿಡ್ ಫೌಂಡೇಶನ್ ನ ಎಲ್ಲ ಮಾಸ್ಟರ್ಗಳು ಕೂಡ ನಿಶುಲ್ಕವಾಗಿ ಈ ಜ್ಞಾನವನ್ನ ಹಂಚಿಕೆ ಏನ್ ಮಾಡ್ತಾ ಇದ್ದೀರಲ್ಲ, ಇದು ಪಿರಮಿಡ್ ವಿಶ್ವವಿದ್ಯಾಲಯದ ವಿಶೇಷ. ಒಂದು ರೀತಿಯಲ್ಲಿ ಸರ್ಕಾರ ಏನು ಉಚಿತವಾದ ಶಿಕ್ಷಣವನ್ನ ಜನರಿಗೆ ನೀಡ್ತಾ ಇದೆ, ಆ ರೀತಿಯಲ್ಲಿ ಉಚಿತವಾಗಿ ಈ ಪಿರಮಿಡ್ ಫೌಂಡೇಶನ್ ಜ್ಞಾನವನ್ನ ನೀಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಮೇಡಮ್. ಆಮೇಲೆ ನಮಗೂ ಕೂಡ ಬಂದು ಈ ಪಿರಮಿಡ್ ಈ ಝೂಮ್ ಕ್ಲಾಸ್ಗಳಿಗೆ ಬಂದು ಸ್ವಾಧ್ಯಾಯವನ್ನ ಕೊಡಬೇಕು ಅನ್ನುವಂತ ಆಸಕ್ತಿ ಇದೆ ಮೇಡಮ್. ನೋಡೋಣ, ವಿಶ್ವಶಕ್ತಿ ಯಾವಾಗ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ. ಖಂಡಿತವಾಗಿ ಕೂಡ ಆ ಪ್ರಯತ್ನದಲ್ಲಿ ನಾನಿದ್ದೇನೆ.
ಅವಕಾಶ ಸಿಕ್ಕಿದಾಗ ನಾನೂ ಕೂಡ ಬಂದು ನಿಮ್ಗಳ ಮಾರ್ಗದರ್ಶನದಲ್ಲಿ ಸ್ವಾಧ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತೇನೆ ಮೇಡಮ್. ಧನ್ಯವಾದಗಳು ಮೇಡಮ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಮ್ಗೆ ಇಷ್ಟೆಲ್ಲ ಅನುಕೂಲಗಳನ್ನ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಪಾರ್ವತಿ ಮ್ಯಾಮ್, ಮಂಜುಳಾ ಮ್ಯಾಮ್, ಪಾರ್ವತಿ ಮ್ಯಾಮ್ ಕೊಡಿ. ಕೊಟ್ಟಿದ್ದೀವಿ ಮಾತಾಡಿ. ಓಕೆ ಪಾರ್ವತಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇನ್ನು ಹೆಚ್ಚು ಹೊಸ ಮಾಸ್ಟರ್ಗಳು ಹ್ಯಾಂಡ್ ರೈಸ್ ಮಾಡಿ ಆದಷ್ಟು ಪ್ಲೀಸ್. ಎಷ್ಟು ದಿವಸದಿಂದ ನೀವು ವೇದಿಕೆನಲ್ಲಿ ಇದೀರಾ, ಏನೆಲ್ಲ ಅನುಭವಗಳನ್ನು ಪಡ್ಕೊಂಡಿದ್ದೀರಾ? ಅಟ್ಲೀಸ್ಟ್ ನೀವು ಒಂದು ದಿನ ಹಿಂದೆ ಆದ್ರೂ ನೀವು ಜಾಯ್ನ್ ಆಗಿದ್ರು ಪರವಾಗಿಲ್ಲ ಮಾಸ್ಟರ್ಸ್. ನೀವು ಅಂದ್ರೆ ಈ ವೇದಿಕೆನಲ್ಲಿ ಏನಾದ್ರೂ ಕ್ವಶನ್ಸ್ ಇದ್ರು ಸಹ ಯಾವ ತರ ಇದೆ, ಏನು ಯಾವ ತರ ನಡೆಯುತ್ತೆ ಅಂತ ಕೇಳಿದ್ರು ನಾವ್ ಹೇಳಕ್ಕೆ ರೆಡಿ ಇದೀವಿ. 1 ದಿವಸ ಆಗಿದ್ರು ಪರವಾಗಿಲ್ಲ, 2 ದಿವಸ ಆಗಿದ್ರು ಪರವಾಗಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನ ಹೆಚ್ಚು ಹಂಚ್ಕೊಳ್ಳಿ. ಆದಷ್ಟು ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಪ್ರತಿಯೊಬ್ರು ಇಲ್ಲಿ ಮಾತಾಡ್ಬೇಕು. ಆದಷ್ಟು ಹೊಸ ಮಾಸ್ಟರ್ಗಳು ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ಖುಷಿ ಮಾಸ್ಟರ್ಸ್. ಪಾರ್ವತಿ ಮ್ಯಾಮ್ ಮಾತಾಡ್ಬೋದು. ಎಲ್ಲಾ ಆತ್ಮೀಯ ಧ್ಯಾನ ಬಂಧುಗಳಿಗೆ ನನ್ನ ಕೇಳಿಸುತ್ತೆ ಮೇಡಮ್? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ಎಲ್ಲಾ ಆತ್ಮೀಯ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ತೆ. ನಮಸ್ತೆ ಮ್ಯಾಮ್. ನಾನು ಅಡಿಕೆನಾಡು ಚನ್ನಗಿರಿಯಿಂದ ನಾನು ಜೈವ ಮೆಡಿಟೇಷನ್ ಅಲ್ಲಿ 2 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೆ. ನಂತರ ಸಿದ್ರು ಬೆಟ್ಟಕ್ಕೆ ಹೋಗಿದ್ದೆ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ. ನಮ್ ತಂಗಿ ಅಲ್ಲೇ ಇದಾರೆ, ಅವ್ರ ಜೊತೆಗೆ ಅವ್ರ ಕೊಲೀಗ್ಸ್. ಹಂಗಾಗಿ ಅಲ್ಲಿಂದನ ನಾನು ಅಲ್ಲಿಗೆ ಹೋದಾಗ ಗೀತಾ ಅವ್ರ ಕಡೆಯಿಂದ ಜಾಯಿನ್ ಆದೆ ನಾನು. ಗೀತಾ ನಾಯಕನಟ್ಟಿ ಅವ್ರ ಕಡೆಯಿಂದ. ಅವಾಗಿನಿಂದನೂ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಮಧ್ಯಾಹ್ನ 2 ಗಂಟೆ, 3 ಗಂಟೆದು, ಬೆಳಿಗ್ಗೆ 11:15 ನೈಟು ಯಾವಾಗ್ಲೂ ಜಾಯಿನ್ ಆಗ್ತಾ ಇರ್ತೀನಿ. ನನಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ಲಿಲ್ಲ ಮೊದ್ಲಿಂದನ. ನಾನು 14ನೇ ಇಸ್ವಿನಲ್ಲಿ ನನಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಅಂದ್ರೆ ಸ್ವಲ್ಪ ಪ್ಯಾರಾಲಿಸಿಸ್, ಬಾಯಿ ಸ್ವಲ್ಪ ಹಿಂಗಾಗ್ಬಿಟ್ಟಿತ್ತು. ನಂತರ ಮತ್ತೆ 18ರಲ್ಲಿ ಹಾರ್ಟ್ ಎಂಜೋ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಮ್ಯಾಮ್. ಓಕೆ ಮ್ಯಾಮ್, ನೆಕ್ಸ್ಟ್ ಕೊಡಿ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್ ಅವ್ರು ಜಾಯಿನ್ ಆದ್ರೆ ನೆಕ್ಸ್ಟ್ ಕೊಡೋಣ. ಶ್ಯಾಮಲಾ ಮಾತಾಜಿ ಕೊಡ್ತಾ ಇದ್ದೀನಿ. ಓಕೆ, ಶ್ಯಾಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನನಗೂ ಈ ಧ್ಯಾನಕ್ಕೆಲ್ಲ ಬಂದು ಎಲ್ಲ ಒಳ್ಳೇದಾಗಿದೆ. ಮತ್ತೆ ಈ ಪಿರಮಿಡಿನವರೆಲ್ಲ ಬಂದು ಎಲ್ಲ ತುಂಬಾ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ದೀಪಾ ಮೇಡಮ್ ಅವ್ರ ಮಗನಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ರು, ಅದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಕೂತ್ಕೊಳ್ತೇನೆ, ಬೆಳಿಗ್ಗೆ 3 ಗಂಟೆಗೆ. ಮತ್ತೆ ಎಲ್ಲಾ ಕ್ಲಾಸಲ್ಲೂ ಇದ್ದೆ. ಎಲ್ಲದೂ ಒಳ್ಳೇದಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ ಮ್ಯಾಮ್ ವೇದಿಕೆನಲ್ಲಿ ಕ್ಲಾಸ್ಗಳದೆಲ್ಲ, ಅಂದ್ರೆ ಥೆರಪಿಗಳ ಬಗ್ಗೆ ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ? ಥೆರಪಿ ಮೂತ್ರ ಚಿಕಿತ್ಸೆ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಇನ್ನು ಇದು ಮಾಡ್ಲಿಲ್ಲ, ನಾನು ಟೆಸ್ಟ್ ಮಾಡ್ಲಿಲ್ಲ. ವಾರದಲ್ಲಿ 1-2 ದಿವಸ ತಗೊಳ್ಳೋದಿಲ್ಲ, ವಾರ ಎಲ್ಲ ಇರುತ್ತಲ್ಲ ಅದಕ್ಕೆ ತಗೊಳ್ಳೋದಿಲ್ಲ. ರಜಾನಾ ಅದಕ್ಕೂನು? ಅದನ್ನೇ, ಅದಕ್ಕೂ 1 ದಿವಸ ರಜಾ ಬೇಕು ಅಂತ. ವಾರ ಸಂಕಷ್ಟ ಚೌತಿ, ಸೃಷ್ಟಿ ಆ ಟೈಮಿಗೆಲ್ಲ ತಗೊಳ್ಳೋದಿಲ್ಲ. ಓಕೆ. ಅಲ್ಲ ಮ್ಯಾಮ್, ಶಿವರಾತ್ರಿಗೆ ಉಪವಾಸ ಮಾಡ್ತಾರೆ ಮೂತ್ರ ಥೆರಪಿದು. ನೀವು ಸಂಕಷ್ಟಿಗೆ ಸೃಷ್ಟಿಗೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ? ಬಿಡ್ತೇನೆ ಅಂದ್ರೆ ನನಗೆ ಅದು ಒಂಥರ ಮನ್ಸಿಗೆ ಸಮಾಧಾನ ಆಗೋದಿಲ್ಲ. ಓಕೆ ಮ್ಯಾಮ್. ಮತ್ತೆಲ್ಲ ಒಳ್ಳೇದಾಗುತ್ತೆ, ಖುಷಿ ಆಗುತ್ತೆ. ಖುಷಿಯಾಗಿದ್ದೀರಾ? ಒಟ್ಟಾರೆಯಾಗಿ ಆರೋಗ್ಯದಲ್ಲಿ ಸುಧಾರಣೆ ಬಂದಿದೆ? ಹೌದು, ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ಮತ್ತೆಲ್ಲ ಬೇಜಾರಾಗುತ್ತದೆಲ್ಲ ಇದ್ದದೆ ಮಾಮೂಲು. ಈಗ ಸ್ವಲ್ಪ ಅಡ್ಡಿಲ್ಲ. ಎಲ್ಲಾ ಸಮಯ ಒಂದೇ ಹೇಳ್ತಕೊಂಡ್ರೆ ಬೇಜಾರಾಗುತ್ತೆ. ಅದಕ್ಕೆ ಯಾರಾದ್ರೂ ಹೇಳಿ ಅಂತ ನಾನು ಸುಮ್ನೆ ಇದ್ದೆ, ಯಾರು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ, ಅದಕ್ಕೆ ನಾನೇ ಮತ್ತೆ ಪುನಃ ಮಾಡಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಕೊಡಿ ಪ್ರಿಯಾಂಕಾ ಮ್ಯಾಮ್. ಅವರು ಪಾರ್ವತಿ ಅವರು ಮತ್ತೆ ಬಂದಿದ್ರು ನೋಡಿ ಮ್ಯಾಮ್, ಅವ್ರದ್ದು ಹುಡುಕಿ ಕೊಡಿ. ಈ ಪ್ರಿಯಾಂಕಾ
ಹಾ, ಈಗಿರೋರ್ದು ಕೊಟ್ಬಿಡಿ, ಈಗಿರೋರ್ದು ಕೊಡಿ. ಈಗ ಕೊಟ್ಟಿದ್ದೀನಿ, ಅವರು ಹುಡುಕ್ತಾ ಇದ್ದೀನಿ ಮಾತಾಜಿ. ಓಕೆ ಮ್ಯಾಮ್. ಮಾತಾಡಿ ಮ್ಯಾಮ್, ಪ್ರಿಯಾಂಕಾ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಿಯಾಂಕಾ ಮ್ಯಾಮ್. ಅದು ಮ್ಯೂಟ್ ಆಗಿದೆ, ಮತ್ತೆ ಕೊಡಿ ಮ್ಯಾಮ್, ಆಪ್ಷನ್ ಕೊಡಿ. ಕೊಟ್ಟಿದ್ದೀನಿ ಮಾತಾಜಿ. ಓಕೆ. ನಮಸ್ತೆ ಪ್ರಿಯಾಂಕಾ ಮ್ಯಾಮ್, ಮಾತಾಡಿ ಮ್ಯಾಮ್. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ, ಮಾತಾಡಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಾನ್ ಬಂದಿದ್ದು ಈಗ ಒಂದ್ 4-5 ತಿಂಗಳಾಯ್ತು ಮೆಡಿಟೇಷನ್ಗೆ ಬಂದು. ಎಸ್ ಮ್ಯಾಮ್. ನಾನ್ ಬಂದಿದ್ದು ಮೇಡಮ್ ಏನಂದ್ರೆ ಅಂದ್ರೆ ನಾನು ಸ್ಪಿರಿಚುವಲ್ ಸೀಡ್ಸ್ ಇಂದ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಬಂದಿದ್ದು ಮ್ಯಾಮ್. ನಾನು ಅವ್ರು ಹೇಗಂದ್ರೆ ನಾನು ಆ ಚಾನಲ್ನು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ. 1-2 ತಿಂಗಳು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ. ಆಮೇಲೆ ಮತ್ತೆ ಅಂದ್ರೆ ಧ್ಯಾನ ಅಂದ್ರೆ ಏನಂತೆ ಗೊತ್ತಿರ್ಲಿಲ್ಲ ಮೇಡಮ್ ನನ್ಗೆ. ಹಾಗಾಗಿ ನಾನು ನೋಡೋಣ, ತಗೊಳ್ಳೋಣ, ನನ್ಗೂ ಸ್ವಲ್ಪ ಪರ್ಸನಲ್ ಆಗಿ ತುಂಬಾ ಸಮಸ್ಯೆಗಳಿದ್ವು. ಅವ್ರದ್ದು ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರದ್ದು ಚಾನಲ್ ಅಲ್ಲಿ ಕೇಳ್ತಾ ಇದ್ದೆ ನಾನು. ಈಗ ಒಂದ್ ಸ್ವಲ್ಪ ಫಸ್ಟ್ ಡೇನೆ ನನ್ಗೆ ತುಂಬಾ ಧ್ಯಾನದಲ್ಲಿ ಒಳ್ಳೇದಾಗಿದೆ ಮೇಡಮ್ ನನ್ಗೆ. ಈಗ ನನ್ಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು, ಅದು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ತುಂಬಾ ಹೆಲ್ಪ್ ಆಗ್ತಾ ಇದೆ. ಆದ್ರೆ ಇನ್ನು ಅವ್ರದ್ದು ವಿಡಿಯೋಸ್ ನೋಡ್ಬಿಟ್ಟು ನಾನು ಹಾಗೆ ಧ್ಯಾನ ಮಾಡ್ತಾ ಇರ್ತೀನಿ. ಈಗ ಮೊನ್ನೆ ಅವರು ಇದು ಕೊಟ್ಟಿದ್ರು, ನಿಮ್ದು ಏನಂತಾರೆ ಮಹತ್ತರ್ ಫೌಂಡೇಶನ್ದು ಇದು ಫಾರ್ಮ್ ಫಿಲ್ಅಪ್ ಮಾಡ್ಬೇಕಂತ ಹೇಳಿ, ಅದು ಮಾಡ್ದೆ. ಅವ್ರದ್ದು ಇದ್ರಲ್ಲಿ ಆಗ್ಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ದೆ ಮೇಡಮ್ ನಿಮ್ದು. ಈಗ ನನ್ಗೆ ನಿಮ್ದು ಮಾಡ್ತಾ ಇದೀನಿ, ಆದ್ರೆ ಒಂದೊಂದ್ ದಿನ ಗ್ಯಾಪ್ ಆಗುತ್ತೆ. ಹಾಗೇನು ಮಾಡ್ತಾ ಇರ್ತೀನಿ. ತುಂಬಾ ಒಳ್ಳೇದಾಗ್ತಾ ಇದೆ ಮೇಡಮ್ ನನ್ಗೆ. ಇನ್ನು ಹೇಗ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಮೇಡಮ್ ನನ್ಗೆ. ಅಂದ್ರೆ ನೀವು ಗ್ರೂಪ್ ಅಲ್ಲಿ ಇದ್ದೀರಾ ಮ್ಯಾಮ್? ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಾ? ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಲ್ಲ ಮ್ಯಾಮ್ ನಾನು. ಓಕೆ, ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀವಿ. ನಮ್ದು ಕಾರ್ಯಕ್ರಮದಿಂದಲೇ 5 ಸರಿ ಬರುತ್ತೆ ಮ್ಯಾಮ್. ನೀವು 5 ಕ್ಲಾಸಲ್ಲೂ ಸಹ ಜಾಯ್ನ್ ಆಗ್ಬೋದು. ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ, ಇಲ್ಲಾಂದ್ರೆ ಹೇಳಿದ್ರೆ ಬರ್ಕೋತೀವಿ. ನಾವು ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡ್ತೀವಿ ಮ್ಯಾಮ್, ವಾಟ್ಸ್ಆಪ್ ಗ್ರೂಪ್ಗೆ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಮ್ಯಾಮ್. ಓಕೆ ಮ್ಯಾಮ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಮ್ಮ ವೇದಿಕೆನಲ್ಲಿ ನೀವು 4 ತಿಂಗಳಿಂದ ಇದ್ದೀರಾ ಮ್ಯಾಮ್? ನಿಮ್ಮ ವೇದಿಕೆಯಲ್ಲಿ ಅಂದ್ರೆ ಸ್ಪಿರಿಚುವಲ್ ಸೀಡ್ಸ್ ಅವ್ರದ್ದು ವೇದಿಕೆಯಲ್ಲಿ ಇದ್ದೀನಿ ಮ್ಯಾಮ್ ನಾನು. ಒಂದು 10-20 ಡೇಸ್ ಆಗಿರ್ಬೋದು ಮ್ಯಾಮ್ ಅಷ್ಟೇ. ಓಕೆ. ಯಾವ ತರ ಜಾಯ್ನ್ ಆಗ್ತೀರಾ ನೀವು ಇದಕ್ಕೆ? ನಿಮ್ದು ಏನಂತಾರೆ ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಾ ಇರುತ್ತಲ್ಲ ಮಾತಾಜಿ, ಅಲ್ಲಿಂದ ಜಾಯ್ನ್ ಆಗಿರ್ತಾರೆ. ಯೂಟ್ಯೂಬ್ ಇಂದ ಜಾಯ್ನ್ ಆಗ್ತಾ ಇದ್ದೀರಾ? ಓಕೆ, ನೀವು ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿ ಮ್ಯಾಮ್, ನಾವು ಗ್ರೂಪ್ಗೆ ಆಡ್ ಮಾಡ್ತೀವಿ. ನೀವು ಪ್ರತಿ ಕ್ಲಾಸ್ ಅಲ್ಲೂ ಸಹ ಜಾಯ್ನ್ ಆಗಿ ಇನ್ನೂ ಹೆಚ್ಚು ಮಾಹಿತಿಗಳನ್ನ ಪಡ್ಕೋಬಹುದು ಮ್ಯಾಮ್ ನಮ್ಮ ತರಗತಿಯಿಂದ ನೀವು. ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮ್ಯಾಮ್. ಮ್ಯಾಮ್ ನಮಸ್ತೆ. ಇವರು ಸ್ಪಿರಿಚುವಲ್ ಸೀಡ್ಸ್ ಬಗ್ಗೆ ಮಾತಾಡ್ತಿದಾರೆ ಅಂದ್ರೆ ಮೊನ್ನೆ ಪ್ರಿಯಾಂಕಾ ಮ್ಯಾಮ್ ಬಂದಿದ್ರಲ್ಲ ಮ್ಯಾಮ್, ಆ ಮೇಡಮ್ ಕಳಿಸಿದಾರೆ ಅನ್ಸುತ್ತೆ. ಇದ್ರಿಂದ ಇವ್ರಿಗೆ ಲಿಂಕ್ ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ. ವಿಜಯ್ ಮೇಡಮ್ ಆಗಿರ್ಬೋದು, ಇವ್ರು ಪ್ರಿಯಾಂಕಾ ಮ್ಯಾಮ್ ಆಗಿರ್ಬೋದು. ಪ್ರಿಯಾಂಕಾ ಮ್ಯಾಮ್ ಅವರು ಇನ್ವೈಟ್ ಮಾಡಿದ್ವಲ್ಲ ಮ್ಯಾಮ್, ಆವಾಗ ಅವರೆಲ್ಲ ಗ್ರೂಪ್ ಗೆ ಶೇರ್ ಮಾಡಿರ್ತಾರೆ ಜಾಯ್ನ್ ಆಗ್ಲಿ ಅಂತ ಹೇಳ್ಬಿಟ್ಟು. ನಾವೂನು ಎಲ್ಲ ಇನ್ವೈಟ್ ಮಾಡಕರ ಹೇಳಿರ್ತೀವಲ್ಲ ಮ್ಯಾಮ್. ನಿಮ್ಮದೇ ಒಂದು ಸ್ಪೆಷಲ್ ವೇದಿಕೆ ಇರುತ್ತೆ, ಆ ವೇದಿಕೆಯಲ್ಲಿ ಸಹ ನೀವು ಈ ತರ ಲಿಂಕ್ ನ ಶೇರ್ ಮಾಡೋದ್ರಿಂದ ನಿಮ್ ಕ್ಲಾಸ್ ಅನ್ನ ಕೇಳಕ್ಕೆ ಅವ್ರಿಗೂ ಸಹ ಅವಕಾಶ ಆಗುತ್ತೆ ಅಂದಾಗ ಅವರು ಎಲ್ಲಾ ಕಡೆಗೂ ಶೇರ್ ಮಾಡಿರ್ತಾರೆ. ಹಂಗಾಗಿ ಮಹತ್ತರ್ ಫೌಂಡೇಶನ್ ಎಂಬ ವೇದಿಕೆಗೆ ಅವರು ಬಂದಿದ್ದಾರೆ ಅಂತ ಹೇಳಕ್ಕೆ ಇದಾಗುತ್ತೆ ಮ್ಯಾಮ್ ಇವಾಗ. ತುಂಬಾ ಹೆಲ್ಪ್. ಒಂಥರ ನನ್ಗೆ ಮನ್ಸಿಗೆ ಶಾಂತಿ ಅನಿಸ್ತಾ ಇದೆ ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ. ಇದೇ ತರ ಹಿಂಗೆ ಕಂಟಿನ್ಯೂ ಮಾಡಿ ಮ್ಯಾಮ್. ನಮ್ಮ ವೇದಿಕೆಯಿಂದ ಇನ್ನೂ ಹೆಚ್ಚು ಉಪಯೋಗಗಳನ್ನ ನೀವು ಪಡ್ಕೊಬಹುದು. ಮ್ಯಾಮ್ ನಾನೀಗ ಯಾರು ಕೇಳ್ಬೇಕು ಅಂತ, ಈಗ ನಿಮ್ಮಲ್ಲಿ ಕೇಳ್ಬೇಕಾ ಅಥವಾ ಹೇಗೆ ಮೆಡಿಟೇಷನ್ ಇಂದ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಮೇಡಮ್ ನೀವ್ ಹೇಳಿದ್ದು ಅರ್ಥ ಆಗಿಲ್ಲ. ಇನ್ನೊಂದ್ಸರಿ ನಿಮ್ ಕ್ವಶನ್ ಏನಿದೆ ಕೇಳಿ ಮ್ಯಾಮ್. ಈಗ ನನ್ಗೆ ಬೇರೆ ಪ್ರಾಬ್ಲಮ್ಸ್ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ನಮ್ಮ ಮನೆಯವರು ಹಿಂಗ ನಾನು ಧ್ಯಾನಕ್ ಕುಂತಾಗ ಯಾರಾದ್ರೂ ಬಂದು ಪ್ರಾಬ್ಲಮ್ಸ್ ಮಾಡ್ತಾ ಇರ್ತಾರೆ ಮೇಡಮ್. ಅಂದ್ರೆ ಹಿಂಗ ಬಂದು ಕರೀತಾರೆ ಹೊರಗಿನವ್ರಾಗ್ಲಿ, ನಮ್ಮ ಮನೆಯವ್ರಾಗ್ಲಿ. ಅವರು ಕೂಡ ಆ ಟೈಮ್ ಅಲ್ಲಿ ನಾನ್ ಮಾಡ್ಬೇಕಾದ್ರೆ ಬಿಡಿಸ್ಬಿಡ್ತಾರೆ ನನ್ಗೆ. ಓಕೆ. ಗೀತಾ ಮ್ಯಾಮ್ ಮಾತಾಡ್ಬೋದಾ ನೀವು ಅವ್ರಿಗೆ? ಪ್ರಿಯಾಂಕಾ ಮ್ಯಾಮ್ ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಇದು ಕೊಡುವಾಗ ಮಾತ್ರ ನೀವು
ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಮ್ಯಾಮ್ ಅವ್ರ ಕ್ವಶನ್ಸ್ ಆನ್ಸರ್ ಮಾಡ್ಬೋದಾ ಮ್ಯಾಮ್ ನೀವು? ಆಕ್ಚುಲಿ ಪ್ರಿಯಾಂಕಾ ಮ್ಯಾಮ್ ಏನ್ ಹೇಳಿದ್ರು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಬಟ್ ಧ್ಯಾನಕ್ಕೆ ಕೂತಾಗ ನಮ್ಮ ಮನೆಯವ್ರ ಕಡೆಯಿಂದನ ಆಗ್ಲಿ ಯಾವ್ದೇ ಆಗ್ಲಿ ಹಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದು ನನಗೆ ಕೇಳಿಸ್ತು. ಹೌದೌದು, ಅದನ್ನೇ ಅವ್ರು ಕೇಳಿದ್ದು. ಇದು ಎಲ್ಲ ಕರೆಕ್ಟ್ ಅಡೆತಡೆಗಳನ್ನ ಕೇಳಿಸ್ತು, ಮೀರಿ ಮತ್ ಡಿಸ್ಟರ್ಬೆನ್ಸ್ ಆಗತ್ತೆ, ಪ್ಲಸ್ ನನ್ಗೆ ಬಿಟ್ಬಿಡು ಅಂತ ಪ್ರೆಷರ್ ಬರುತ್ತೆ ಮನೆ ಕಡೆಯಿಂದ. ನಾನ್ ಏನ್ ಮಾಡ್ಬೇಕು ಅಂತ. ಅದೇ ನನಗನ್ಸಿದ್ದು ಇದೆಲ್ಲ ಅಡೆತಡೆಗಳನ್ನ ಎಲ್ಲವನ್ನು ಮೀರಿ ಈಗ ಯಾವ್ದಾರ ಒಂದು ಒಳ್ಳೇದಕ್ಕೆ ಹೋಗ್ತಿದೀವಿ ಅಂದ್ರೆ ನೂರಾರು ಜನ ಅಡ್ಡಿ ಆತಂಕಗಳು ಅಂತ ಹೇಳ್ತಾರಲ್ಲ, ಆ ತರ ಎಲ್ಲ ಮೀರ್ಬಿಟ್ಟು ನಿಂತು ನಾವು ಧ್ಯಾನದಲ್ಲಿ ಸಾಧನೆ ಮಾಡಕ್ಕೆ ಇದು ಉತ್ತಮ ಮಾರ್ಗ ಧ್ಯಾನ ಅಂತಂದ್ರೆ ಹೇಳ್ಬೋದು ಮ್ಯಾಮ್. ಒಂದ್ ನಿಮಿಷ ಮ್ಯಾಮ್, ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ, ಅವ್ರು ಮ್ಯೂಟ್ ಆಗಿದ್ದಾರೆ. ಪ್ರಿಯಾಂಕಾ ಮ್ಯಾಮ್ ನೀವು ಮಾತಾಡಿ ಮ್ಯಾಮ್. ಹಾ ಮೇಡಮ್, ನನ್ಗೇನಂದ್ರೆ ನಾನು ಫಸ್ಟ್ ಡೇ ಇಂದಾನೆ ಹೇಗಂದ್ರೆ ನನ್ ಧ್ಯಾನದಲ್ಲಿ ಆಂಜನೇಯ ಸ್ವಾಮಿ ಬರೋದಿರ್ಬೋದು, ರಾಘವೇಂದ್ರ ಸ್ವಾಮಿ ಬರೋದು ಫಸ್ಟ್ ಡೇ ಇಂದಾನೆ ನನ್ಗೆ 2 ವರ್ಷದಿಂದಾನು ಕನಸು ಬೀಳ್ತಾ ಇತ್ತು. ಆ ಕನಸಲ್ಲಿ ಬರೀ ದೇವ್ರಗಳದೇ ಕನಸು ಮೇಡಮ್. ನನ್ಗೆ ಈಗ ದೇನಕ್ಕೆ ಹೆಂಗ್ ಬಂದೆ ಅಂತ ನನ್ಗೆ ಅದು ಎಳಿತಾರಂತಾರಲ್ಲ, ಅವ್ರದ್ದು ನಮ್ದು ಸೋಲ್ ಇದು ಆಗ್ತಂತಲ್ಲ, ಆ ತರ ಮೇಡಮ್. ನಾನು ಅವ್ರದ್ದು 2 ತಿಂಗಳವರೆಗೂ ನಾನು ಅವ್ರದ್ದು ಸಬ್ಸ್ಕ್ರೈಬೇ ಮಾಡ್ಕೊಂಡಿರ್ಲಿಲ್ಲ, ಸ್ಪಿರಿಚುವಲ್ ಸೀಡ್ಸ್ ಪ್ರಿಯಾಂಕಾ ಮ್ಯಾಮ್ದು. 2 ತಿಂಗಳು ಆದ್ಮೇಲೆ ನನ್ಗೆ ಸ್ವಲ್ಪ ನೋಡೋಣ ಧ್ಯಾನದಲ್ಲಿ ಏನಾದ್ರು ನನ್ಗೆ ಇದು ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ತುಂಬಾ ಒಳ್ಳೇದಾಗ್ತಾ ಇದೆ ಮೇಡಮ್ ನನ್ಗೆ. ಅವ್ರದ್ದು ಕ್ಲಾಸಸ್ ಇರುತ್ತೆ. ಈಗೇನಂದ್ರೆ ದಸರಾ 9 days ಅವ್ರದ್ದು ಕ್ಲಾಸ್ ತಗೊಂಡೆ ನಾನು. ಮತ್ತಂದ್ರೆ ಈಗ 41 days ಈಗ ಮತ್ತೆ ಕ್ಲಾಸಸ್ ಇದೆ ಮೇಡಮ್ ಅವ್ರದ್ದು. ಈಗ್ನೂ ತಗೋತಾ ಇದ್ದೀನಿ. ಆಗ್ಲಿಲ್ಲ ಅಂದ್ರೆ ಮತ್ತೆ ಮರುದಿನ ಮಾಡ್ತೀನಿ ಮೇಡಮ್ ನಾನು ಅವ್ರದ್ದು. ಅಂದ್ರೆ ನನ್ಗೆ ಜಾಸ್ತಿ ಕೂಡಕ್ ಆಗ್ತಾ ಇಲ್ಲ, ಒಂದು 1/2 hour 1 hour ಅಷ್ಟೇ. 2 ಗಂಟೆ ಅವರು 2 ಗಂಟೆ 3 ಗಂಟೆ ಅವ್ರು ಧ್ಯಾನ ಮಾಡ್ಬೇಕಂತ ಹೇಳ್ತಾರೆ. ನನ್ಗ ಅಂದ್ರೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಕೂರಕ್ ಆಗ್ತಿಲ್ವಾ, ಅಥವಾ ನಿಮ್ಗೆ ಮನೆಯಲ್ಲಿ ಟೈಮ್ ಸಿಗಲ್ಲ ಅಂತ ಕೂರಕ್ ಆಗ್ತಿಲ್ವಾ ಮ್ಯಾಮ್? ಟೈಮ್ ಅಲ್ಲ ಮೇಡಮ್, ನನ್ಗೆ ಹೇಗಂದ್ರೆ ಭಯ ಆಗುತ್ತೆ. ಹಿಂಗ ಒಂಥರ ಆ ಟೈಮಲ್ಲಿ ಭಯ, ಒಂಥರ ಹಿಂಗ ಏನೋ ಒಂಥರ ನನ್ ಕೈಲಿ ಆಗ್ತಾನೆ ಇಲ್ಲ ಮೇಡಮ್. ಆದ್ರೆ ಮಾಡ್ತೀನಿ, ಬಿಡ್ತಾ ಇಲ್ಲ, ಆದ್ರೂ ಮಾಡ್ತೀನಿ ಮೇಡಮ್. ನನ್ಗೆ ಬೇರೆ ಪ್ರಾಬ್ಲಮ್, ನಂಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ನನ್ಗಿನ್ನು ನಮ್ಮ ಮನೆಯವ್ರದ್ದು ತುಂಬಾ ಸ್ವಲ್ಪ ಏನಂತಾರೆ ಹೇಗ ಅವ್ರದ್ದು ನೋಡ್ಬಿಟ್ಟು ಮಾಡ್ತಾ ಇದ್ದೀನಿ ಮೇಡಮ್ ನಾನು. ಈಗ ಆದ್ರೆ ಸ್ವಲ್ಪ ನಾನು ಮೈಗ್ರೇನ್ ಅಂತೂ ನನ್ಗೆ ಮೈಂಡ್ ರಿಲೀಫ್ ಅನಿಸ್ತಾ ಇದೆ ಮೇಡಮ್. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಫೋನ್ ಮಾಡಿ ಮಾತಾಡಮ್ಮ ಗೀತಮ್ಮ, ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡಮ್ಮ. ಮ್ಯಾಮ್ ನನ್ ನಂಬರ್ ಹಾಕಿದೀನಿ ನೋಡಿ, ಮಾತಾಡಿ, ನೀವು ನಂಬರ್ ತಗೊಳ್ಳಿ. ಹಾ ಮ್ಯಾಮ್. ಆಕ್ಚುಲಿ ಪತ್ರಿಜಿ ಸರ್ ಏನ್ ಹೇಳ್ತಾರಂದ್ರೆ, ಎಷ್ಟು ನಿಮ್ಮ ವಯಸ್ಸಿದೆಯೋ ಅಷ್ಟು ಹೊತ್ತು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಧ್ಯಾನ ಮಾಡ್ಬೇಕಂತ ಹೇಳ್ತಾರೆ. ಬಟ್ ದೇಹವನ್ನು ಎಲ್ಲಿ ದಂಡಿಸೋ ಹಾಗೆ ಇಲ್ಲ. ನಮ್ಮ ದೇಹ ಎಷ್ಟೊತ್ತು ಧ್ಯಾನಕ್ಕೆ ಸಹಕರಿಸುತ್ತೋ ಅಷ್ಟೊತ್ತು ಮಾತ್ರ ನಾವು ಧ್ಯಾನಕ್ಕೆ ಕೂರ್ಬಹುದು ಅಂತ ಇಲ್ಲಿ ಹೇಳಕ್ ಇಷ್ಟ ಆಗುತ್ತೆ ಮ್ಯಾಮ್. ಯಾರೋ 3 ತಾಸು ಕೂರ್ತಾರೆ, ಯಾರೋ 4 ತಾಸು ಕೂರ್ತಾರೆ ಅಂತ ಹೇಳಿದ್ರೆ ನಾನ್ ಕೂರ್ಬೇಕು ಅಂತ ಹೇಳಿ ದೇಹವನ್ನು ಎಲ್ಲಿ ದಂಡಿಸೋ ಹಾಗಿಲ್ಲ. 10 ನಿಮಿಷ ಆದ್ರೂ 10 ನಿಮಿಷ, 5 ನಿಮಿಷ ಆದ್ರೂ 5 ನಿಮಿಷ ನಾವು ಖುಷಿಯಿಂದ ಧ್ಯಾನ ಕೂರ್ಬೇಕು ಮ್ಯಾಮ್. ಧ್ಯಾನ ಅವಾಗ ನಮ್ಗೆ ಗಡಿಸ್ತಾ ಹೋಗುತ್ತೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಫೋನ್ ನಂಬರ್ ತಗೊಳ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಮಾವತಾರ್ ಫೌಂಡೇಶನ್ ಅಲ್ಲಿ ಎಲ್ಲರೂ ಅಡ್ಮಿನ್ಗಳಿಗೆ ಯಾರಿಗಾದ್ರೂ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ ಮ್ಯಾಮ್. ಓಕೆ, ನಿಮ್ದು ಇದೇ ನಂಬರ್ ಮ್ಯಾಮ್? 994587 ಹಾ ಮ್ಯಾಮ್, ಇದೇ ನಂಬರ್. ಓಕೆ ಮ್ಯಾಮ್, ನಾವ್ ಆಡ್ ಮಾಡ್ತೀವಿ ಗ್ರೂಪ್ಗೆ, ನೀವು ಜಾಯ್ನ್ ಆಗ್ಬೋದು ಮ್ಯಾಮ್. ಎಲ್ಲಾ ಕ್ಲಾಸ್ಗಳಿಗೂ ಜಾಯ್ನ್ ಆಗ್ಬೋದು. ಹೇಳಿ ಮ್ಯಾಮ್, ನಂಬರ್ ಹೇಳಿ. ಗೀತಾ ಮೇಡಮ್ ದಾ? ಹಾ, ಯಾರ್ದಾದ್ರೂ ಹೇಳಿ ಮೇಡಮ್. ಇಲ್ಲಿ ಹಾಕಿದ್ದಾರೆ ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. 97 ಇನ್ನ ಹಾಕಿಲ್ಲ ಮೇಡಮ್. ಹಾಕಿದ್ದೀನಿ ಮ್ಯಾಮ್. 9741995347. ಹಾ ಇದೆ ಮ್ಯಾಮ್. ಎಸ್ ಮ್ಯಾಮ್. ಓಕೆ ಮ್ಯಾಮ್. ಎಸ್ ಲಕ್ಷ್ಮಿ ಮ್ಯಾಮ್, ಇದು 21 ದಿನಗಳ ಕಾರ್ಯಕ್ರಮ ಅಂತ ಅದ್ಭುತವಾಗಿ ಗ್ರ್ಯಾಂಡ್ ಸಕ್ಸಸ್ ಆಯ್ತು ಅಂತ ಹೇಳ್ಬೋದು. ನಮ್ಮ ಪ್ರಿಯಾಂಕಾ ಮೇಡಮ್ ಇವತ್ತು ಕೋ-ಹೋಸ್ಟ್ ಆಗಿ ವರ್ಕ್ ಮಾಡ್ತಿರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹೇಳ್ಕೊಡ್ತೀನಿ ಮಾಡಿ ಮ್ಯಾಮ್ ಅಂತ ಹೇಳ್ದೆ, ಯಾಕಂದ್ರೆ ಬೇರೆ ದಿವಸ ನಮ್ಗೆ ಗೆಸ್ಟ್ ಗಳಿರೋದ್ರಿಂದ ಆಪ್ಷನ್ ಇರೋದಿಲ್ಲ. ಎಸ್, ಖಂಡಿತ. ಇವತ್ತು ನಾವೇ ಅಲ್ವಾ ವೇದಿಕೆನಲ್ಲಿ ಇರತಕ್ಕಂಥವ್ರು, ನಾವೆಲ್ಲಾ ಮಾಸ್ತರು ನಮ್ಮ ವೇದಿಕೆ ಏನೇ ಅಡೆತಡೆಗಳು ಹಾಕಿದ್ರು ಸಹಿಸ್ಕೋತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರಿಯಾಂಕಾ ಮೇಡಮ್ಗೆ ಆಪ್ಷನ್ ಕೊಟ್ಟೆ, ಮಾಡಿ ಮ್ಯಾಮ್. ಖಂಡಿತ ಮ್ಯಾಮ್, ನಿಜ. ಯಾಕಂದ್ರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ. ಬರೇ ಧ್ಯಾನಕ್ಕಷ್ಟೇ, ಹಾಡಿಗಷ್ಟೇ, ಜ್ಞಾನಕ್ಕಷ್ಟೇ ಅಂತ ಏನಿಲ್ಲ.
ಈ Yes, ತರ ma'am. ವರ್ಕ್ ಮಾಡ್ಲಿಕ್ಕೂ ಸಹ ಅವಕಾಶ ಇದೆ. ಮಾವತಾರ್ ಫೌಂಡೇಶನ್ ಕಡೆಯಿಂದ ಎಷ್ಟೊಂದು ನಾವು ಸೌಲಭ್ಯವನ್ನು ತಕ್ಕೊಂಡಿದೀವಿ. ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವ್ ಏನ್ ಕೊಡ್ತಾ ಇದೀವಿ, ಅವ್ರು ಏನ್ ಕೇಳ್ತಾ ಇದಾರೆ ಅಲ್ವಾ? Yes, ma'am. ಸಣ್ಣದಾದ್ಲಿ ಒಂದು ಸೇವೆ ನಮ್ಮದು ಅಲ್ವಾ? ಹಾಗಾಗಿ ಖಂಡಿತ ಮ್ಯಾಮ್. ಅಂದ್ರೆ ಪ್ರಿಯಾಂಕಾ ಮ್ಯಾಮ್ ತುಂಬಾ ಡ್ಯೂಟಿ ಇದಾರೆ ಆಲ್ರೆಡಿ. ಇವ್ರು ಹಂಗೆ ಕಂಟಿನ್ಯೂ ಮಾಡ್ಬೋದು ಮ್ಯಾಮ್. ಡೈಲಿ ನಾನು ಅಂದ್ರೆ ಕೋರ್ಸ್ ಕೊಡ್ತೀನಿ ಮ್ಯಾಮ್. ಕಂಟಿನ್ಯೂ ಮಾಡಿ ಇದೇ ತರ ಒಂದ್ ದಿವಸ ನೀವೇ ಹ್ಯಾಂಡಲ್ ಮಾಡ್ಬೋದು ಮ್ಯಾಮ್ ಇದನ್ನ. ಮಾತಾಜಿ ಮಾಡ್ತೀನಿ. ನಮ್ಮ ಮನೆಯವ್ರು ಇದ್ದಾಗ ಕಷ್ಟ. ಅವ್ರು ಹೇಳ್ತಿದ್ರಲ್ಲ, ನಮ್ಮ ಮನೆಯವರು ಕೂರಕ್ ಬಿಡಲ್ಲ, ಕರೀತಾರೆ ಅಂತ. ಸೇಮ್ ನಂದು ಅದೇ ಪರಿಸ್ಥಿತಿ. ಅದಕ್ಕೆ ಅವ್ರು ಎದ್ದೇಳೋಷ್ಟೊತ್ತಿಗೆ ಮೇಡಮ್ ಪೂಜೆ ನಾವ್ ಎಲ್ಲಾರು ಇದೀವಿ. ನಾನೇ ಒಂಥರ ಕಾಮಿಡಿ ಪೀಸ್ ಆಗಿದ್ದೀನಿ ಮೇಡಮ್. ನನಗ್ ಪ್ರಾಬ್ಲಮ್ ಆಗಿದ್ ದಿವಸ ನೀವು ಮಾಡಿ, ನಿಮಗ್ ಪ್ರಾಬ್ಲಮ್ ಆಗಿದ್ ದಿವಸ ನಾವ್ ಮಾಡ್ತೀವಿ. ನಾವೆಲ್ಲರೂ ಸಹ ಒಟ್ಟು ಕುಟುಂಬ. ಏನೇ ತೊಂದರೆಗಳಿದ್ರು ಬಂದಿ ಮಾಡಿ ಅಂತ ಯಾರು ಹೇಳಲ್ಲ ಮ್ಯಾಮ್. ಇದೆಲ್ಲ ನಾವು ಫ್ರೀ ಇಲ್ಲ ಆಗಿದ್ದು ನಮ್ಗೆ ಮಾತಾಜಿ, ಇವಾಗ ನಂಗೂ ಈ ತರ ಎಲ್ಲ ಸೇವೆ ಮಾಡಕ್ ಇಷ್ಟ. ಇದನ್ನು ಅವ್ರ ನಗೆಪಾಟ್ಗಳು ಮಾಡ್ಕೊಂಡು ರೇಗಿಸ್ತಿರ್ತಾರೆ. ಜರ್ನಿಲೆಲ್ಲ ನಾನೇ ಒಂಥರ ಕಾಮಿಡಿ ಪೀಸು. ನಾನೇನೀಗ ಮುಂಚೆ ಆದ್ರೆ ಬೇಜಾರಾಗೋದು, ಧ್ಯಾನಕ್ ಬಂದ್ಮೇಲೆ ಬೇಜಾರು ಆಗಲ್ಲ. ನಿಮ್ಗ್ ಅದಿಷ್ಟ ಆದ್ರೆ ನೀವ್ ಅದ್ ಮಾಡ್ತೀರಾ, ನಂಗೆ ಇದಿಷ್ಟ. ಹೌದು, ಆಡ್ಕೊಂತಾರೆ ನನ್ ಮೇಲೆ, ಹಾಡೆಲ್ಲ ಬರೀತಾರೆ. ಯಾವಾಗ್ಲೂ ಧ್ಯಾನ ಮಾಡ್ತಾಳೆ, ಪೂಜೆ ಮಾಡ್ತಾಳೆ, ಜಪ ಮಾಡ್ತಾಳೆ, ಕ್ಲಾಸು ಕೇಳ್ತಾಳೆ ಅಂತೆಲ್ಲ ಆಡ್ಕೊಂತಿರ್ತಾರೆ ಮೇಡಮ್ ಗಂಡ ಪ್ರಿಯಾಂಕಾ ಮ್ಯಾಮ್, ಖುಷಿ ಪಡ್ಬೇಡಿ ಮ್ಯಾಮ್. ನಾವ್ ರೆಸ್ಪಾನ್ಸ್ ಮಾಡ್ಲೇ ಇಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಿ ಅವರೇ ಸುಮ್ನಾಗ್ತಾರೆ. ಅಲ್ಲ ಪ್ರಿಯಾಂಕಾ ಮ್ಯಾಮ್, ನಿಮ್ನ ಒಂದ್ ಕಾಮಿಡಿ ಪೀಸ್ ಆಗಿದ್ರು ಪರವಾಗಿಲ್ಲ. ಅವ್ರು ಒಂದ್ ನಗ್ತಿದಾರಲ್ಲ, ಖುಷಿ ಪಡಿ. ನೀವು ನನ್ನಿಂದನಾದ್ರೂ ನಗ್ತಿದಿರಲ್ಲ, ನೀವು ಆರೋಗ್ಯ ಚೆನ್ನಾಗಿದೆ. ನಾ ಹಂಗೆ ಹೇಳ್ತಿರೋದು ಮಾತಾಜಿ. ನಿಮ್ಗೆ ಅದನ್ನ ನೋಡೋದ್ ಅದೆಲ್ಲ ಖುಷಿ ಕೊಡುತ್ತೆ ಅಂದ್ರೆ ನನ್ಗೆ ಇದ್ ಖುಷಿ ಕೊಡುತ್ತೆ. ನೀವೇನಾದ್ರೂ ಆಡ್ಕೊಳ್ಳಿ. ಬೆಳಿಗ್ಗೆ 4 ಗಂಟೆ 4:15 ಮೆಡಿಟೇಷನ್ ಮಾಡಕ್ಕೆ 3 ಗಂಟೆಗೆ ಎದ್ದೇಳೋದ್ಕೂನು ಟೈಮ್ ಗೊತ್ತಾಗ್ದೆ 3 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗ್ತಾಳೆ, ಅಷ್ಟೊತ್ತಿಗೆ ಕುತ್ಕೊಂಡ್ ಧ್ಯಾನ ಮಾಡ್ತಾಳೆ ಅಂತೆಲ್ಲ ಆಡ್ಕೊತಾರೆ ಮೇಡಮ್. ನಾನೇನ್ ತಲೆ ಕೆಡ್ಸ್ಕೊಳಲ್ಲ, ಇಗ್ನೋರ್ ಮಾಡ್ಕೊಂಡು ನೀವ್ ಎಷ್ಟಾರು ಆಡ್ಕೊಳ್ಳಿ. ನಾನು ಇರೋದೇ ಹಿಂಗೆ ಅಂತ ಹೋಗ್ತಿದೀನಿ ಮೇಡಮ್. ವೇದಿಕೆ ಬಗ್ಗೆ ನಾನಂದ್ರೆ ಮಾತಾಡ್ಬಿಡ್ತೀನಿ ಮೇಡಮ್. ಚಕ್ರಧ್ಯಾನ ನಂಗೆ ಚಕ್ರಧ್ಯಾನದ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಯೋಗ ಕ್ಲಾಸಲ್ಲಿ ಕೇಳಿವೆ. SPOSS ಇಂದಾನೆ ಯೋಗ ಕಲ್ತಿದ್ದು. ಅಲ್ಲೇ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ. ಈ ವೇದಿಕೆ ಸಿಕ್ಮೇಲೆ ಮತ್ತೆ ಹೆಲ್ತ್ ಇಶ್ಯೂ ಆಗಿದ್ರಿಂದ, ಪರ್ಸನಲ್ ಪ್ರಾಬ್ಲಮ್ ಆಗಿದ್ರಿಂದ ಕ್ಲಾಸ್ಗಳಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಮಕ್ಳುಗಳು ಚಿಕ್ಕವರಿದ್ರಿಂದ ಅವ್ರಿಗೆ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ತಿಂಡಿ ಮಾಡಿ ಕಳಿಸ್ಬೇಕು, ಅದು ಇದು ಕೆಲಸ ಇರುತ್ತೆ. ಮತ್ತೆ ಸಂಜೆ ಟೈಮು ಇರ್ತಿತ್ತು, ಆಗ್ಲೂ ಅವ್ರ ಟ್ಯೂಷನ್ಗೆ ಕಳಿಸ್ಬೇಕು, ಆ ಕ್ಲಾಸಿಗೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ಅದೇಗ್ ಸಿಕ್ತೋ ನಂಗೆ ಸಾಹಿತ್ಯದಲ್ಲಿ ತುಂಬಾ ಇಂಟ್ರೆಸ್ಟ್. ಒಂದು 56-57 ಗ್ರೂಪ್ ಅಲ್ಲಿ ಇದ್ದೀನಿ ಮಾತಾಜಿ. ಎಲ್ಲೋ ಯಾರೋ ಹಾಕಿದ್ರು ಮಾತಾಜಿ, ಸುಮ್ನೆ ಕ್ಲಿಕ್ ಮಾಡಿದಾಗ FBಗೆ ಹೊರಟೋದೆ. ಅಲ್ಲಿಂದ ಸುಮ್ನೆ ಹಂಗೆ ವಾಟ್ಸಪ್ಪಿಗೆ ಜಾಯ್ನ್ ಆದೆ. ಇಂಥವ್ರು ಕೊಟ್ರು ಅಂತ ಗೊತ್ತಿಲ್ಲ. ನಾನು ಪ್ರತಿದಿನ ಯಾರ ಕಡೆಯಿಂದ ಸಿಕ್ತೋ ಗೊತ್ತಿಲ್ಲ, ಗುರುಜಿ ಇಲ್ಲಿ ಬರ್ಬೇಕು ಅಂತಿತ್ತು, ಬಂದ್ ಸೇರ್ಕಂಡೆ ಅಂತ ಅವರು ಯಾರ ಕಡೆಯಿಂದ ಸಿಕ್ತೋ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತಾನೆ ಇರ್ತೀನಿ. ಇಲ್ಲಿಂದ ಒಳ್ಳೊಳ್ಳೆ ಜ್ಞಾನ, ಮುದ್ರೆಗಳಾಗಿರ್ಬೋದು, ಆಕ್ಯುಪ್ರೆಷರ್ ಆಗಿರ್ಬೋದು, ಕಲರ್ ಥೆರಪಿ ಆಗಿರ್ಬೋದು, ಮತ್ತೆ ಭಾರತಿ ಮೇಡಮ್ ಕೊಡ್ತಿರೋ ಏಂಜಲ್ ನಂಬರ್ ಇಂದ ನಾನು ತುಂಬಾ ಒಂಥರ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೆ. ಸಖತ್ ಹೆಲ್ತ್ ಇಶ್ಯೂಸ್ ಇತ್ತು. ಮತ್ ನಂಗೆ ಪ್ರತಿ ದಿನ ಪೀರಿಯಡ್ಸ್ ಅಲ್ಲಿ ನಾನು ಇಷ್ಟ ಆರಾಮಾಗಿ ಇದ್ದಿದ್ದೇ ಇಲ್ಲ. ಆದ್ರೆ ಈಗ ಒಂದ್ 2-3 ತಿಂಗಳಿಂದ ಮಾತಾಜಿ 3 ದಿನ ನಾನು ಎದ್ದೇಳ್ತಾನೆ ಇರ್ಲಿಲ್ಲ ಮಾತಾಜಿ. ಮಲ್ಗೆ ಇರ್ತಿದ್ದೆ. ಇಷ್ಟ ಆಕ್ಟಿವ್ ಆಗಿ ಇರ್ತಾನೂ ಇರ್ಲಿಲ್ಲ, ಮಾತು ಆಡ್ತಿರ್ಲಿಲ್ಲ. ಅಷ್ಟು ಕುಗ್ಗೋಗಿರುವೆ. ಈಗ ಆಚೆ ಹೋಗಕ್ಕಾಗಲ್ಲ ಅಷ್ಟೇ, ತುಂಬಾ ಆಗ್ತಿರುತ್ತೆ ಅನ್ನೋ ಕಾರಣಕ್ಕೆ ಆಚೆ ಓಡಾಡಕ್ ಆಗಲ್ಲ ಅಷ್ಟೇ. ಅದನ್ ಬಿಟ್ಟು ಬೇರೆ ಎಲ್ಲ ನೋವುಗಳು ಒಂದ್ ಸ್ವಲ್ಪ ಹೊತ್ತಿರುತ್ತೆ, ಸುಸ್ತಿರುತ್ತೆ ಅನ್ನೋದ್ ಬಿಟ್ರೆ ಈಗ ಆಕ್ಟಿವ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಈ ವೇದಿಕೆಗೆ ಬಂದ್ಮೇಲೆ ತುಂಬಾ ಆಕ್ಟಿವ್ ಆಗ್ತಿದ್ದೀನಿ. ಮುದ್ರೆಗಳು ವೆಂಕಟರಮಣ್ ಗುರುಜಿ ಅವ್ರು ಹೇಳ್ಕೊಡ್ತಿರೋ ಮುದ್ರೆಗಳನ್ನೆಲ್ಲ ಪರಿಪಾಲನೆ ಮಾಡ್ತಿದ್ದೀನಿ. ಮತ್ತೆ ಸಣ್ಣಗೌಡ ಸರ್ ದೇಶಿ ಉತ್ಪನ್ನಗಳನ್ನ ಬಳಸ್ಬೇಕು ಅಂತ ಹೇಳಕ್ ಮುಂಚೆನೂ ಬಳಸ್ತಿದ್ವಿ. ಈಗ ಇನ್ನು ಹೆಚ್ಚು ಮಾಡ್ಕೊಂಡಿದೀನಿ. ಮಕ್ಳಿಗೆಲ್ಲ ಕಳಿಸ್ತಿದೀನಿ. ಆಯುರ್ವೇದದಿಂದನೇ ಮಕ್ಳಿಗೂ ಸ್ವಲ್ಪ ಮಾಡಿಸ್ತಿದೀನಿ. ಮಕ್ಳನ್ನ ಮೆಡಿಟೇಷನ್ಗೆ ಕೂರ್ಸಿದೀನಿ. ಕಾಣಿಸ್ತವ್ರ ಮಾತಾಜಿ, ಡೈಲಿ ಮೆಡಿಟೇಷನ್ ಮಾಡಿಸ್ತಿರ್ತೀನಿ. ನಿಮ್ದು ವಿಡಿಯೋ ಬ್ಲರ್ ಇದೆ ಮ್ಯಾಮ್. ನೀವೇನು ಬ್ಲರ್ ಮಾಡ್ಬಿಟ್ಟಿದೀರಾ? ವಿಡಿಯೋ ಕ್ಲಿಯರೆನ್ಸ್ ಇಲ್ಲ, ಬ್ಲರ್ ಇದೆ ವಿಡಿಯೋ. ಹೌದು ಮ್ಯಾಮ್, ಅದು ಕ್ಯಾಮ್ರಾದೇನೋ ಪ್ರಾಬ್ಲಮ್ ಆಗಿದೆ. ಅದೆಷ್ಟು ಸೆಟ್ ಮಾಡಿದ್ರು ಬರ್ತಾ ಇಲ್ಲ. ಹಂಗಾಗಿ ಮಕ್ಳನ್ನು ಸ್ವಲ್ಪ ಇದೆಲ್ಲ ಮಾಡಿಸ್ತಿದೀನಿ. ಮಕ್ಳಿಗೂ ನಂಬರ್ ಬರೆಯೋದು, ಅದರಿಂದ ಇಂಪ್ರೂವ್ಮೆಂಟ್ಸ್ ಮಕ್ಳಲ್ಲೂ ಕಾಣಿಸ್ತಿದೆ, ನನ್ನಲ್ಲೂ ಕಾಣಿಸ್ತಿದೆ. ಆದ್ರೆ ನಮ್ ಯಜಮಾನ್ರು ಮಾತ್ರ ಕುತ್ಕೊಳ್ರಿ 10 ನಿಮಿಷ ಅಂದ್ರೆ ಮಾತ್ರ ಕುತ್ಕೊಳ್ಳಲ್ಲ. ನೀನ್ ಮಾಡ್ಕೊಳವ, ನೀನ್ ಫ್ರೀ ಆಗಿದ್ಯಾ, ನಮ್ ಬಿಸ್ನೆಸ್ ಟೆನ್ಷನ್ ಅಂತಿರ್ತಾರೆ.
ಅವರು ನಿಮ್ ಟೆನ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ರೂ ಕೇಳಲ್ಲ. ಯಾವತ್ತೋ ಒಂದಿನ ಕೇಳ್ತಾರೆ ಅನ್ನೋ ನಂಬಿಕೆಲ್ಲ ಮಾಡ್ಕೊಂಡು ಹೋಗ್ತಿದೀನಿ. ರಂಗನಾಥ್ ಗುರುಜಿಗಂತೂ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲಾ ಗುರೂಜಿಗಳಿಗೂ, ಅಶ್ವಿನಿ ಮ್ಯಾಮ್ಗಾಗಿರ್ಬೋದು, ಗೀತಾ ನಾಯಕ್ ನಟಿ ಮ್ಯಾಮ್ಗಾಗಿರ್ಬೋದು, ನಿಮ್ಗೆ ಲಕ್ಷ್ಮಿ ಮಹೇಶ್ ಮ್ಯಾಮ್ಗೆ, ಲಕ್ಷ್ಮಿ ಮಾತಾಜಿ ಅವ್ರಿಗೆ, ಪತ್ರುಜಿ ಗುರುಗಳು ಇದ್ರ ಬಗ್ಗೆ ತಿಳಿಸ್ಕೊಟ್ಟು ಇಡೀ ಜಗತ್ತನ್ನ ರೋಗ ಮುಕ್ತ ಜಗತ್ತನ್ನಾಗಿ ಮಾಡ್ಬೇಕು ಅನ್ನೋ ಅವ್ರ ಕನಸು ನನ್ಸಾಗ್ಲಿ ಅಂತ ನಾನ್ ಕೂಡ ಪ್ರತಿ ಕ್ಷಣ ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ಕೊತಾನೆ ಇರ್ತೀನಿ. ಮಾತಾಜಿ, ಅವಕಾಶಕ್ಕಾಗಿ ಧನ್ಯವಾದ. ಹೀಗೆ ಈ ವೇದಿಕೆ ಚಿರಕಾಲ ಇರ್ಲಿ, ಹೊಸ ಹೊಸ ಮಾಸ್ಟರ್ಸ್ ಬರ್ಲಿ, ಹೊಸ ಹೊಸ ಮಾಸ್ಟರ್ಸ್ ಬಂದು ಮುಕ್ತವಾಗಿ ಸೇವೆ ಮಾಡೋ ಹಾಗಾಗ್ಲಿ ಅಂತ ಕೇಳ್ಕೊತೀನಿ. ನನ್ನ ಕಡೆಯಿಂದ ನನ್ನ ಸೇವೆಯಲ್ಲಿ ಏನಾದ್ರೂ ದೋಷ ಆದ್ರೆ ಕ್ಷಮೆ ಇರ್ಲಿ ಅಂತಾನು ಅಡ್ವಾನ್ಸ್ ಕೇಳ್ಕೊತಿದ್ದೀನಿ. ನನ್ನ ಸೇವೆಗೆ ಸದಾ ಸಿದ್ಧ ಮಾತಾಜಿ. ಎಲ್ರಿಗೂ ನಿಮ್ಗೆ ಧನ್ಯವಾದ. ಖಂಡಿತ ಈ ಸೇವೆಗೆ ಯಾವಾಗ್ಲೂ ಸಿದ್ಧ ಮ್ಯಾಮ್. ಈ ವೇದಿಕೆ ಯಾವಾಗಾದ್ರೂ ಬನ್ನಿ, ಯಾವಾಗಾದ್ರೂ ಸೇವೆ ಸಲ್ಲಿಸಬಹುದು. ಎಲ್ಲರಿಗೂ ಸಹ ಪ್ರಿಯಾಂಕಾ ಮಂಜುನಾಥ್ ಮೇಡಮ್ಗೆ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲಾ ಮಾಸ್ಟರ್ಗಳಿಗೂ ಸಹ ಈ ವೇದಿಕೆಗೆ ಸ್ವಾಗತ. ಎಲ್ರೂ ಸಹ ಬಂದಿ ಇಲ್ಲಿ ಸೇವೆಯನ್ನ ಸಲ್ಲಿಸಬಹುದು. ಹಾಗೇನೆ ನಮ್ಮ ಪ್ರಿಯಾಂಕಾ ಮಂಜುನಾಥ್ ಮೇಡಮ್ ಬಗ್ಗೆ ಇವತ್ತು ಅವ್ರು ಮಾತಾಡೋದ್ ನೋಡಿದ್ರೆ ತುಂಬಾ ಹೆಮ್ಮೆ ಇದೆ ಮೇಡಮ್. ನೀವ್ ಒಂದ್ಸರಿ ಹೇಳ್ಕೊಂಡಿದ್ರಿ, ಅಂದ್ರೆ ನಾನು ಇಲ್ಲಿ ಧ್ಯಾನಕ್ಕೆ ಕೂತ್ಕೋಬೇಕಂದ್ರೆ ಯಾರು ಮನೆಯಲ್ಲಿ ಇಲ್ದೆ ಇರುವಾಗ ನಾನು ಧ್ಯಾನಕ್ಕೆ ಕೂತ್ಕೋಬೇಕು, ಯಾರಾದ್ರೂ ಇರುವಾಗ ನಾನು ಕೂತ್ಕೊಳಕ್ ಆಗಲ್ಲ ಅಂತ ನೀವು ಒಂದ್ಸರಿ ಈ ವೇದಿಕೆನಲ್ಲಿ ಹೇಳ್ಕೊಂಡಿದ್ರಿ. ಅದನ್ನ ನಾನು ಕೇಳಿದ್ದೆ. ಆದ್ರೆ ಇವತ್ತು ನೀವು ಧೈರ್ಯವಾಗಿ ಗಂಡನ್ ಮುಂದೆ ಮಕ್ಳನ್ನು ಸಹ ಧ್ಯಾನಕ್ಕೆ ಕೂರಿಸ್ಕೊಂತ ಇಲ್ಲಿ ಬರ್ತಕ್ಕಂಥ ಥೆರಪಿಗಳನ್ನ ಮಕ್ಳಿಗೂ ಸಹ ಅಳವಡಿಸ್ತಾ ಇದ್ದೀರಾ ಅಂದ್ರೆ ನೀವು ಸೂಪರ್ ಮ್ಯಾಮ್. ಅಂದ್ರೆ ಇಲ್ಲಿ ನಮ್ಮ ಗುರುಜಿಗಳ ಉದ್ದೇಶ ಈಡೇರ್ತಾ ಇದೆ. ಅಂದ್ರೆ ಇಲ್ಲಿ ಬರ್ತಕ್ಕಂಥ ಥೆರಪಿಗಳನ್ನ ನೀವು ಅಳವಡಿಸ್ಕೊಂಡು ಮಕ್ಳಿಗೂ ಅಳವಡಿಸ್ತಾ ಇದ್ದೀರಾ. ಈ ಮಟ್ಟಿಗೆ ನೀವು ಕೂತ್ಕೊಂಡು ಮಾತಾಡ್ತಾ ನಾನು ಸೇವೆಯನ್ನ ಮಾಡ್ತೀನಿ ಧೈರ್ಯವಾಗಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಗ್ರೇಟ್ ಮಾಸ್ಟರ್ ಮ್ಯಾಮ್. ನಿಮ್ಗೊಂದು ದೊಡ್ಡ ಚಪ್ಪಾಳ ಮ್ಯಾಮ್. ಖಂಡಿತ ನೀವು ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ಬಂದು ಈ ವೇದಿಕೆಗೆ ನೀವು ಸೇವೆಯನ್ನ ಸಲ್ಲಿಸಬಹುದು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಮಾಸ್ಟರ್ಸ್ ಹೊಸ time ಮಾಸ್ಟರ್ಸ್ ಇದ್ದೀರಾ, ಆದಷ್ಟು ಹ್ಯಾಂಡ್ ರೈಸ್ ಮಾಡಿ. ಒಂದು ಮಾಸ್ಟರ್ 2 ಮಾಸ್ಟರ್ ಈಗಾಗ್ಲೇ ಟೈಮ್ ಆಗಿದೆ. ಆದಷ್ಟು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಮುಕ್ತವಾಗಿ ಮಾತಾಡಿ. ಇಲ್ಲಿ ಯಾರು ಸಹ ಯಾವುದೇ ರೀತಿಯ ಮಾತುಗಳು ಬರೋದಿಲ್ಲ. ನಾವೆಲ್ಲ ಒಂದೇ ಕುಟುಂಬದ ತರ. ಯಾವುದೇ ತರ ತೊಂದರೆಗಳಿದ್ರೂ ಸಹ ನೀವು ಹಂಚ್ಕೋಬಹುದು ಮಾಸ್ಟರ್ಸ್. ಲಕ್ಷ್ಮಿ ಇನ್ನೊಂದು ಮೇಡಮ್ 2 ನಿಮಿಷ. ನಂಬರ್ ಕೇಳ್ತಾ ಇದಾರೆ. ಪ್ರಿಯಾಂಕಾ ಮೇಡಮ್ ಅವ್ರು ಅವಾಗ್ಲೇ ಮಾತಾಡಿರಲ್ಲ, ಇದರಿಂದ ಹಾಕ್ತೀನಿ ಸರ್. ಅವ್ರಿಗೆ ಹಾಕಿ. ಮೇಡಮ್ ಸಂಧ್ಯಾ ಮೇಡಮ್ಗೆ ಆಪ್ಷನ್ ಕೊಡಿ. ಪ್ರಿಯಾಂಕಾ ಮ್ಯಾಮ್ ಹೋಗುತ್ತೆ ಮ್ಯಾಮ್. ಸಂಧ್ಯಾ ಮಾತಾಜಿ ಆಪ್ಷನ್ ಕೊಟ್ಟಿದ್ದೀನಿ. ನಮಸ್ತೆ. ಮಾತಾಡಿ ಮ್ಯಾಮ್. ಸಂಧ್ಯಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಪ್ರೋಗ್ರಾಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಬರ್ತಾ ಇದೆ ಮೇಡಮ್. ಇವಾಗ ಒಂದ್ ವಾರ ಇರಲ್ಲ ಅಂದ್ರೆ ಒಂಥರ ಬೇಜಾರಾಗುತ್ತೆ. ಅಯ್ಯೋ, ವಾರ ಇರಲ್ವಾ ಕ್ಲಾಸು? ಒಂಥರ ಡ್ರಗ್ ಅಡಿಕ್ಟ್ ಆದಂಗ ಆಗ್ಬಿಟ್ಟಿದೀನಿ ಮೇಡಮ್ ನಾನಂತೂ. ಇದು ಒಂಥರ ಹೆಲ್ದಿ ಟೈಮ್ ಪಾಸ್ ಮೇಡಮ್. ಆರೋಗ್ಯಕ್ಕೂ ಒಳ್ಳೇದು, ಮನ್ಸಿಗೂ ಒಳ್ಳೇದು, ಮನೆಗೂ ಒಳ್ಳೇದು. ತಿಳ್ಕೊಳ್ಳೋದು ಎಷ್ಟಿದೆ ಮೇಡಮ್. ಸಾಗರ ಇದ್ದಷ್ಟು ಜ್ಞಾನ ಹಂಚ್ತಾ ಇದಾರೆ ಗುರುಜಿ. ಗುರುಜಿ ಕೋಟಿ ನಮಸ್ಕಾರ ಮೇಡಮ್. ನೀವುಗಳೆಲ್ಲ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ಚೆನ್ನಾಗಿ ಆಂಕರಿಂಗ್ ಮಾಡ್ತೀರಾ. ಒಬ್ಬರ ಹೆಸರು ಹೇಳಷ್ಟೇ ಇಲ್ಲ ಮೇಡಮ್, ಎಲ್ಲಾ ಇಡೀ ಟೀಮೇ ಸೂಪರ್ ಮೇಡಮ್. ಖಂಡಿತ ಮ್ಯಾಮ್, ಖಂಡಿತ. ಇಲ್ಲಿ ಯಾರು ಒಬ್ರೇ ಮಾಡಕ್ಕೂ ಆಗಲ್ಲ ಮ್ಯಾಮ್. ಎಲ್ಲಾರು ಸಹಕಾರ ಇದ್ರೇನೆ ವೇದಿಕೆ ನಡೆಯೋದಕ್ಕೆ. ಈಗ ನಮ್ಮ ಗುರೂಜಿ ಅವರು ವೇದಿಕೆನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಎಲ್ಲಾರು ಸೇರ್ಸ್ಕೊಂಡ್ ಜೊತೆನಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ. ಹಾಗಾಗಿ ಎಲ್ಲಾರ ಸಹಕಾರದಿಂದನೇ ನಡಿಬೇಕು ಮ್ಯಾಮ್ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಲ್ಲದು ನಾನು ಅಪ್ಲೈ ಮಾಡ್ಕೊಂಡಿರೋದೆಲ್ಲ ಒಂಥರ ನನಗೆ ಚೆನ್ನಾಗಿ ಇದೆ ಅನ್ಸುತ್ತೆ ಮೇಡಮ್. ಎಷ್ಟು ಇದ್ದೀರಾ ಮ್ಯಾಮ್ ನೀವು ವೇದಿಕೆನಲ್ಲಿ? ನಾನು ಇದೀನಿ ಮೇಡಮ್, 1 year ಮೇಲೇನೆ ಆಯ್ತು ಇರೋದಕ್ಕೆ. ಇವತ್ತೇ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ತಾ ಇರೋದು? ಇಲ್ಲ ಮೇಡಮ್, ಲಾಸ್ಟ್ ವೀಕ್ ಅಲ್ಲಿ ರುದ್ರ ಹೇಳಿದ್ದೆ ನೋಡಿ ಮೇಡಮ್. ಇದು ಎಲ್ಲಾ ಪ್ರೋಗ್ರಾಮು ಚೆನ್ನಾಗಿದೆ ಮೇಡಮ್. ಎಲ್ಲಾ ಇದನ್ನು ಚೆನ್ನಾಗಿದೆ. ಮುಹೂರ್ತ ಧ್ಯಾನ ಅಂತೂ ಸೂಪರ್. ನನ್ಗೆ ಆ ಟೈಮಲ್ಲಿ ಎಚ್ಚರ ಆಗ್ಬಿಡುತ್ತೆ.
ಅಯ್ಯೋ ಒಬ್ಳೆ ಮಾಡಕ್ ಬೇಜಾರು, ಹೆಂಗಪ್ಪ ಮಾಡೋದು ಏನು ಅನ್ಕೊಂಡ್ ಸುಮ್ನೆ ಆಗ್ತಿದ್ದೆ. ಅದು ಜಾಯಿನ್ ಆದ್ಮೇಲೆ ಸೂಪರ್ ಅನ್ಸುತ್ತೆ ಮೇಡಮ್, ಚೆನ್ನಾಗ್ ಅನ್ಸುತ್ತೆ. ಅದು ಧ್ಯಾನ ಮಾಡೋದ್ರಿಂದ ಮೈಯೆಲ್ಲ ಹಗುರ್ ಅನ್ಸುತ್ತೆ, ಚೆನ್ನಾಗ್ ಆಕ್ಟಿವ್ ಅನ್ಸುತ್ತೆ. ಆಮೇಲೆ ಏಂಜಲ್ ನಂಬರ್ಗಳದು ಚೆನ್ನಾಗಿದೆ ಮೇಡಮ್ ಕೊಡೋದು. ನನ್ ಮೊಮ್ಮಗಳು 3 ವರ್ಷ, ಅವಳು ಸ್ವಲ್ಪ ಸೊಳ್ಳೆ ಬಂತಂದ್ರೆ ಅಮ್ಮಮ್ಮ ನನಗ್ ನಂಬರ್ ಬರಿ ಅಂತೇಳಿ ಕೈ ಅವಳು ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ ಮೇಡಮ್. ನನ್ಗಂತೂ ಇದು ಲೈಫ್ ಲಾಂಗ್ ಇದ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ ಈ ಕ್ಲಾಸ್ ಮೇಡಮ್. ಅಷ್ಟು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಮೇಡಮ್. ಈ ತಿಂಗಳದಂತೂ ಸೂಪರ್ ಆಗಿತ್ತು ಮೇಡಮ್. ಅಂದ್ರೆ ಧ್ಯಾನಿಗಳ ಅನುಭವ ತುಂಬಾ ಇನ್ಸ್ಪಿರೇಷನ್ ಆಗಿತ್ತು ಮೇಡಮ್. ತಿಳ್ಕೊಳೋದ್ ಎಷ್ಟಿದೆ ಲೆಕ್ಕ ಇಲ್ಲ. ಆದ್ರೆ ಅವ್ರುಗಳು ಕೇಳ್ತಾ ಇದ್ರೆ ಯಪ್ಪ ಇಷ್ಟೆಲ್ಲ ಇದೆನಾ, ಅಯ್ಯೋ ಹೌದಾ ಎಷ್ಟ್ ಚೆನ್ನಾಗಿದೆ ಅಲ್ಲ ಅಂತ ನಮ್ಗೆ 1 ಗಂಟೆ ಮಾಡೋರ್ಗೆ ನಾವು ಇನ್ನ ಜಾಸ್ತಿ ಧ್ಯಾನ ಮಾಡ್ಬೇಕು, ಜಾಸ್ತಿ ಜನ ಸೇರಿಸ್ಬೇಕು, ಜಾಸ್ತಿ ಇದರಿಂದ ಎಲ್ಲಾರು ಯುಟಿಲೈಸ್ ಮಾಡ್ಕೊಂಡ್ರೆ ಪ್ರಪಂಚಕ್ಕೆ ಚೆನ್ನಾಗಿರುತ್ತಲ್ಲ ಅನ್ನೋ ತರ ಥಾಟ್ ಬರುತ್ತೆ ಮೇಡಮ್. ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿದೆ ಮೇಡಮ್. ಹ್ಯಾಟ್ಸ್ ಆಫ್ ಮೇಡಮ್ ಫುಲ್ ಗ್ರೂಪಿಗೆ, ರಂಗನಾಥ್ ಗುರೂಜಿಗೆ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಥ್ಯಾಂಕ್ಸ್ ಮೇಡಮ್ ಮಾತಾಡಕ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ನಿಮ್ಮ ಅನುಭವನ, ಅಂದ್ರೆ ಈ ವೇದಿಕೆ ಏನೆಲ್ಲ ಕೊಡ್ತಾ ಇದೆ ಅನ್ನೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ಸ್ ಮೇಡಮ್. ಮಾಸ್ಟರ್ಸ್ ಇನ್ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಆಲ್ಮೋಸ್ಟ್ ನಮ್ಮ ಮಂಜುಳಾ ಎಸ್ ಎನ್ ಮೇಡಮ್ಗೆ ಆಪ್ಷನ್ ಕೊಡ್ತೀನಿ, ನೋಡೋಣ. ಮಂಜುಳಾ ಮ್ಯಾಮ್ ಮಾತಾಡಿ ಮ್ಯಾಮ್. ಮಂಜುಳಾ ಎಸ್ ಎನ್ ಆಪ್ಷನ್ ಕೊಟ್ಟಿದ್ದೀನಿ, ಅನ್ಮಿಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಸಾಮಾನ್ಯ ಎಲ್ಲಾ ಕ್ಲಾಸ್ಗಳಲ್ಲೂ ನೋಡ್ತೀನಿ, ಆದ್ರೆ ಮಾತಾಡಿಲ್ಲ ನೀವು ಯಾವತ್ತು. ಮಂಜುಳಾ ಮ್ಯಾಮ್ ನಮಸ್ತೆ ಮ್ಯಾಮ್, ಮಾತಾಡ್ತೀನಿ ಮ್ಯಾಮ್. 11 ಗಂಟೆ ಕ್ಲಾಸ್ ಅಲ್ಲಿ ಇರ್ತೀನಿ. ಯಾಕೆ 11 ಗಂಟೆ ಕ್ಲಾಸ್ ಅಲ್ಲೇ ಮಾತಾಡ್ಬೇಕಾ ಮ್ಯಾಮ್? 3 ಗಂಟೆ ಕ್ಲಾಸ್ ಅಲ್ಲಿ ಮಾತಾಡ್ಬಾರ್ದಾ? ಹಾಗಂತೇನಿಲ್ಲ ಮ್ಯಾಮ್, ಹಂಗಂತೇನಿಲ್ಲ. ತುಂಬಾ ಚೆನ್ನಾಗ್ ಬರ್ತಾ ಇದೆ ಪ್ರೋಗ್ರಾಮು. ಎಲ್ಲಾ ಕ್ಲಾಸ್ಗಳು ಗುರುಜಿಯಿಂದ ತುಂಬಾ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀನಿ. ಮಾತಾಡಲ್ಲ ಅಷ್ಟೇನೆ, ಸುಮ್ನೆ ಕೇಳ್ತಾ ಇರ್ತೀನಿ. ಚೆನ್ನಾಗಿದೆ, ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗ್ ಬರ್ತಿದೆ. ತುಂಬ ಹೃದಯ ಧನ್ಯವಾದ ಎಲ್ಲರಿಗೂನು. ಇವತ್ತಿಗೆ ಲಾಸ್ಟ್ ಅನ್ನೋದಕ್ಕಿಂತ ಇವತ್ತಿನಿಂದ ಕಡ್ತಾಲ್ದು ಪ್ರೋಗ್ರಾಮ್ 10 ದಿನ ಏನ್ ಬೇಜಾರೇನಾಗಲ್ಲ. ಹೌದು, ಪ್ರೋಗ್ರಾಮ್ ನೋಡ್ಕೊಂಡ್ವಿ ಅಂದ್ರೆ ಅದರದ್ದು ಲಿಂಕ್ ಶೇರ್ ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಕಡ್ತಾಲ್ದು ಲಿಂಕ್ ಶೇರ್ ಮಾಡಿದ್ದಾರೆ ಆಲ್ರೆಡಿ. ಅದು ಬೆಳಗಿಂದ ಸಾಯಂಕಾಲ ಅಂದ್ರೆ 10 ದಿವಸ ಕಂಟಿನ್ಯೂಸ್ ಆಗಿ ನಡೀತೈತೆ. ಇಲ್ಲಿ ಯಾರು ಬೇಜಾರು ಅಂತ ಹೇಳ್ತಾ ಇದ್ದೀರಾ, ಇನ್ 8 ದಿವಸ ಕ್ಲಾಸ್ ಇರೋದಿಲ್ಲ ಬೇಜಾರು ಅಂತ ಹೇಳ್ತಾ ಇದ್ದೀರಾ. ಕಡ್ತಾಲ್ದು ಇವತ್ ಬೆಳಗ್ಗೆನೂ ಸಹ ಲಿಂಕ್ ಶೇರ್ ಆಗಿದೆ. ಅದರದ್ದು ಬೆಳಗ್ಗೆ 5 ಗಂಟೆಯಿಂದ 3 ಗಂಟೆಗಳ ಕಾಲ ಧ್ಯಾನ ನಡೆಯುತ್ತೆ. ಮತ್ತೆ ಇದೇ ತರ ಪ್ರೋಗ್ರಾಮ್ಗಳಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ನೀವು ಅದನ್ನು ಸಹ ನೋಡ್ಬೋದು. 4 ಗಂಟೆಗೆ ಯೋಗ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕರೆಕ್ಟ್ 4ಕ್ಕೆ ಯೋಗ ಸ್ಟಾರ್ಟ್ ಆಗುತ್ತೆ. 4:50 ಯೋಗ. ಆಮೇಲೆ ಶಂಖದ ಇದು ಇರುತ್ತೆ. ಆಮೇಲೆ ಧ್ಯಾನ ಸ್ಟಾರ್ಟ್ ಮಾಡ್ತಾರೆ ಮ್ಯಾಮ್. ಬಹಳ ಚೆನ್ನಾಗಿರುತ್ತೆ. ಎಷ್ಟು ಅವರ್ ಇರುತ್ತೆ ಮ್ಯಾಮ್ ಧ್ಯಾನ? 3 ಅವರ್ ಇರುತ್ತಾ? 3 ಅವರ್. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಏನಾಗುತ್ತೆ ಮ್ಯಾಮ್? ಚೆನ್ನಾಗ್ ಸಿಗುತ್ತೆ ಮ್ಯಾಮ್. ಅದು ಕಣ್ ಬಿಡ್ಬೇಕು ಅನ್ಸಲ್ಲ. ಫುಲ್ ಎನರ್ಜಿ. ಲೈವ್ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಲೈವ್. ಲೈವ್ ಇದೆ ಅಲ್ಲ. 8 ಗಂಟೆ ಧ್ಯಾನ ಆದ್ಮೇಲೆ ಕಂಟಿನ್ಯೂಟಿ ಏನಿರುತ್ತೆ ಮ್ಯಾಮ್? ಮತ್ತೆ ಪತ್ರಿಜಿ ಅವ್ರ ಸಂದೇಶ, ಬುಕ್ಸ್ಗಳು ಎಲ್ಲ ಇದನ್ ಮಾಡೋದು. ಹೊಸ ಬುಕ್ಸ್ಗಳೆಲ್ಲ ಬಂದಿರ್ತಾವಲ್ಲ ಅವನ್ನೆಲ್ಲ ಇದನ್ ಮಾಡ್ತಾರೆ. ಆಮೇಲೆ 9 ಅನ್ನೋಷ್ಟೊತ್ತಿಗೆ ಮುಗಿಸ್ತಾರೆ ಮ್ಯಾಮ್. ಆಮೇಲೆ 10ರಿಂದ ಸ್ಟಾರ್ಟ್. 10ರಿಂದ ಡ್ಯಾನ್ಸು ನೋಡ್ತಾ ಇದ್ರೆ ನಮಗ್ ಇನ್ನೊಂದ್ ಭ್ರಮೆಲ್ ಏನಿದೆ ಅಂದ್ರೆ ತೆಲುಗು ಬರಲ್ಲ ಅನ್ನೋದು. ತೆಲುಗು ಬರಲ್ಲ, ಅದ್ ಬಂದು ಕೇಳ್ತಾ ಎಷ್ಟು ಬೇಗ ಅರ್ಥ ಆಗುತ್ತೆ ಅಂದ್ರೆ ಅರ್ಥ ಆಗುತ್ತೆ. ಅಂದ್ರೆ ನಮಗೆ PMC ಇಂದ ಕೊಟ್ರೆ ಇವರು ಸರ್ ಎಲ್ಲ ಹೇಳ್ತಾ ಇದ್ರು, ನಿಮಗ್ ತೆಲುಗು ಬರಲ್ಲ ಅಂತೇಳಿ ನೋಡೋದ್ ಬಿಡ್ಬೇಡ್ರಿ, ಸುಮ್ನೆ ನೋಡ್ರಿ. ಅದು ಏನೋ ಒಂದ್ ನಿಮ್ಗೆ ಒಂದ್ ಅಕ್ಷರ ಅರ್ಥ ಆಗೇ ಆಗುತ್ತೆ ಅಂತೇಳಿ. ನಾವು ಕನ್ನಡ ಮಾತಾಡೋದು ಜಾಸ್ತಿ, ತೆಲುಗು ಬರ್ಲಿದ್ರುನು. ಆದ್ರೆ ಪ್ರೋಗ್ರಾಮ್ ಮಾತ್ರ ಚೆನ್ನಾಗಿದೆ ಮ್ಯಾಮ್. ರಾತ್ರಿ 10 ಗಂಟೆ ಧ್ಯಾನ ಇನ್ನೂ ಚೆನ್ನಾಗಿರುತ್ತೆ. ಸಂಜೆ 5 ಧ್ಯಾನ ಇರುತ್ತೆ. ರಾತ್ರಿ ಎಷ್ಟೊತ್ತು ಧ್ಯಾನ ಇರುತ್ತೆ ಮ್ಯಾಮ್? ರಾತ್ರಿ 8ರಿಂದ 10. ಅಂದ್ರೆ ನೀವು ಅಲ್ಲಿ ಹೋಗಿ ಅನುಭವ ಪಡೆದಿದ್ದೀರಾ ಅಥವಾ ಲೈವ್ ಅಲ್ಲಿ ಬರೋದನ್ನ ನೋಡಿ? ಹೋಗಿದ್ವಿ ಮ್ಯಾಮ್. ನಾವು ಕಡ್ತಾಲಿಗೆ ಇಲ್ಲಿ 3 ವರ್ಷದ ಕೆಳಗೆ ಹೋಗಿದ್ವಿ. ಆದ್ರೆ ಲೈಫ್ ಅಲ್ಲಿ 1 ಟೈಮ್ ಆದ್ರೂ ಹೋಗ್ಬೇಕು ಕಡ್ತಾಲಿಗೆ. ನಿಜ, ನೀವ್ ಅಲ್ಲಿ ಹೋದ್ರೆ ಅಂದ್ರೆ ಬರ್ಬೇಕು ಅಂತ ಅನ್ಸೋದೇ ಇಲ್ವಾ ಗೊತ್ತಾ? ಅಷ್ಟು ಎನರ್ಜಿ, ಅಷ್ಟು ಪತ್ರಿಜಿ ಶಕ್ತಿ ಸ್ಥಳ ಇದೆಲ್ಲ. ಅಲ್ಲಿ ಕೂತೀವಿ ಅಂದ್ರೆ ಒಂದ್ 10 ನಿಮಿಷಕ್ಕೆ ಎಷ್ಟು ಬೇಗ ಎಲ್ಲಿ ಹೋಗಿರ್ತೀವೋ ಗೊತ್ತೇ ಆಗಲ್ಲ. ಅಷ್ಟು ಎನರ್ಜಿ ಸಿಕ್ಕುತ್ತೆ. ಮತ್ತೆ ಅಲ್ಲೇ ಫಂಕ್ಷನ್ ಅಲ್ಲೆಲ್ಲ ಸ್ಥಳಗಳೆಲ್ಲ ನೋಡ್ಕೊಂಡ್ ಬರಕ್ ಏನಂದ್ರೆ ಗಟ್ಟಿ ಮನಸ್ಸು ಮಾಡ್ಕೊಂಡು 8 ದಿನ ಇದ್ ಬರ್ಬೇಕು ಅನ್ಸುತ್ತೆ. 1 ದಿನ 2 ದಿನ ಇರಬಾರ್ದು.
8 ದಿನ 10 ದಿನಾನು ಇರ್ಬೇಕು ಅನ್ನೋ ಮನಸ್ಸು ಬಹಳ ಇದು ಬರುತ್ತೆ. ಅಂದ್ರೆ ಅಲ್ಲೇ ಸೇವೆ ಮಾಡ್ತಾರಲ್ಲ ಅವ್ರ ನೋಡಿ ನಾವು ಕಲಿಯೋದ್ ಬಹಳ ಇದೆ. ಅಲ್ಲೇ ಸೇವೆ ತುಂಬಾ ಮ್ಯಾಮ್. ನಾವು ಎಷ್ಟು ಅಂದ್ರೆ ನಾವು ಹೋಗಿದ್ದು ಒಂದೇ ದಿನ ಉಳ್ಕೊಂಡಿದ್ದು, ಬೇರೆ ಇದರಿಂದ ಹೋಗಿದ್ವಿ ನಾವು, ಮೇಡಮ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒನ್ ಡೇ ಮಾತ್ರ ನಮ್ದು ನೈಟ್ ಟ್ರೈನ್ ಟಿಕೆಟ್ ಅವಾಗಲೇ ಬುಕ್ ಆಗ್ಬಿಟ್ಟಿತ್ತು. ಇಲ್ಲಾಂದ್ರೆ ಇನ್ನೊಂದ್ ದಿನ ಇರ್ಬೇಕು ಅನ್ನೋ ಮನಸ್ಥಿತಿ ಬಂತು. ಅಂದ್ರೆ ಅಲ್ಲೇ ಎಷ್ಟು ಸೇವೆ ಮಾಡ್ತಾರೆ, ಅಜ್ಜಿಯಿಂದ ಹಿಡಿದು ಹುಡುಗರಿಂದ ಹಿಡಿದು ಸೇವೆ ಮೇಡಮ್ ಅಲ್ಲಿ. ಮತ್ತೆ ಬಸ್ ವ್ಯವಸ್ಥೆನೂ ಫ್ರೀ ಇದೆ ಮ್ಯಾಮ್ ಅಲ್ಲಿ. ಮತ್ತೆ ಆಟಗಳಂತೂ ಸೇವೆ ಮಾಡ್ತಾರೆ ಅಂದ್ರೆ ಅಷ್ಟು ಆಟಗಳು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅಲ್ಲೇ ಊಟ ಅಂತೂ ನೀವ್ ಏನಂತೀರೋ ಗೊತ್ತಿಲ್ಲ. ಅಯ್ಯೋ ಇದು ಖಾಲಿ ಆಯ್ತಲ್ಲ ಈ ಐಟಮು ಅನ್ನೋದು ಮನಸ್ಥಿತಿನೇ ಬರಬಾರ್ದು. ಅಷ್ಟು ಚೆನ್ನಾಗಿ, ಅಷ್ಟು ಸಿಸ್ಟಮ್ ಆಗಿ ನೀವ್ ಎಷ್ಟರ ಇಡ್ಸ್ಕೊಂಡು ಊಟ ಮಾಡ್ಬೋದು. ಮತ್ತೆ ಒಬ್ರಿಗೆ ಬಂದಿದ್ ನಮಗ್ ಬಂದಿಲ್ಲ ಅನ್ನೋ ಫೀಲಿಂಗ್ ಬರಲ್ಲ. ಅಷ್ಟು ಒಳ್ಳೆ ಅಷ್ಟು ಐಟಮ್ಗಳು ಮಾಡ್ಸಿರ್ತಾರೆ ಗೊತ್ತಾ. ನಾವು ಮನೆ ಮಾಡಕ್ಕೆ ಯೋಚನೆ ಮಾಡ್ತೀವಿ, ಆದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಸಾವಿರ ಜನಗಳು ಇರ್ತಾರೋ ಅಷ್ಟು ಜನಕ್ಕೂ ಅಷ್ಟು ತಾಳ್ಮೆಯಿಂದ ಕೌಂಟರ್ಗಳು ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಇರ್ಬೇಕು ಅನ್ಸುತ್ತೆ ತುಂಬಾ. ಇನ್ನು ಎಂಟ್ರೆನ್ಸ್ ಹೋಗ್ತಿದ್ದಂಗೆ ನೀವು ಊಟಕ್ಕೆ ಹೋಗ್ತೀರಾ ಏನು ಇದು ಧ್ಯಾನಕ್ಕೆ ಹೋಗ್ತೀರಾ ಅಂತಾರೆ. ಆಟೋಗಳವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಊಟಕ್ಕೆ ಫಸ್ಟ್ ಊಟ ಮಾಡಿ ಬಂದು ಧ್ಯಾನ ಮಾಡ್ರಿ ಮ್ಯಾಮ್ ಅಂತಾರೆ. ಅಲ್ಲಿ ರೋಡಿಂದ ಅಲ್ಲಿಗೆ ಒಂದ್ ಸ್ವಲ್ಪ ದೂರ ಆಗುತ್ತೆ. ಆಟೋಗಳ ವ್ಯವಸ್ಥೆ ಎಷ್ಟು ಅಂದಾಜಲ್ಲಿ ಎಷ್ಟ್ ಸಾವಿರ ಜನ ಸೇರ್ಬೋದು ಮ್ಯಾಮ್ ಅಲ್ಲಿ? ಅಲ್ಲಿ ಅವಾಗ್ಲೇ ಲಕ್ಷ ಗಟ್ಲೆ ಮ್ಯಾಮ್ ಅಲ್ಲಿ. ಓಕೆ. 8-10 ಇವಾಗ ಕ್ರಿಸ್ಮಸ್ ಅಲ್ಲ ನಾಳೆ, 10 ಲಕ್ಷ ಜನ ಸೇರ್ತಂದ್ರೆ. ಅಂದ್ರೆ ಎಲ್ಲಾ ಜಾತಿಯವರು ಸಹ ಇರ್ತಾರೆ. ಯಾವ್ದು ಇದೇ ಒಂದು ನೀವು ಅಲ್ಲಿ ಹೋದ್ರೆ ಯಾವ ಜಾತಿ ಯಾವ ಪಂಕ್ ಎಂತದು ನೋಡ್ಬೇಡ್ರಿ. ಇನ್ನು ಎಂಟ್ರೆನ್ಸ್ ಹೋಗ್ತಿದ್ದಂಗೆ ನೀವು ಸ್ನಾನಕ್ಕೆ ಹೋಗ್ತೀರಾ, ಬಿಸಿನೀರ್ ಮ್ಯಾಮ್ ಬಿಸಿನೀರ್ ವ್ಯವಸ್ಥೆ ಎಷ್ಟಿದೆ ಅಂದ್ರೆ ಅಲ್ಲಿ ತಣ್ಣೀರಿಂದ ಸ್ನಾನ ಮಾಡೋ ವ್ಯವಸ್ಥೆನೇ ಇಲ್ಲ. ಅಷ್ಟು ಜನಕ್ಕೂ ಸಹ ಎಲ್ಲಾ ವ್ಯವಸ್ಥೆ ಸಿಗತ್ತೆ. ಎಲ್ಲಿ ಆ ಕಡೆ ಹೋದ್ರು ಮ್ಯಾಮ್ ಅಲ್ಲಿ ಟೆಂಟ್ಗಳು ಹಾಕಿದ್ದಾರೆ. ನಮ್ ಮನೆಗೂ ಇರಲ್ಲ ಬೆಡ್ಗಳು, ಅಷ್ಟು ಬೆಡ್ಡು ಮತ್ತೆ ನೀರಿನ ಇವನ್ನೆಲ್ಲ ನೋಡ್ ಬಂದ್ರೆ ಒಂಥರ ಖುಷಿ ಮ್ಯಾಮ್. ಅಲ್ಲಿ ಇದ್ಬಿಟ್ರೆ ಖಂಡಿತ ಮನೆ ಕಡೆ ಬರ್ಬೇಕು ಅನ್ಸಲ್ಲ. ತುಂಬಾ ಚೆನ್ನಾಗಿದೆ. ಕಡ್ತಲಿಗೆ ಹೋಗ್ಬೇಕು. ಒಂದ್ ಲೈಫಲ್ಲಿ ಅಟ್ಲೀಸ್ಟ್ 3 ದಿನಾರ ಇದ್ ಬರ್ಬೇಕು. ಇದನ್ನೆಲ್ಲ ಅರೇಂಜ್ ಮಾಡೋಂತವ್ರು ಯಾರು ಮ್ಯಾಮ್? ಅಂದ್ರೆ ಅದನ್ನೆಲ್ಲ ಅರೇಂಜ್ ಮಾಡೋ ಪತ್ರಿ ಮೇಡಮ್ ಅವ್ರ ಮಕ್ಳು ಮತ್ತೆ ಅವ್ರೆಲ್ಲ ಬಹಳ ಜನ ಇದಾರೆ ಮ್ಯಾಮ್ ಅಲ್ಲಿ. ಅಲ್ಲಿ ಮೆಂಬರ್ಶಿಪ್ನವ್ರು ಅವರೆಲ್ಲ ತುಂಬಾ ಅಂದ್ರೆ ಬಹಳ ವ್ಯವಸ್ಥೆ ಮಾಡ್ತಾರೆ ಮೇಡಮ್ ಅಲ್ಲಿ. ಅಂದ್ರೆ ಪತ್ರಿಜಿಯವರ ಅದು ಇದು ಅಲ್ಲೇ ಇರೋದಾ ಸ್ಥಳ ಇದೆಯಲ್ಲ ಮೇಡಮ್ ಅಲ್ಲಿ? ಅದೇ ಪತ್ರಿಜಿ ಅವ್ರದ್ದು ಸಮಾಧಿ ಇದೆ. ಅದನ್ನ ಶಕ್ತಿ ಸ್ಥಳ ಇದ್ದಾರೆ. ತುಂಬಾ ಆಪೋಸಿಟ್ ಫಂಕ್ಷನ್. ಓಕೆ. ಶಕ್ತಿ ಸ್ಥಳದ ಆಪೋಸಿಟ್ ಫಂಕ್ಷನ್ ಮಾಡ್ತಾರೆ. ಎಷ್ಟು ನಾವ್ ಇಲ್ಲಿ ಚಳಿ ಅಂತೀವಿ, ಅಲ್ಲಿ ಅಷ್ಟು ಚಳಿನೇ ಅನ್ಸಲ್ಲ ಗೊತ್ತಾ. ಒಬ್ಬೊಬ್ರಿಗೆ ಅಷ್ಟು ಜನದ ಮಧ್ಯ ಇದ್ದಾಗ ಅನ್ಸಲ್ಲ ಮ್ಯಾಮ್. ಒಬ್ಬೊಬ್ರದ್ದು ಶಕ್ತಿ ಎನರ್ಜಿ ಪಾಸ್ ಆಗ್ತಾ ಇರುತ್ತಲ್ವಾ, ಹಂಗಾಗಿ ಅಲ್ಲಿ ಏನು ಅನ್ಸಲ್ಲ. ನೋಡ್ಬೇಕು ಅಂದ್ರೆ ನಾವು ಮಕ್ಕಳಿಗೆ ನಮಗೆ ಮಕ್ಳು ಕರ್ಕೊಂಡು ಹೋದ್ರೆ ಹೆಂಗಪ್ಪ ತೊಂದ್ರೆ ಅಂತೀವಿ. ನಿಜವಾಗ್ಲೂ ಆಟ ಆಡಕ್ ಮಕ್ಳಿಗೋಸ್ಕರ ಗೇಮ್ ಆಡ್ಲಿಕ್ಕೆ ಒಂದು ಅಪಾರ್ಟ್ಮೆಂಟ್ ತರ ಮಾಡಿರ್ತಾರೆ. ಎಷ್ಟು ಅಂದ್ರೆ ಅಷ್ಟು ಇರುತ್ತೆ ಮ್ಯಾಮ್ ಅಲ್ಲಿ. ಆದ್ರೆ ಹೋಗ್ಬೇಕು ಲೈಫಲ್ಲಿ ಒಂದ್ ಟೈಮ್ ಆದ್ರೂ. ಕಡ್ತಲಿ ಮಾತ್ರ ಪ್ರೋಗ್ರಾಮ್ ಇದ್ದಾಗ ಹೋಗಿದ್ರೆ ಐತಲ್ಲ, ತುಂಬಾ ಅಂದ್ರೆ ತುಂಬಾ. ಅಂದ್ರೆ ಈ 10 ದಿವಸದಲ್ಲಿ ಮಾತ್ರ ಹೋಗ್ಬೇಕಾ, ಬೇರೆ ದಿವಸದಲ್ಲೂ ಹೋಗ್ಬೋದಾ ಅಲ್ಲಿಗೆ? ಹೋಗ್ಬೋದು ಮ್ಯಾಮ್. ಅಂದ್ರೆ ನಾವು ಸಪ್ರೇಟ್ ಇವಾಗ ಕಡ್ತಲ್ ಪ್ರೋಗ್ರಾಮ್ ಇದೆಯಲ್ಲ, ಬಸ್ ಫ್ರೀ ಬಿಟ್ಟಿರ್ತಾರಂತೆ. ಒಂದ್ ಬಸ್ ಮಾಡ್ಕೊಂಡು ಹೋಗಿದ್ವಿ ನಾವು ಬೇರೆ ಇದ್ರಿಂದ. ಅಲ್ಲೇ ಹೋಗಿದ್ವಿ ನಾವು ನಿಯರ್ ಬೈ. ಹಂಗಾಗಿ ನಾವು ಕಡ್ತಲ್ ಬಂದ್ ಈ ಕಡೆ ಬಂದ್ವಿ. ಅಲ್ಲಿ ತುಂಬಾ ಮ್ಯಾಮ್ ಅಂದ್ರೆ ಹೈದರಾಬಾದ್ ನಾವು ಬೇರೆ ಸಪ್ರೇಟ್ ಬಸ್ಗೆ ಹೋಗ್ಬೇಕಂತೆ. ಇವಾಗ ಮಾತ್ರ ಫ್ರೀ ಬಿಟ್ಟಿರ್ತಾರೆ. ಲಕ್ಷ್ಮಿ ಮೇಡಮ್, ಒಂದು ರಿಕ್ವೆಸ್ಟ್. ಈ ಮಂಜುಳಾ ಮೇಡಮ್ ಕಡೆಯಿಂದ ಕಡ್ತಲದ ಮೆಡಿಟೇಷನ್ ಎಷ್ಟೆಷ್ಟು ಟೈಮಿಂಗ್ ಇರ್ತೈತಿ ಅನ್ನೋದನ್ನ ಕೇಳಿಬಿಟ್ಟು ಒಂದು ಆಡಿಯೋ ಮೆಸೇಜ್ ಅನ್ನ ಎಲ್ಲ ಗ್ರೂಪ್ಗೆ ಹಾಕ್ಬಿಡಿ ಮೇಡಮ್. ಎಲ್ಲರೂ ಈಗ 7 ದಿವಸ ಫ್ರೀ ಬೇಜಾರಾಗುತ್ತೆ ಅಂತಾರಲ್ಲ, ಆ ಟೈಮಿಂಗ್ ಇತ್ತು ಅಂದ್ರೆ ಆ ಟೈಮಿಂಗ್ ಕನೆಕ್ಟ್ ಆಗಿ ಅಲ್ಲೇ ಮೆಡಿಟೇಷನ್ ಮಾಡೋರು. ಆ ಲಿಂಕ್ ಹಾಕ್ಬಿಟ್ಟು ಅಲ್ಲಿ ಕೆಳಗಡೆ ಆ ಟೈಮಿಂಗ್ ಹಾಕ್ಬಿಡಿ ಮೇಡಮ್. ಇವ್ರು ಹಾಕಿದಾರಲ್ಲ ಸರ್, ನಂದಾ ಮೇಡಮ್ ಬೆಳಿಗ್ಗೆ ಹಾಕಿದಾರಲ್ಲ, ಅದೇ ಲಿಂಕ್ ಸರ್. ಅದು ಕಡ್ತಲ್ದೆ ಹಾಕಿ ಮೇಡಮ್ ಹಾಕಿದಾರಲ್ವಾ ಆಡಿಯೋ ಲಿಂಕ್ ಇದೆ ಮೇಡಮ್. ನೀವು ಈಗ ಇನ್ನೊಂದ್ಸರಿ ಲಿಂಕ್ ಹಾಕ್ಬಿಟ್ಟು ಅದ್ರ ಕೆಳಗಡೆ ಟೈಮಿಂಗ್ ಮೆಡಿಟೇಷನ್ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಇರುತ್ತೆ. ಬಟ್ ಅಲ್ಲಿ ಯೋಗಾಸನ ಇರುತ್ತೆ 1 ಗಂಟೆ, 5 ರಿಂದ 8 ಗಂಟೆ ತನಕ ಮೆಡಿಟೇಷನ್ ಇರುತ್ತೆ. ಅದ್ ಬಿಟ್ರೆ ರಾತ್ರಿ ಡೈರೆಕ್ಟ್ ನೈಟ್ ಮೆಡಿಟೇಷನ್ ಇರುತ್ತೆ. ನೈಟ್ ಅದ್ರ ಮಧ್ಯೆ ಏನಾದ್ರು ಇದ್ರೆ ಮೇಡಮ್ ಗೊತ್ತಿದೆ ಎಷ್ಟೊತ್ತಿಗೆ ಅದ್ ಕೇಳ್ಬಿಟ್ಟು ಅದನ್ನ ಆಡಿಯೋ ಮೆಸೇಜ್ ಮೇಲೆ ಹಾಕಿದ್ರೆ ಅದ್ ಕೇಳ್ಬಿಟ್ಟು ಅದೊಂದಷ್ಟು ಆಡಿಯೋ ಮೆಸೇಜ್ ಹಾಕ್ಬಿಡಿ ಮೇಡಮ್ ಗ್ರೂಪಿಗೆ. ಓಕೆ ಮ್ಯಾಮ್. ಓಕೆ ಸರ್.
ಮೇಡಮ್ ಬೆಳಿಗ್ಗೆ 4ರಿಂದ 4:50 ತನಕ ಯೋಗಾಸನ ಅಲ್ವಾ? ಯೋಗಾಸನ ಮ್ಯಾಮ್. ಮತ್ತೆ 5 ಗಂಟೆಯಿಂದ 8 ಗಂಟೆ ತನಕ ಮ್ಯೂಸಿಕ್ ಧ್ಯಾನ. ಮ್ಯೂಸಿಕ್ ಧ್ಯಾನ ಮತ್ತೆ ಪತ್ರಿಕೆ ಸಂದೇಶ ಇರುತ್ತೆ. ಹಾ 9 ಗಂಟೆವರೆಗೂ ಇರುತ್ತೆ ಮ್ಯಾಮ್ ಪ್ರೋಗ್ರಾಮ್. ಅಂದ್ರೆ ಇಂಥದ್ರ ಬಗ್ಗೆ ಸಂದೇಶ ಅಂತ ಗೊತ್ತಿಲ್ಲ ಅಲ್ವಾ ಮ್ಯಾಮ್? ಯಾವ್ದು? ಧ್ಯಾನ ಮುಗಿದ ತಕ್ಷಣ ಪತ್ರಿಜಿ ಅವ್ರದ್ದು ಒಂದು ಸಂದೇಶ ಕಂಪಲ್ಸರಿ ಇರುತ್ತೆ ಮ್ಯಾಮ್. ಓಕೆ ಓಕೆ. ಪತ್ರಿಜಿ ಸಂದೇಶ ಆದ್ಮೇಲೆನೆ ಬುಕ್ಸ್ ಇಂದು ಅದನ್ನೆಲ್ಲಾನು ಇದ್ ಮಾಡ್ತಾರೆ. ಹಾ ಆಮೇಲೆ 10 ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ 2 ಗಂಟೆವರೆಗೂ ಇರುತ್ತೆ. 10ರಿಂದ 2ರವರೆಗೂ. ಮತ್ತೆ 2 ಗಂಟೆ ಊಟದ ಟೈಮ್ 1 ಗಂಟೆಯಿಂದ 2 ಗಂಟೆವರೆಗೂ ಊಟಕ್ಕೆ ಬಿಡ್ತಾರೆ. ಹಾ 2ರಿಂದ 2:30 ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಕನ್ನಡದವರು ಹೇಳ್ತಾ ಇರ್ತಾರೆ ಮ್ಯಾಮ್, ಇಂತಿಂತ ಜಾಗದಲ್ಲಿ ಕನ್ನಡದ ಇರುತ್ತೆ, ಅದನ್ನು ಹಾಕ್ತಾರೆ. ಅದು ಬರುತ್ತೆ, ತೆಲುಗಿಂದು ಬರುತ್ತೆ, ಇರುತ್ತೆ ಮ್ಯಾಮ್. ಸಂಜೆ ಮತ್ತೆ ನೈಟ್ ಅಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಧ್ಯಾನ ಇರುತ್ತೆ ಮ್ಯಾಮ್? 8ರಿಂದ 10ರವರೆಗೂ ಮ್ಯಾಮ್. 8 PM ಇಂದ 8 ಇದರಿಂದ 10 ಗಂಟೆವರೆಗೂ ಇರುತ್ತೆ. 8 PM ಇಂದ 10 PM ವರೆಗೂ. ಮತ್ತೆ 5 ಇರುತ್ತೆ ಮ್ಯಾಮ್ ಸಂಜೆ 5ಗೂ ಇರುತ್ತಾ? ಇರುತ್ತೆ. 5 PM to 6 ವರೆಗೂ ಇರುತ್ತೆ ಮ್ಯಾಮ್. ಆಮೇಲೆ ಒಂದೊಂದ್ ಟೈಮ್ ಬೇಗನೂ ಮುಗಿಸ್ತಾರೆ. ಪ್ರೋಗ್ರಾಮ್ಸ್ ಅಂತ ಕಂಟಿನ್ಯೂ ಆಗಿರುತ್ತೆ ಮ್ಯಾಮ್. ಅದು ಅಲ್ಲ, ಧ್ಯಾನದ್ದು 5 to 6. ಬೆಳಗ್ಗೆ 5 to 7 ಮತ್ತೆ ಸಂಜೆ 5 to 6 ಮತ್ತೆ ರಾತ್ರಿ 8 PM to 10 PM. 10 PM. ಓಕೆ ಓಕೆ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ನಾನು ಅನ್ಕೊಂತಾ ಇದ್ದೆ ಕಡ್ತಾಲಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿ, ಇವತ್ತು ಯೋಗ ಬಂತು. ಥ್ಯಾಂಕ್ ಯು. ಖಂಡಿತ ಮ್ಯಾಮ್. ನಮ್ಮ ಈಗ ಮಾಸ್ಟರ್ಗಳು ಈ 8 ದಿವಸ ಏನು ಇಲ್ಲ, ನಮ್ಗೆ ಬೇಜಾರಾಗತ್ತೆ. ಯಾಕೆ ಅಂದ್ರೆ ನೈಟ್ ಕ್ಲಾಸನು ಆಲ್ರೆಡಿ ಕ್ಲೋಸ್ ಆಗಿದೆ, ಬೆಳಗ್ಗೆ ಕ್ಲಾಸನು ಈಗ ಸದ್ಯದಲ್ಲಿ ಇಲ್ಲ. ಮತ್ತೆ ಇದೆರಡು ನಡ್ಕೊಂಡು ಹೋಗ್ತಿತ್ತು, ಇದೆರಡು ಇವತ್ತಿಗೆ ಕ್ಲೋಸ್ ಆಗುತ್ತೆ. ಇನ್ನು ಬ್ರಹ್ಮ ಮುಹೂರ್ತ ಧ್ಯಾನ ಒಂದೇ ಇರೋದು. ನಮ್ಮ ಮಾಸ್ಟರ್ಗಳಿಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಮ್ಯಾಮ್ ತಾವು. ಕಂಟಿನ್ಯೂ ಆಗೇನೆ ಯೋಗ ಇನ್ನ ಅರ್ಧ ಇರುತ್ತೆ. ಕಂಟಿನ್ಯೂ 4:15 ನಮ್ಮ ಬ್ರಾಹ್ಮಿ ಮುಹೂರ್ತದ ಧ್ಯಾನ ಮುಗಿಯುತ್ತಾ, ಹಂಗೆ ಯೂಟ್ಯೂಬ್ ಲೈವ್ ಜಾಯ್ನ್ ಆಗ್ಬೋದು. ಓಕೆ ಓಕೆ. ಇಲ್ಲಿ ಲಿಂಕ್ ಶೇರ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಯಾವ್ದು PMC ಚಾನಲ್ ಮ್ಯಾಮ್ ಲಿಂಕ್? ಅದು 24x7 ಅಂತ ಇದೆ ನೋಡಿ ಮ್ಯಾಮ್. ಲೈವ್ PMC 24x7. ರಾತ್ರಿ 8 ಗಂಟೆ 10 ಗಂಟೆವರೆಗೂ ಇರುತ್ತೆ. 10-11 ಗಂಟೆವರೆಗೂ ಇರುತ್ತೆ. ಮಕ್ಕಳದೆಲ್ಲ ಡ್ಯಾನ್ಸ್ಗಳು ಅವೆಲ್ಲ ಬರ್ತಿರುತ್ತೆ. ಅದೇ ಹೇಳ್ತೀವಲ್ಲ, ನಾವೇ ಫೋನ್ ಬೇಜಾರಾಗಿ ಆಫ್ ಮಾಡ್ಕೋಬೇಕು ವಿನಃ ಅಷ್ಟು ಪ್ರೋಗ್ರಾಮ್ಸ್ ಬರ್ತಿರ್ತವೆ. ನಾವು ಇಲ್ಲೇ ಕುತ್ಕೊಂಡು ನೋಡ್ಬೇಕು. ಆದ್ರೆ ಒಂದ್ಸತಿ ಅನ್ಕೊಂತಿದ್ವಿ ನಮ್ ಲೈಫಲ್ಲೂ ನಾವು ಒಂದ್ಸತಿ ಕಡ್ತಲ್ ಹೋಗ್ಬೇಕಂತ. ಯೋಗ ಬಂತು, ಒನ್ ಡೇ ಬಂತು. ಸೂಪರ್ ಮ್ಯಾಮ್. ಸಿಕ್ಕದಷ್ಟು ಪಡ್ಕೊಳ್ಳೋಣ. ಮುಂದಿನ ದಿವಸದಲ್ಲಿ 10 ದಿವಸನೂ ಇರಬಹುದು ಅಲ್ವಾ? ಖಂಡಿತ ಇರ್ಬೋದು ಮ್ಯಾಮ್. ಅಂದ್ರೆ ಸರ್ ಮೊನ್ನೆನೆ ಸತಿನೇ ಕೇಳಿದ್ರು. ಈ ಸತಿ ಅಷ್ಟು ನಾವೇ ಇಂಟ್ರೆಸ್ಟ್ ಕೊಟ್ಟಿಲ್ಲ ಹೇಳ್ಬೇಕು ಅಂದ್ರೆ. ಕಡ್ತಾಲಿಗೆ ಎಲ್ಲರೂ ಹೋಗೋದಾದ್ರೆ ವ್ಯವಸ್ಥೆ ಸರ್ ಅಲ್ಲಿ ಮೆಂಬರ್ಶಿಪ್ ಇರ್ತಾರೆ ಸರ್ನು. ಹೌದೌದು. ನಾವು ಮಾತಾಡಿ ಬಂದಿದ್ದೇನೆ ಕಡ್ತಾಲಿಂದ ಜಾಯ್ನ್ ಆಗಿದ್ ನಾವು ಹೇಳ್ಬೇಕು. ಎಷ್ಟು ವರ್ಷದಿಂದ ಇದ್ದೀರಾ ಮ್ಯಾಮ್ ನೀವು? ನಾವ್ 3 ವರ್ಷ ಆಯ್ತು ಮ್ಯಾಮ್. 3 ವರ್ಷ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನೀವು ಗೀತಾ ಮೇಡಮ್ ರಿಲೇಷನ್, ವಿಜಯಲಕ್ಷ್ಮಿ ಮೇಡಮ್ ಸಿಸ್ಟ್ರಾ? ಹೌದು ಮ್ಯಾಮ್. ಅದೇ SN ಅಂತ ಇದೆಯಲ್ಲ. ಓಕೆ ಮ್ಯಾಮ್, ಒಳ್ಳೆ ಮಾಹಿತಿ ಕೊಟ್ರಿ ಮ್ಯಾಮ್ ಕಡ್ತಾಲ್ ಬಗ್ಗೆ. ಅಂದ್ರೆ ನಮ್ಮ ಮಾಸ್ಟರ್ಗಳಿಗೆ ಎಲ್ಲ ಬೇಜಾರಿತ್ತು, ಆಲ್ರೆಡಿ ಯಾವ್ದು ಕ್ಲಾಸ್ ಇಲ್ಲ ಹೆಂಗೆ ಏನು ಅಂತ. ಮಾಸ್ಟರ್ಸ್ ಈಗ ಹೇಳಿದಾರ ಮೇಡಮ್ ಅವರು, ಕಡ್ತಾಲ್ನಲ್ಲಿ ಅಂದ್ರೆ ನೀವು PMC ಚಾನಲ್ ಇಂದನೂ ನೀವು ಅದಕ್ಕೆ ಜಾಯಿನ್ ಆಗ್ಬೋದು, ಅಥವಾ ನಮ್ಮ ಗ್ರೂಪ್ ಅಲ್ಲೂ ಹಾಕಿದ್ದಾರೆ. ಬೆಳಿಗ್ಗೆ ನಂದಾ ಮೇಡಮ್ ಹಾಕಿದ್ದಾರೆ, ಈ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಅಂತ ಅಂದ್ಬಿಟ್ಟು. ನಿಮ್ಗೆ ಲಿಂಕ್ ಇದ್ರಲ್ಲಿ ಬಂದ್ರು ಸರಿ, ಬರ್ಲಿಲ್ಲ ಅಂದ್ರೆ ನೀವು ಅಂದ್ರೆ PMC ಅಂದ್ರೆ ಯೂಟ್ಯೂಬ್ ಅಲ್ಲಿ PMC 24x7 ಲೈವ್ ಲಿಂಕ್ ಅಲ್ಲಿ ನೀವು ಜಾಯಿನ್ ಆಗಿ, ನೀವು ಅಂದ್ರೆ ಇಲ್ಲಿ ಯಾವ ತರ ನಡ್ಕೊಂಡು ಹೋಗ್ತಾ ಇತ್ತು ಅದೇ ತರ ಅಲ್ಲೂ ಸಹ 3 ಟೈಮ್ ಅಲ್ಲಿ ಧ್ಯಾನ ಇರುತ್ತೆ. ನೀವು ಅಲ್ಲಾದ್ರೂ ಜಾಯಿನ್ ಆಗಿ ನೀವು ಉಪಯೋಗನ ಪಡ್ಕೊಬಹುದು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಮಾಹಿತಿ ಕೊಟ್ವಿ ಮಂಜುಳಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಣ್ಣಗೌಡ ಸರ್ ಥ್ಯಾಂಕ್ ಯು. ನಿಮ್ಗೂ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್ ಮ್ಯಾಮ್. ಓಕೆ ಮಾಸ್ಟರ್ಸ್, ಇನ್ನು ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಅಂದ್ರೆ ನಾವು ಈ 21 ದಿನಗಳ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಟೈಮ್ ಬಂತು. ಮಾಸ್ಟರ್ಸ್, ನೀವು ಸಹ ಈ ತಿಂಗಳ 21 ದಿನಗಳು ಸಹ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ಭಾಗಿಯಾಗಿದ್ದೀರಾ. ಎಲ್ಲಾ ಮಾಸ್ಟರ್ಗಳ ಅನುಭವಗಳನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡು ಇಲ್ಲೂ ಸಹ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದೀರಾ ಮಾಸ್ಟರ್ಸ್. ನಿಮ್ಗೂ ಸಹ ಈ ವೇದಿಕೆ ಪರವಾಗಿ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಸಣ್ಣಗೌಡ ಸರ್ಗೆ, ಗೀತಾ ಮೇಡಮ್ಗೆ, ಶಶಿಕಲಾ ಮೇಡಮ್ಗೆ,
ಪ್ರಿಯಾಂಕಾ ಮೇಡಮ್ಗೆ, ಜ್ಯೋತಿ ಹಂಜನ್ ಮತ್ತೆ ಸುತೇಜ ಭಟ್ ಮೇಡಮ್ ಇವರೆಲ್ಲರ ಸಹಕಾರದಿಂದ ಈ 27ನೇ ಸಂಚಿಕೆ 21ನೇ ದಿನದ ಸಮಾರೋಪ ಸಮಾರಂಭ ಮುಗಿತಾ ಇದೆ ಇವತ್ತಿಗೆ. ಮಾಗನೇ ಮಾಸ್ಟರ್ ನಿಮಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಎಲ್ಲಾ ನಿರೂಪಣೆ ಮಾಡಿರ್ತಕ್ಕಂಥ ಎಲ್ಲಾ ಮಾಸ್ಟರ್ಗಳಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮ್ಗೆ ಈ ವೇದಿಕೆಯನ್ನ ಅಂದ್ರೆ ನಾವ್ ಇಷ್ಟೆಲ್ಲ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಧ್ಯಾನವನ್ನ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಮುಖ್ಯವಾಗಿ ವೇದಿಕೆ ಅನ್ನೋದು ಬೇಕೇ ಬೇಕು. ನಮ್ಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಅವರ ಸಿಬ್ಬಂದಿ ವರ್ಗದವರೆಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾಸ್ಟರ್ಸ್, ಇನ್ನ 1ನೇ ತಾರೀಕು ಅಂದ್ರೆ ಹೊಸ ವರ್ಷದ ದಿವಸ ನಾವೆಲ್ಲರೂ ಸಹ ಸೇರೋಣ. ಜನವರಿ 26 ಅಂದ್ರೆ ಅಲ್ಲ 2026 ಜನವರಿ 1ನೇ ತಾರೀಕು ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಮಾಸ್ಟರ್ಸ್. ಹೊಸ ವರ್ಷ ಇರುತ್ತೆ, ಅವತ್ತು ಯಾರು ಮಿಸ್ ಮಾಡ್ಕೊಳ್ಳೋದು ಬೇಡ, ಎಲ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.